ಬೊಕ್ಕೆ ಆನರಿಂಗ್ ಮಾಡಿ ಸರ್. ಒಂದು ನಿಮಿಷ ಸರ್.
ಥ್ಯಾಂಕ್ ಯು ಚಾಂಪಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಕೇಳಿ ಕೇಳಿ ಬೇಜಾರಾಗಿದೆಯಾ? ಆ ಸೌಂಡ್ ಕೇಳ್ತಿದ್ರೆ, ಆ ಚರ್ಮ ವಾದ್ಯನ ಕೇಳ್ತಿದ್ರೆ ನಮ್ಮ ಚರ್ಮಗಳೆಲ್ಲ ಬಿಸಿ ಆಗಬೇಕು. ನಾವು ಇಂಥ ಚರ್ಮ ವಾದ್ಯನ ಕೇಳಿ ನಾವೇ ಚರ್ಮ ಬಿಸಿ ಆಗಿಲ್ಲ ಅಂದರೆ ಹೇಗೆ? ಬಿಸಿ ಮಾಡ್ಕೊಬೋದಾ? ಎಸ್, ಜೀವನದಲ್ಲಿ ನಾಡಿ ಮಿಡಿತ ಅನ್ನೋದು ಭಾಳ ಇಂಪಾರ್ಟೆಂಟ್. ಈ ಮಿಡಿಲಿಲ್ಲ ಹೃದಯ ಅಂದರೆ ಅದಕ್ಕೆ ಹೇಳ್ತಾರೆ, ಮಿಡಿಯದ ಈ ದೇಶಕ್ಕಾಗಿ ಬಾಳದ ಬದುಕು ಬದುಕಲ್ಲಂತೆ. ಓಕೆ, ಈ ದೇಶಕ್ಕಾಗಿ ಬಾಳದ ಬದುಕು ಬದುಕೇ ಅಲ್ಲ, ನರಕ ಅಂತೆ. ಹಲೋ ಹಲೋ ಹಲೋ, ಎಸ್. ಈ ರಕ್ತ ಬಿಸಿ ಆಗಿಲ್ಲ ಅಂದರೆ, ಈ ಹೃದಯ ಮಿಡಿದಿಲ್ಲ ಅಂದರೆ, ನೀವು ಭಾಗಿಯಾಗಬೇಕಾಗಿದೆ. ಇದರಲ್ಲಿ ನೀವೆಲ್ಲ ಸಂಕಲ್ಪ ಮಾಡಬೇಕಾಗಿದೆ, ಇಲ್ಲಿಂದ ನಿಮ್ಮ ಜೀವನ ಹೇಗಿರಬೇಕು ಅನ್ನೋದನ್ನು. ಎಸ್, ಇಂಥ ಒಂದು ಸಭೆಗೆ ನಮ್ಮ ಮಾತಿಗೆ ಹೋಗೊಟ್ಟು ಇವತ್ತು ಅವರ ಸಕ್ಸಸ್ ಸ್ಟೋರಿನ ನಮಗೆ ಶೇರ್ ಮಾಡಲಿಕ್ಕೆ ಬಂದಿರುವಂಥ ಮತ್ತೊಮ್ಮೆ ನಮ್ಮ ಗಣೇಶ್ ದೇವಡಿ ಅಂಡ್ ರಚನಾ ಮೇಡಮ್ಗೆ ಜೋರಾಗಿ ಚಪ್ಪಾಳೆ ಕೊಡೋಣ, ಜೋರಾಗಿ. ಎಸ್, ಇವತ್ತು ಅವರ ಒಂದು ಅನುಭವದ ಮಾತುಗಳನ್ನು, ಅವರ ಒಂದು ಸೀಕ್ರೆಟನ್ನು ತಿಳ್ಕೊಳ್ಳುವಂಥ ಸಮಯ. ನಿಮ್ಮ ಜೋರ ಚಪ್ಪಾಳೆ ಮುಖಾಂತರ ಮೇಡಮ್ಗೆ ಮೈಕ್ ಹ್ಯಾಂಡ್ ಓವರ್ ಮಾಡ್ತೀನಿ. ನಿಮ್ಮೆಲ್ಲರ ಜೋರ ಚಪ್ಪಾಳೆ, ಕಮಾನ್. ಎಲ್ರಿಗೂ ನಮಸ್ಕಾರ. ಕರಾವಳಿ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ. ಹೆಸರು ರಚನಾ ಅಂತ, ತುಂಬ ಚೆನ್ನಾಗಿ ಪರಿಚಯ ಮಾಡಿಕೊಟ್ರು ಲೋಕೇಶ್ ಸರ್. ತುಂಬ ಹೆಮ್ಮೆ ಇದೆ ಮೋದಿ ಕೇರ್ಲಿ ಅಂತ ಹೇಳೋದಕ್ಕೆ. ಸೊ ಎಲ್ಲರೂ ಮೋದಿ ಕೇರ್ಲಿದ್ದೀನಿ ಅಂತ ಹೇಳ್ತಾರೆ, ಬಟ್ ನನಗೆ ಮೋದಿ ಕೇರ್ ನನ್ನ ರಕ್ತ ಆಗಿದೆ ಅಂತ ಹೇಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಯಾಕಂದರೆ ವಿತೌಟ್ ಮೋದಿ ಕೇರ್ ವಿ ಆರ್ ಬಿಗ್ ಝೀರೋ, ವಿತ್ ಮೋದಿ ಕೇರ್ ವಿ ಆರ್ ನಂಬರ್ 1 ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟಿದ್ದು ಬಿ ಸುಬ್ರಹ್ಮಣ್ಯ ಸರ್ ಆ್ಯಂಡ್ ಪ್ರಮೋದಾ ಮೇಡಮ್ ಅವರಿಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅವಕಾಶ ಕೊಟ್ಟಿರೋರು ಗ್ರೇಟ್, ಆದರೆ ಅವಕಾಶ ಸೃಷ್ಟಿಕರ್ತ ಡಬಲ್ ಗ್ರೇಟ್ ಅಲ್ವಾ? ಸೊ ನನ್ನ ಆರಾಧ್ಯ ದೈವ ಸಮೀರ್ ಮೋದಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅವಕಾಶ ಕೊಟ್ಟರು, ಅದೇ ರೀತಿ ಅವರಂತೆ ನಮ್ಮನ್ನು ಬೆಳೆಸಬೇಕು ಅಂತ ಪಣ ತೊಟ್ಟಿದ್ದು ಮಂಜುನಾಥ್ ಶೆಟ್ಟಿ ಸರ್ ಆ್ಯಂಡ್ ಮಮತಾ ಮೇಡಮ್. ಚಾಂಪಿಯನ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಾನು ಎಲ್ಲ ಕರ್ನಾಟಕದ ಆಲ್ ಲೀಡರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ನನ್ನ ಸೋಲ್ಮೇಟ್, ನನ್ನ ಕನಸನ್ನು ನಮ್ಮ ಕನಸಾಗಿ ನನಸು ಮಾಡ್ತಕ್ಕಂಥ ಗಣೇಶ್ ದೇವರ್ಗ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂದಂತೆ ಬದುಕೋದಕ್ಕೆ ಹೊರಗಡೆ ಫೀಲ್ಡ್ ಇದ್ದೇ ಇದೆ. ಸೊ ಅಂದ್ಕೊಂಡಂತೆ ಬದುಕಬೇಕಾ? ಮೋದಿ ಕೇರ್ಗೆ ಬನ್ನಿ. ಮೋದಿ ಕೇರ್ ಒಂದೇ ಅಂದ್ಕೊಂಡಂತೆ ಬದುಕೋದಕ್ಕೆ ಸಹಾಯ ಮಾಡುತ್ತೆ. ಒಂದು ನಿಮಿಷದಲ್ಲಿ ಯಾರ ಬದುಕು ಬದಲಾಗಲ್ಲ ಅಲ್ವಾ? ಯಾರ್ದಾದ್ರು ಬದಲಾಗತ್ತಾ ಒಂದು ನಿಮಿಷದಲ್ಲಿ? ಬಟ್ ಒಂದು ನಿಮಿಷದಲ್ಲಿ ಮಾಡಿರ್ತಕ್ಕಂಥ ನಿರ್ಧಾರ ನಿಮ್ಮನ್ನು ಮೋದಿ ಕೇರ್ಗೆ ಕರ್ಕೊಂಡು ಬಂದು ಅಲ್ಲಿ ನಿಮ್ಮ ಜೀವನನ ಸಕ್ಸಸ್ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೋದಿ ಕೇರಲ್ಲಿ ಹಾಕ್ತಂಥ ಒಂದು ಸೈನು ಇವತ್ತು ಆಟೋಗ್ರಾಫ್ ಆಗಿ ಟರ್ನ್ ಆಗಿದೆ ಅಂತಂದರೆ ಅದು ಮೋದಿ ಕೇರ್ ಕೊಟ್ಟಂಥ ಪವರ್, ಮೋದಿ ಕೇರ್ ಕೊಟ್ಟಂಥ ತಾಕತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ದೊಡ್ಡ ದೊಡ್ಡ ಕನಸಿತ್ತು ನನಗೆ. ಲಕ್ಸುರಿ ಲೈಫ್ನ ಲೀಡ್ ಮಾಡಬೇಕಿತ್ತಂತ ಕನಸಿತ್ತು. ಹೊರಗಡೆ ಯಾರನ್ನಾರು ಮದುವೆ ಮಾಡ್ಕೊಂಡಿದ್ರೆ ಇದೇ ಥರ ಯಾವುದಾದ್ರು ಸಭೆ ಸಮಾರಂಭ ಮೀಟಿಂಗಿಗೆ ನಾನು ಹೋಗಿ ಕೂತ್ಕೊತಿದ್ನೇನೋ ಗೊತ್ತಿಲ್ಲ. ಬಟ್ ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಂತಂದರೆ ಅದು ಗಣೇಶ್ ದೇವಡಿಗ ಸರ್ ಕೊಟ್ಟಂಥ ಒಂದು ಕನಸಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಕೋಅಪ್ಲಿಕೆಂಟ್ ಆಗಿ ಅವರ ಲೈಫ್ ಪಾರ್ಟ್ನರ್ ಆಗಿ ನನ್ನನ್ನು ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ದೇವಡಿಗ ಸರ್. ಅದೇ ರೀತಿ ನನ್ನ ಕನಸು ನನಸಾಗಿರ್ತಕ್ಕಂಥ ದಿನ ನನ್ನ ಮದುವೆ ಆಗಿದ್ದು ಮೇ 9. ಅದೇ ಒಂದು ವರ್ಷದ ನಂತರ ಆ್ಯನಿವರ್ಸರಿನ ಮಾಸ್ಕೋ, ಈ ದೇಶ ಅಲ್ಲ ಹೊರದೇಶದಲ್ಲಿ ನನ್ನ ಆರಾಧ್ಯ ದೈವ ಸಮೀರ್ ಸರ್ ಜೊತೆ ನಾನು ಆಚರಿಸ್ಕೊಂಡಿದ್ದು. ಅದು ಸಾವಿರಾರು ಜನ, ಲಕ್ಷಾಂತರ ಜನ ದೊಡ್ಡ ದೊಡ್ಡ ಟಾಪ್ ಲೀಡರ್ಸ್ ಜೊತೆ ಆಚರಿಸ್ಕೊಂಡಿದ್ದು ನನ್ನ ಲೈಫಿನ ಅತ್ಯಂತ ಒಂದು ಗೋಲ್ಡನ್ ಮೂಮೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊರಗಡೆ ಹೇಳ್ಬೋದು ಮೋದಿ ಕೇರ್ ಅಂದರೆ ಹಾಗೆ, ಮೋದಿ ಕೇರ್ ಅಂದರೆ ಹೀಗೆ, ಮೋದಿ ಕೇರ್ ಅಂದರೆ ಏನು ಅದ ಇದೆ ಅಂತ ಕೇಳೋರಿಗೆ ಒಂದೇ ಮಾತು ನಾನು ಹೇಳೋದು. ಹೇಳ್ತಾರೆ ಕೆಲವೊಬ್ರು, ಅಯ್ಯೋ ಮೋದಿ ಕೇರ್ ಅವ್ರಿಗೆ ತುಂಬ ದಿಮಾಕಿರುತ್ತೆ, ಸೊಕ್ಕಿರುತ್ತೆ ಅಂತೇಳಿ. ಹೌದು, ಟಾಪ್ ಟು ಬಾಟಮ್ ಮೋದಿ ಕೇರಲ್ಲಿ ಅರ್ನ್ ಮಾಡಿರೋರಿಗೆ ಟಾಪ್ ಟು ಬಾಟಮ್ ದಿಮಾಕ್ ಇದ್ದೇ ಇರುತ್ತೆ. ಯಾಕಂದರೆ ಅವ್ರು ಸ್ವಂತ ದುಡಿಮೇಲೆ ನಿಂತ್ಕೊಂಡು ಮಾತಾಡ್ತಾರೆ. ಯಾರ್ದೋ ಅಪ್ಪ ನೆಟ್ಟಿದ ಆಲದ ಮರದಲ್ಲಿ ಮಾತಾಡೋದಿಲ್ಲ ಅವರು.
ಅದೇ ರೀತಿ ಸಾವಿರಾರು ಜನಕ್ಕೆ ಕಾರ್ ಕೊಡಿಸ್ತಾ ಇದ್ದೀವಿ, ಲಕ್ಷಾಂತರ ಜನಕ್ಕೆ ಲಕ್ಷ ಇನ್ಕಮ್ನ ಅರ್ನ್ ಮಾಡ್ತಾ ಇದ್ದೀವಿ ಅಂತ ಒಂದು ವಂಡರ್ಫುಲ್ ವೇದಿಕೆ ಅಂದರೆ ಅದು ಮೋದಿ ಕೇರ್ ಮಾತ್ರ ಡಿಯರ್ ಫ್ರೆಂಡ್ಸ್. ಸಾಕಷ್ಟು ಮಾತಾಡೋದಿದೆ, ನಿಮ್ಮೆಲ್ಲ ಒಂದು ಪ್ರೀತಿಗೆ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಸೊ ಇಲ್ಲಿಂದ ಮತ್ತೆ ನಿಮ್ಮ ಹೊಸ ಜರ್ನಿ ಆರಂಭ ಆಗಲಿ. ಸೊ ಸಾಕಷ್ಟು ಜನ ಆಲ್ರೆಡಿ ಕಾರ್ ತಗೊಂಡಿದ್ದೀರಾ ಕಾರ್ಕಳ ಭಾಗದಲ್ಲಿ, ಆ ಕಾರು ಸಾವಿರಾರು ಕಾರಿಗೆ ಮುನ್ನುಡಿಯಾಗಲಿ ಅಂತ ಹೇಳ್ತಾ, ಸೊ ಹಾರ್ಟ್ಲಿ ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಅವರ ಮಾತುಗಳನ್ನು ಮಾತಾಡ್ತಿದ್ರೆ ಮತ್ತೆ ಕೇಳಿಸ್ಕೊಳ್ಳೋಣ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ರಚನಾ ಮೇಡಮ್, ನಿಮ್ಮ ಅಮೂಲ್ಯವಾದ ಸಮಯನ ನಮಗೆ ಇವತ್ತು ಕೊಟ್ಟಿದ್ದಕ್ಕೆ. ನಿಜವಾಗ್ಲೂ ಈ ಥರದ ಒಂದು ಎಲ್ರಿಗೂ ಅನಿಸುತ್ತೆ ಈ ಥರ ಒಂದು ಅರ್ಧಾಂಗಿ ಬೇಕು ಅಂತೇಳಿ. ನಿಜನಾ 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 ಆದರೆ ಆ ಥರ ನಾವಿದ್ದಾಗ ಮಾತ್ರ ಅಂಥವ್ರು ಸಿಗೋದು ಅಲ್ವಾ? ಎಸ್, ಖಂಡಿತ ತುಂಬ ಖುಷಿಯಾಗುತ್ತೆ ಇಂಥ ಫ್ಯಾಮಿಲಿ ಜೊತೆಗೆ ನಾವಿದ್ದೀವಿ ಅನ್ನೋದಕ್ಕೆ. ಈಗ ನಿಜವಾದ ಜೀವನ ಅಂದರೆ ಏನು ಅನ್ನೋದು, ಜೀವನದಲ್ಲಿ ಸಕ್ಸಸ್ ಹೇಗೆ ಆಗಬೇಕನ್ನೋದು ನಮ್ಮ ಸಕ್ಸಸ್ ಕ್ರಿಯೇಟರ್ ನಮ್ಮೆಲ್ಲರ ಪಾಲಿಗೆ ಇವತ್ತು ದೇವರಾಗಿ, ಯಾಕೆಂದರೆ ಮನುಷ್ಯನ ಯಾಕೆ ದೇವರಂತ ಕರಿತೀರ ಸರ್ ಅಂತ ನೀವು ಕ್ವಶನ್ ಕೇಳ್ಬೋದು. ಎಸ್, ಇವರು ಕೂಡ ಮನುಷ್ಯರೇ, ಆದರೆ ನಮ್ಮ ಪಾಲಿಗೆ ದೇವರು. ಯಾಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗಳನ್ನು ಕನಸಿಲ್ದೇನೆ ಕನಸನ್ನು ಹುಡಿಸಿ ನಮ್ಮ ಜೀವನನ ಇಷ್ಟು ಸುಂದರಮಯವಾಗಲಿಕ್ಕೆ ಕಾರಣ ಆಗಿರುವಂಥ ಗ್ರೇಟ್ ಲೀಡರ್ ಇವತ್ತು ಕರ್ನಾಟಕದ ಮಾಣಿಕ್ಯ ಸಕ್ಸಸ್ ಕ್ರಿಯೇಟರ್, ಎಷ್ಟೋ ಜನಗಳ ಮನೆ ಮಾತಾಡ್ತಿರುವಂಥ ನಮ್ಮ ಗಣೇಶನ ಜೋರ ಚಪ್ಪಾಳೆ ಕೊಂಡನು, ಜೋರ ಚಪ್ಪಾಳೆ. ಕಮಾನ್ 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 ಕಮಾನ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕೇಳಿಸ್ಕೊಂತಿದ್ರೆ ಮೈಂಡ್ ಸೆಟ್ ಬೇರೆ ಥರ ಆಗೋ ಥರ ಕಾಣ್ತಿದೆ. ಹಲೋ, ನಮಸ್ಕಾರ ನಮಸ್ಕಾರ ಕರಾವಳಿ, ಕಾರ್ಕಳ, ನಮಸ್ಕಾರ ತುಳುನಾಡು, ನಮಸ್ಕಾರ. ನಮಗೆ ಗೊತ್ತಿರೋ ಹಾಗೆ ಅದೊಂದೇ ಶಬ್ದ ಗೊತ್ತಿರೋದು. ನಾವು ಥ್ಯಾಂಕ್ಸ್ ಹೇಳ್ಬೋದು, ದೇವರಿಗೆ ಥ್ಯಾಂಕ್ಸ್ ಹೇಳ್ಬೋದು, ಸಮೀರ್ ಮೋದಿ ಸರ್ಗೆ ಥ್ಯಾಂಕ್ಸ್ ಹೇಳ್ಬೋದು ಅವಕಾಶ ಕೊಟ್ಟಿದ್ದಕ್ಕೆ. ಅವಕಾಶವನ್ನು ಕ್ರಿಯೇಟ್ ಮಾಡಿರುವ ನನಗೆ ಅವಕಾಶವನ್ನು ಕೊಟ್ಟಿರುವಂಥ ಸುಬ್ರಹ್ಮಣ್ಯ ಸರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೋದು. ಜೊತೆಗೆ ಮಾರ್ಗದರ್ಶನ ಮಾಡಿ ನನ್ನ ಕೋಚ್, ನನ್ನ ಮೆಂಟರ್, ನನ್ನ ಬೆಂತಟ್ಟಿ ಪ್ರೋತ್ಸಾಹ ಮಾಡಿ ನಿನ್ನ ಹತ್ರನೂ ಆಗುತ್ತೆ ಅಂತ ನನ್ನ ಹತ್ರ ಇಷ್ಟೆಲ್ಲ ಮಾಡಿಸಿರುವಂತಹ ಬಿ ಮಂಜುನಾಥ್ ಶೆಟ್ಟಿ ಸರ್ಗೂ ನಾವು ಥ್ಯಾಂಕ್ಸ್. ಅದಕ್ಕಿಂತ ಇನ್ನೇನು ಎಲ್ಲ ಅಪ್ಲೈನ್ಸ್ ಎಲ್ಲ ಲೀಡರ್ಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ಅದು ಈ ಕ್ಷಣ ಅಂತಲ್ಲ, ಪ್ರತಿ ಕ್ಷಣ ನಾವು ಎಂಜಾಯ್ ಮಾಡ್ತೀವಿ. ಒಂದು ಊಟ ಮಾಡುವಾಗಲಿರ್ಬೋದು, 1.5 ಕೋಟಿ ಮಣ್ಣಲ್ಲಿ ಇರುವಾಗಲಿರ್ಬೋದು, ಎಲ್ಲರೂ ಶೆಕೆ ಆಗುವಾಗ ನಾವು ಎ ಸಿ ಹಾಕೊಂಡು ಕೂಲಾಗಿರುವಾಗಿರ್ಬೋದು, ಜಾಗುವಾರ್ ಕಾರಲ್ಲಿ ತಿರುಗಾಡೋದಿರ್ಬೋದು, ಅಥವಾ ಪ್ರತಿ ಒಂದೊಂದು ವಸ್ತುಗಳನ್ನು ಪರ್ಚೇಸ್ ಮಾಡುವಾಗ್ಲೂ, 1 ರೂಪಾಯಿನೂ ಖರ್ಚು ಮಾಡುವಾಗ್ಲೂ ನಾನು ಮೋದಿ ಕೇರಿಗೆ, ನಮ್ಮ ಲೀಡರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ವಿದೌಟ್ ಮೋದಿ ಕೇರ್, ರಚನಾ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ವಿದೌಟ್ ಮೋದಿ ಕೇರ್ ನಾವು ನಮ್ಮನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕೆ ನಮ್ಮ ಹತ್ರ ಅಸಾಧ್ಯ. ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕೆ ಆಗಲ್ಲ. ಯಾಕೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ನಿಮಗೆ ಆಮೇಲೆ ಅರ್ಥ ಆಗುತ್ತೆ. ನನ್ನ ವಾಯ್ಸ್ ಕ್ಲಿಯರ್ ಆಗಿ ರೀಚ್ ಆಗ್ತಿದೆ ಎಲ್ರಿಗೂ? ಲಾಸ್ಟ್ ಎಂಡ್ ತನಕ ದಿನೇಶ್ ಅವರು, ರೈಟ್? ಓಕೆ, ಕ್ಲಿಯರ್ ಆಗಿ ವಾಯ್ಸ್ ರೀಚ್ ಆಗಬೇಕು. ಒಂದು, ಎರಡನೇದು ಪಿಕ್ಚರ್ ನೀಟಾಗಿ ಕಾಣಬೇಕು, ಇಮೇಜ್. ಓಕೆ, ರೈಟ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಶೆಟ್ಟಿ ಸರ್, ಅರ್ಜುನ್ ಸರ್, ವೀರೇಂದ್ರ ಸರ್ ಆ್ಯಂಡ್ ಆಲ್ ಟೀಮ್. ವಸಂತ್ ಅವ್ರು ಇರ್ಬೋದು, ಮತ್ತು ಕೀರ್ತಿ ಸರ್, ಜಿಶಾನ್ ಅವ್ರು ಇರ್ಬೋದು, ಆಮೇಲೆ ಸುಕೀರ್ತಿ ಅವರು, ಆರುಮುಗಮ್ ಅವರು, ಸಚಿತ್ ಅವರು, ಎಂಟೈರ್ ಟೀಮ್ ಏನಿದ್ದೀರಾ, ಆಲ್ SCDAO ಅಥವಾ ಎಲ್ಲ ನಮ್ಮ ಕೋರ್ ಕಮಿಟಿಯ ಇಲ್ಲಿಯ ಕೋರ್ ಲೀಡರ್ಸ್, ಕಮಿಟೆಡ್ ಲೀಡರ್ಸ್ ಯಾರೆಲ್ಲ ಇದ್ದೀರಾ ಅವರೆಲ್ಲರಿಗೂ ನಾವು ಥ್ಯಾಂಕ್ ಯು ಸೋ ಮಚ್. ಇಷ್ಟು ಅದ್ಭುತವಾಗಿ ನನ್ನನ್ನು
ಸ್ವಾಗತಿಸಿ ಗೌರವಿಸಿ ಈ ಥರ ಒಂದು ನಿಮ್ಮ ಪ್ರೀತಿಗೆ ಏನು ಹೇಳೋಣ, ಜೋರಾಗಿ ಚಪ್ಪಾಳೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಕೆಲವೊಂದು ಫೀಲಿಂಗ್ಸ್ಗಳನ್ನು ಭಾಷೆಯಲ್ಲಿ ಕನ್ವರ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಫೀಲಿಂಗ್ಸ್ ಹಾರ್ಟ್ ಇದ್ದವ್ರಿಗೆ ಅರ್ಥ ಆಗುತ್ತೆ ನಮ್ಮ ಫೀಲಿಂಗ್ಸ್ ಏನು ಅಂತ. ಕರೆಕ್ಟ್, ರೈಟ್, ಸೋ ಮಚ್. ಯಾಕಂದರೆ ಇವೆಲ್ಲ ನನಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿಲ್ಲ ನಾನು, ಇವೆಲ್ಲ ನನಗೆ ಸಿಕ್ಕಿದೆ ಅಂತ ಅಂದ್ಕೊಳ್ಳಲ್ಲ. ಎಲ್ಲ ಮೋದಿ ಕೇರ್ 10-15 ವರ್ಷ ಯಾರು ಮೋದಿ ಕೇರಲ್ಲಿ ತಪಸ್ಸು ಮಾಡಿದ್ದಾರೆ, ಪ್ರತಿಯೊಬ್ಬ ಲೀಡರ್ಗೂ ಇದು ಸಲ್ಲಬೇಕಾಗಿದೆ, ಖಂಡಿತ ಸಲ್ಲುತ್ತೆ. ಓಕೆ. ಆ್ಯಂಡ್ ಕಾರ್ಕಳ ನಿಮ್ಮ ಈ ಭಾಗದ ಚಂಡೆ ಸೌಂಡ್ ನನಗೆ ಭಾಳ ಇಷ್ಟ. ಆ್ಯಕ್ಚುಲಿ ಭಾಳ ತುಂಬ ಇಷ್ಟವಾದಂಥ ಮ್ಯೂಸಿಕ್. ಓಕೆ, ನಾನು ತುಂಬ ಖುಷಿ ಆದರೂ ತುಂಬ ಬೇಜಾರಾದರೂ ಇದನ್ನೇ ಕೇಳಿಸ್ಕೊಳ್ಳೋದು. ಓಕೆ, ನಿಮ್ಗೆ ಗೊತ್ತಿದೆ ಕರಾವಳಿ ಬ್ಲಡ್ ಅಂದರೆ ಅದು ಕರಾವಳಿ ನೀರು ಕುಡಿದವ್ರಿಗೆ ಚಂಡೆ ಸೌಂಡ್ ಮಿನಿಮಮ್ ಬೇಕೇ ಬೇಕು ದಿನಕ್ಕೊಂದ್ಸರಿ ಅಲ್ವಾ? ಎಸ್. ಬಟ್ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಗುಂಡಿಗೆ ಭಯಂಕರ ಸ್ಟ್ರಾಂಗ್ ಇರಬೇಕು. ಗೊತ್ತಿದೆಯಾ ನಿಮಗೆ? ಹಾಂ, ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಚಂಡೆ ಸೌಂಡ್ ಇದೆಯಲ್ಲ ಅದೊಂಥರ ಮುದನೂ ನೀಡುತ್ತೆ, ಕೆಲವೊಂದ್ಸತಿ ಕೆರಳಿಸುತ್ತೂ ಹೌದು. ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋರು ಯಾರೂ ಇಲ್ಲ. ಅವ್ರ ಮನುಷ್ಯರೇ ಅಲ್ಲ ಸುಮ್ಮನೆ ಕೂತ್ಕೊಂಡ್ರೆ. ಸ್ವಲ್ಪ ನರನಾಡಿಗಳ ಹಂದಬೇಕು, ಅಲ್ಲಾಡಬೇಕು. ಅಂದ್ರೆ ಅದನ್ನ ತುಂಬ ಸೌಂಡ್ ಕೊಟ್ಕೊಂಡು ಯಾರು ಕೇಳಿಸ್ಕೊಂಡು ತಡ್ಕೊಳ್ಳೋ ಸಾಮರ್ಥ್ಯ ಇದೆ ಅವ್ರು ಏನು ಬೇಕಾದ್ರೂ ಅಚೀವ್ ಮಾಡ್ತಾರೆ. ಓಕೆ, ನಾನು ಬೇರೆ ಮ್ಯೂಸಿಕ್ ಬೇಕಾದ್ರೆ ಲೈಟಾಗಿ ಸೌಂಡ್ ಇಟ್ಕೊತೀನಿ, ಚಂಡೆ ಎಲ್ಲ ಲೈಟಾಗಿ ಸೌಂಡ್ ಇಟ್ಕೊಳ್ಳಲ್ಲ, ಮ್ಯಾಕ್ಸಿಮಮ್ ವಾಲ್ಯೂಮೇ ಇಟ್ಕೊಳ್ಳೋದು. ಅರ್ಥ ಆಯ್ತಾ? ಹಾಂ, ಅವಾಗಲೇ ಮಜಾ ಸಿಗೋದು. ಅದು ಸಾಧ್ಯ ಆದರೆ ಈಗ ಕೇಳಿಸ್ಕೊಳ್ಳೋಕೆ ಟೈಮ್ ಇಲ್ಲ, ಲಾಸ್ಟಲ್ಲಿ ಒಂದ್ಸರಿ ಕೇಳಿಸ್ತೀನಿ, ಇಲ್ಲ ಅಂದ್ರೆ ರೆಕಾರ್ಡ್ ಮಾಡಿ ಇಟ್ಕೊಂಡು ಇಯರ್ಫೋನ್ ಹಾಕೊಂಡು ಕೇಳಿಸ್ಕೊಳ್ಳಿ. ಓಕೆ, ನಿಮ್ಮ ಪವರ್ ನಿಜವಾಗ್ಲೂ ಜಾಸ್ತಿ ಆಗುತ್ತೆ. ಡೈಲಿ 5 ಮಿನಿಟ್ಸು ಚಂಡೆ ಸೌಂಡ್ ಕೇಳಿಸ್ಕೋಬೇಕು. ಎಸ್, ಇದು ಒಂದು ಸೀಕ್ರೆಟ್. ಥ್ಯಾಂಕ್ ಯು. ಇವತ್ತೇನು ಸೆಮಿನಾರಾ ಸರ್? ಎಸ್. ಕೆಲವರಿಗೆ ಏನು ಗೊತ್ತಾ, ಇವತ್ತೇನು ಕಾರ್ಯಕ್ರಮ? ಭಾಳ ಜನಕ್ಕೆ ಹೋಲ್ಸಲ್ಲಾಗಿ ಏನು ಕೇಳ್ತಾರೆ ಅಂದರೆ, ಮೋದಿ ಕೇರ್ ಮೀಟಿಂಗ್ ಹೋಗಿದ್ದೀನಿ, ಅವ್ರು ಹೋಮ್ ಮೀಟಿಂಗ್ ಹೋದ್ರು ಮೋದಿ ಕೇರ್ ಮೀಟಿಂಗ್, ಒಬ್ಬರನ್ನ ಭೇಟಿ ಮಾಡೋಕ್ಕೆ ಹೋದ್ರು ಹೋಮ್ ಮೀಟಿಂಗ್, ಮೋದಿ ಕೇರ್ ಮೀಟಿಂಗ್ ಹೋಗಿದ್ದೀನಿ, ಡೆಮೋ ಮಾಡೋಕ್ಕೆ ಹೋದ್ರು ಮೋದಿ ಕೇರ್ ಮೀಟಿಂಗ್ ಹೋಗಿದ್ದೀನಿ, ಸೆಮಿನಾರ್ಗೆ ಹೋದ್ರು ಮೋದಿ ಕೇರ್ ಮೀಟಿಂಗ್ ಹೋಗಿದ್ದೀನಿ, ರೆಕಗ್ನೇಷನ್ಗೆ ಹೋದ್ರು ಮೋದಿ ಕೇರ್ ಮೀಟಿಂಗ್. ಸೊ ಎಲ್ಲದು ಮೋದಿ ಕೇರ್. ಅದಕ್ಕೆ ಜನ ಅಂದ್ಕೊಂಡಿದ್ದಾರೆ ಮೋದಿ ಕೇರ್ ಅವ್ರು ಅಂದ್ರೆ ಮೀಟಿಂಗ್ ಮಾಡೋರು ಅಷ್ಟೇ, ಮೋದಿ ಕೇರ್ ಅವ್ರು ಅಂದ್ರೆ ಮೀಟಿಂಗ್ ಮಾಡೋರು, ಅವ್ರಿಗೆ ಮೀಟಿಂಗ್ ಮಾಡೋದೇ ಕೆಲಸ. ಈ ಮೀಟಿಂಗಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂತ ಕೆಲವರಿಗೆ ಗೊತ್ತಿಲ್ಲ. ಸೆಮಿನಾರ್ ಅಂದ್ರೆ ಬೇರೆ. ಸಕ್ಸಸ್ ಸೆಮಿನಾರ್ ಯಾವ ರೀತಿ ಇರುತ್ತೆ? ಇವತ್ತು ನೀವೇನೆಲ್ಲ ತಿಳ್ಕೊಳ್ತೀರಾ, ಬಿಸ್ನೆಸ್ಸಲ್ಲಿ ಒಬ್ಬ ವ್ಯಕ್ತಿ ಡಿಸಿಷನ್ ತಗೊಂಡ್ರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಆಗುತ್ತೆ. ಈ ಕಾರ್ಯಕ್ರಮ ಸಾಕ್ಷಿ ಆಗುತ್ತೆ. ಓಕೆ, ಬಿಸ್ನೆಸ್ಸನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಸಕ್ಸಸ್ನ ದಾರಿಯಲ್ಲಿ ಹೇಗೆ ಬಂದರು, ಏನೆಲ್ಲ ಸಿಕ್ತು, ಏನು ಕಷ್ಟ ಸಿಕ್ತು, ಏನು ಸುಖ ಸಿಕ್ತು, ಇವೆಲ್ಲದನ್ನ ಕಲ್ಲು ಮುಳ್ಳುಗಳ ದಾರಿನ ನಾನು ಒಂದ್ಸರಿ ನಿಮಗೆ ತೋರಿಸ್ಕೊಂಡು ಬರ್ತೀನಿ. ಆಮೇಲೆ ನಿಮಗೆ ಈ ಬಿಸ್ನೆಸ್ ಆಗುತ್ತೆ ಅನ್ನೋ ಬಿಲೀಫು ಬರುತ್ತೆ, ನಾನು ಮಾಡ್ಬೋದು ಅನ್ನೋ ಬಿಲೀಫು ಬರುತ್ತೆ. ಆಮೇಲೆ ಲಾಸ್ಟ್ನಲ್ಲಿ ನಾನು ಏನಾದರೂ ಮಾಡಲೇಬೇಕಂತೂ ಅನಿಸುತ್ತೆ. ಅಷ್ಟು ಈ ಕಾರ್ಯಕ್ರಮದಲ್ಲಿ ಖಂಡಿತ ಆಗುತ್ತೆ, ನನಗೆ ಭರವಸೆ ಇದೆ. ಯಾಕೆಂದರೆ ಸಾಕಷ್ಟು ಸೆಮಿನಾರ್ಗಳನ್ನು ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಇದೇನು ಹೊಸದಲ್ಲ, ಸಾಕಷ್ಟು ಸೆಮಿನಾರ್ಗಳು 3,000, 4,000, 5,000 ಸುಮಾರು ಇಲ್ಲಿ ತನಕ ಒಂದೊಂದು ಪ್ರೋಗ್ರಾಮಲ್ಲಿ 5,000 ಜನಕ್ಕೂ ಒಂದೇ ಸರಿ ಪ್ರೋಗ್ರಾಮ್ ಮಾಡಿದ್ದಿದೆ, ಸೆಮಿನಾರ್ ಕೊಟ್ಟಿದ್ದಿದೆ. 5,000 ಪೀಪಲ್. ಇಲ್ಲೇನೀಗ 1,000 ಇರ್ಬೋದು. ಬಟ್ ನಾವು
ಇಲ್ಲಿ ತನಕ ಸುಮಾರು 40,000 ಜನ ಆಫ್ಲೈನಲ್ಲಿ, ಇನ್ನೊಂದು 50,000 ಜನ ಆಫ್ಲೈನಲ್ಲಿ, 1,00,000ಕ್ಕಿಂತ ಜಾಸ್ತಿ ಜನ ನನ್ನ ಸೆಮಿನಾರ್ ಅಟೆಂಡ್ ಮಾಡಿದ್ದಾರೆ. ನಾನು ಇಲ್ಲಿ ತೋರಿಸುವಂಥ ಒಂದೊಂದು ಪಿಕ್ಚರ್, ಒಂದೊಂದು ಇಮೇಜ್, ಒಂದೊಂದು ಚಿತ್ರವೂ ಸಹಿತ ನಿಮ್ಮ ಜೀವನದ ಚಿತ್ರವನ್ನು ಮೂಡಿಸ್ಬೋದು, ಕಲ್ಪಿಸ್ಬೋದು. ನೀವು ಕಲ್ಪನೆ ಮಾಡ್ಕೋಬೋದು. ಅದು ಮುಂದೆ ನೀವು ಅದೇ ಥರ ಪಿಕ್ಚರನ್ನು ಕ್ರಿಯೇಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಓಕೆ. ಎಷ್ಟು ಜನಕ್ಕೆ ಮೋದಿ ಕೇರ್ನ ಸಕ್ಸಸ್, ದುಡ್ಡು, ಈ ಥರ ಸಂಭ್ರಮ, ಈ ಥರ ಸೆಲೆಬ್ರೇಷನ್, ಈ ಥರದೊಂದು ಗೌರವ, ಈ ಥರ ಒಂದು ರೆಸ್ಪೆಕ್ಟರ್, ಈ ಥರ ಒಂದು ರೆಕಗ್ನೇಷನ್ ಎಷ್ಟು ಜನಕ್ಕೆ ಬೇಕು? ಕೈ ಎತ್ತದೇ ಇರೋರು ದಯವಿಟ್ಟು ಮನೆಗೆ ಹೋಗಿ. ಕೈ ಎತ್ತದವ್ರು ಮಾತ್ರ ಇಲ್ಲಿರಿ. ಕೈ ಎತ್ತಕ್ಕಾಗದೇ ಇರೋರು ಮನೆಗೆ ಹೋಗಿ. ನಿಮ್ಮ 200 ರೂಪಾಯಿ ಇಮಿಡಿಯೇಟ್ ಈಗಲೇ ಹಿಂತಿರಿಸಲಾಗುತ್ತದೆ. ಥ್ಯಾಂಕ್ ಯು. ರೈಟ್ ಪ್ಲೇಸಲ್ಲಿ ಬಂದು ಕೂತಿದ್ದೀರಾ. ರೈಟ್ ಪ್ಲೇಸ್. ಒಂದು ನೆನಪಿಟ್ಕೊಳ್ಳಿ, ನಾನು ಇಲ್ಲಿ ತನಕ ಸಾಕಷ್ಟು ಸೆಮಿನಾರ್ಗಳನ್ನು ಕೊಟ್ಟಿದ್ದೀನಿ ಅನ್ನೋಕ್ಕಿಂತ ನಾನು ಸೆಮಿನಾರ್ ಕೊಡುವ ಮುಂಚೆ ಸುಮಾರು 125 ಸೆಮಿನಾರ್ಗಳನ್ನು ನಾನು ನೋಡಿದ್ದೀನಿ. ನಾನು ಸೆಮಿನಾರ್ ಕೊಡುವ ಲೆವೆಲ್ ಬರೋಕ್ಕಿಂತ ಮುಂಚೆ ನಿಮ್ಮ ಥರನೇ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟನ್ನ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಇಲ್ಲಿ ಬಂದು ನಮ್ಮ ಸೀಟ್ಗಳನ್ನು ಆಯ್ದು ನಾನು ಕೂತ್ಕೊಂಡು ನೋಡಿ ಅವ್ರು ಏನು ಹೇಳ್ತಾರೆ ಅದನ್ನು ಬರ್ಕೊಂಡು ಏನು ಪ್ಲಸ್ ಪಾಯಿಂಟ್ಸ್ ಇದೆ, ಏನೇನು ಬೆನಿಫಿಟ್ ಇದೆ, ಏನೆಲ್ಲ ತಿಳ್ಕೊಬೋದು ಬರ್ಕೊಂಡು ವ್ಯಕ್ತಿನೇ. ಸುಮಾರು 100-125 ಸೆಮಿನಾರ್ಗಳನ್ನು ಶಿವಮೊಗ್ಗದಿಂದ ಪ್ರತಿ ತಿಂಗಳು ಬೆಂಗಳೂರಿಗೆ ಹೋಗಿ ತಿಳ್ಕೊಂಬರ್ತಾ ಇದ್ದೆ. ಬೆಂಗಳೂರಿಗೆ ಹೋಗಿ. ಇವತ್ತು ನೀವು ಭಾಳ ಲಕ್ಕಿ. ಇಂಥ ಸೆಮಿನಾರ್ ನಿಮಗೆ ನಿಮ್ಮ ಊರಲ್ಲೇ ಹತ್ತಿರದಲ್ಲೇ ಆಲ್ಮೋಸ್ಟ್ 100 ಕಿಲೋಮೀಟರ ಒಳಗಡೆನೆ ಇಷ್ಟು ದೊಡ್ಡ ಸೆಮಿನಾರ್ ನಿಮ್ಗೆ ಸಿಗ್ತಿರೋದು ನೀವು ಲಕ್ಕಿ. ಯಾಕಂದ್ರೆ ನಾವು ಸೆಮಿನಾರ್ಗೆ 300 ಕಿಲೋಮೀಟರ್ ಹೋಗಿದ್ದಿದೆ. ನೆಕ್ಸ್ಟ್ ಇದೇ ಥರ ಸೆಮಿನಾರ್ ಹುಬ್ಬಳ್ಳಿಯಲ್ಲಿ ಆಲ್ರೆಡಿ ಬುಕ್ ಆಗಿದೆ 2,000 ಜನಕ್ಕೆ. ಹುಬ್ಬಳ್ಳಿ, ನಾರ್ತ್ ಕರ್ನಾಟಕ, ಅಲ್ಲೂ ಸಹಿತ ನಮ್ಮ ವಿಜಯ ಯಾತ್ರೆ ಇದೆ, ಇದೇ ಸಂಭ್ರಮ ಇದೆ, ಸೆಲೆಬ್ರೇಷನ್ ಇದೆ. ಈಗ ಮೋದಿ ಕೇರ್ ಅಂದರೆ ಏನು, ಏನೆಲ್ಲ ಸಿಗುತ್ತೆ, ಅಥವಾ ನಿಮ್ಮ ಫ್ಯೂಚರ್, ಇದು ನಿಮ್ಮ ಫ್ಯೂಚರ್. ಇಲ್ಲಿ ಏನೆಲ್ಲ ನೋಡಿದ್ದೀರಾ ನೆನ್ಪಿಟ್ಕೊಳ್ಳಿ, ಇಂಚಿಂಚು ನೆನ್ಪಿಟ್ಕೊಳ್ಳಿ, ಕ್ಷಣ ಕ್ಷಣ ನೆನ್ಪಿಟ್ಕೊಳ್ಳಿ. ಯಾಕೆ ಇದಕ್ಕಿಂತ ಹೆಚ್ಚಿನದ್ದು ನಿಮ್ಮ ಲೈಫಲ್ಲಿ ಖಂಡಿತ ಸಿಗುತ್ತೆ. ಇದು ಸುಮ್ಮನೆ ಆಶ್ವಾಸನೆ ಕೊಡ್ತಿರೋದಲ್ಲ, ಭರವಸೆ ಕೊಡ್ತಿರೋದಲ್ಲ, ಅಥವಾ ಇದು ಯಾವುದೋ ಹೈಪ್ ಅಲ್ಲ, ಅತಿಶಯೋಕ್ತಿ ಅಲ್ಲ. ಯಾಕೆಂದ್ರೆ ನಾನು ಕಂಡಿದ್ದೀನಿ, ನಾನು ಪಡ್ಕೊಂಡಿದ್ದೀನಿ. ನೀವು ಇವತ್ತು ಕಾಣ್ತಾ ಇದ್ದೀರಾ ಅಂದರೆ ನೀವು ನಂಬಬೇಕು. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತಾರೆ. ಯಾವುದು ನೋಡ್ತಿರೋ ಅದು ನಂಬೋದು, ಯಾವುದು ನಂಬ್ತಿರೋ ಅದು ಸಿಗುತ್ತೆ. ಯಾವುದು ನೋಡ್ತಿರೋ ಅದು ನಂಬ್ತೀರಾ, ಯಾವುದು ನಂಬ್ತೀರಾ ಅದು ನಿಮ್ಗೆ ಸಿಗುತ್ತೆ. ಹಾಗಾಗಿ ತುಂಬ ಫ್ರೀ ಮೈಂಡಿಂದ ಕೂತ್ಕೊಳ್ಳಿ. ಕೆಲವರಿಗೊಂದು ಅಭ್ಯಾಸ ಇದೆ, ಮುಳ್ಳು ನಡೀತಾ ಇದೆಯಾ ನಿಂತಿದೆಯಾ ಅಂತ ಅವಾಗ ನೋಡ್ಕೊಳ್ಳು. ಅಂದರೆ ಟೈಮ್ ನೋಡ್ಕೊಳ್ಳೋ ಅಭ್ಯಾಸ ಇದೆ ಕೆಲವರಿಗೆ. ಅಂಥದ್ದೇನು ಮಾಡುವಂಥದ್ದೇನು ಇರಲ್ಲ, ಆದರೂ ನೋಡ್ತಾ ಇರ್ತಾರೆ. ನಂಗೆ ಅನ್ಸುತ್ತೆ ವಾಯ್ಸ್ ಕ್ಲಿಯರ್ ರೀಚ್ ಆಗ್ತಿದೆಯಾ ಇಲ್ವಾ ಅಂತ. ಆಗ್ತಾ ಇದೆ? ಕನ್ಫರ್ಮಾ? ಹಾಂ. ಎರಡನೇ ಪ್ರಶ್ನೆ ಇದೆ, ನಂಗೆ ಡೌಟ್ ಇದೆ. ಕಿವಿ ಕೇಳಿಸುತ್ತಾ ಇಲ್ವಾ? ಸರಿ ಇದೆ. ಓಕೆ. ಮೂರನೇದು ಇನ್ನೊಂದು ಡೌಟ್ ಇದೆ, ಕನ್ನಡ ಬರುತ್ತಾ ಇಲ್ವಾ? ಬರುತ್ತೆ. ಹಂಗಾದ್ರೆ ನಾನೇ ಕೆಳಗಿಳಿತೀನಿ, ಈಗ ಯಾಕೆ ಮಾತಾಡ್ತಿಲ್ಲ ನೀವು ಅಂತ. ನಂಗೆ ಸ್ವಲ್ಪ ರಿಯಾಕ್ಷನ್ ಬೇಕು. ಕೆಲವರು ಸ್ವಲ್ಪ ಗುರಾಯಿಸ್ತಿದ್ದಾರೆ ನನ್ನ. ಗುರಾಯಿಸೋದಂದ್ರೂ ಭಾಳ ದುರ್ದುಟ್ಕೊಂಡು ನೋಡ್ತಿದ್ದಾರೆ. ಯಾಕೆಂದ್ರೆ ಇವನಿಗೆ ಮಾತ್ರ ಯಾಕೆ ನಾವು ಚಪ್ಪಾಳೆ ಹೊಡಿಬೇಕು ಅಂತ.
ಕೆಲವರು ಸಾಲ ಕೊಟ್ಟು ವಾಪಸ್ ಕೊಡ್ದಿರ ಹೆಂಗ್ ನೋಡ್ತಾರೆ ಹಂಗೆ ನೋಡ್ತಿದ್ದಾರೆ. ನಿಮ್ಮನ್ನ ನಾನು ಇನ್ನೂ 2 ತಾಸು ನೋಡ್ಬೇಕು ಸ್ವಾಮಿ. ಹಲೋ ಹಲೋ, ನಾನು ಇನ್ನೂ 2 ತಾಸು ನಿಮ್ಮನ್ನು ನೋಡ್ತಿರ್ಬೇಕು. ಅದಕ್ಕೆ ಸ್ವಲ್ಪ ಸ್ಮೈಲ್ ಕೊಡಿ. ಸ್ಮೈಲ್ ಸ್ಮೈಲ್ ಸ್ಮೈಲ್. ಅವಾಗ ಫ್ರೆಶ್ ಮೂಮೆಂಟ್ ಆ್ಯಡ್ ಕೊಡ್ತಾ ಇರಿ. ಅರ್ಥ ಆಗ್ತಿದ್ಯಾ? ಭಾಳ ಡೀಪಾಗೆಲ್ಲ ಹೋಗ್ಬೇಡಿ, ಎಂಜಾಯ್ ಮಾಡಿ ಸ್ವಲ್ಪ. ತುಂಬ ಡಲ್ ಆಗಿ, ಸೈಲೆಂಟ್ ಆಗಿ, ಗಂಭೀರವಾಗಿ, ಗಾಂಭೀರ್ಯದಿಂದ 2 ತಾಸು ಕೂತ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಖುಷಿಯಿಂದ ಅದ್ರ ಟೈಮ್ ಕಳಿಬೋದು. ಓಕೆ, ಡನ್ನಾ? ರೆಡಿ? ಹಾಂ, ಎಸ್, ಒಂದ್ಸರಿ ಪವರ್ ಕೊಡ್ಬೋದಾ? 3, 2, 1 ಪವರ್. ನಮ್ಮ ಕನ್ನಡದಲ್ಲಿ ಸಖತ್ತಾಗಿ ಹೇಳ್ತಾರೆ ಅದನ್ನು. 5, 4, 3, 2, 1 ಶಕ್ತಿ. ಓಕೆ, ತುಳುವಲ್ಲಿ ನೀವು ಆಮೇಲೆ ಹೇಳ್ಕೊಳ್ಳಿ, ನಂಗೆ ಬರಲ್ಲ. ಓಕೆ, ಡನ್, ಥ್ಯಾಂಕ್ ಯು. ಈಗ ಜರ್ನಿ ನೋಡೋಣ. ನನ್ನ ಪರಿಚಯ ಭಾಳಷ್ಟು ಜನರಿಗಿದೆ ಇದೆ ಅಲ್ವಾ? ಬಟ್ ನೇಮ್ ಮಾತ್ರ ಗೊತ್ತು, ಗಣೇಶ್ ರೇವಾಡಿಗ ಅಂತ. ಫೋಟೋದಲ್ಲೂ ನೋಡಿರ್ತೀರಾ, ವಿಡಿಯೋದಲ್ಲೂ, ಯೂಟ್ಯೂಬಲ್ಲಿ, ನನ್ನ ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬಲ್ಲಿ ನೋಡಿರ್ತೀರಾ. ಆದರೆ ಡೀಟೇಲ್ ಆಗಿ ಯಾರು ಏನಾಗಿದ್ರು, ಕೆಲವರು ಏನು ಮಾಡ್ತಾರೆ ಅಂದರೆ, ಮೋದಿ ಕೇರ್ ಲೀಡರು ಅಚೀವರ್ ಅಂದರೆ ಅವರು ಸಾಮಾನ್ಯದವ್ರು ಅಲ್ಲವೇ ಅಲ್ಲ. ಅವರು ಒಂಥರ ಬೇರೆ ಗ್ರಹದಿಂದ ಬಂದವ್ರ ಥರ ನೋಡ್ತಾರೆ. ಬೇರೆ ಗ್ರಹ ಅಂದರೆ ಇವರು ಅಸಾಮಾನ್ಯ ವ್ಯಕ್ತಿ, ಇವರು ದೇವರೇ, ಇವನೇನೇನೋ ಸ್ಪೆಷಲ್ನ ರೆಡಿ ಮಾಡಿ ಬಿಟ್ಟವ್ರು ಇವ್ರನ್ನ. ನಾವು ಯಾರು ಅವ್ರ ಹತ್ರ ಹೋಗಕ್ಕಾಗಲ್ಲ ಅನ್ನೋ ಕೆಲವರು ಭ್ರಮೆಯಲ್ಲಿದ್ದೀರಾ. ಆ ಭ್ರಮೆಯಿಂದ ಫಸ್ಟ್ ಹೊರಗಡೆ ಬನ್ನಿ. ನಾವು ನಿಮ್ಮ ಥರನೇ ಸಾಮಾನ್ಯ ವ್ಯಕ್ತಿ. ಅಸಾಮಾನ್ಯವಾಗಿರೋ ಬಿಸ್ನೆಸ್ಸಲ್ಲಿರೋದ್ರಿಂದ, ಅಸಾಮಾನ್ಯ ವ್ಯಕ್ತಿಗಳ ಜೊತೆ ಇರೋದ್ರಿಂದ ಅಸಾಮಾನ್ಯವಾಗಿ ಬೆಳೆದಿದ್ದೀನಿ. ಸಾಮಾನ್ಯವಾಗಿ ಯಾರಿಗೂ ಸಿಗದೇ ಇರುವುದು ನನಗೆ ಸಿಕ್ಕಿದೆ. 10 ಫಾರಿನ್ ಟ್ರಿಪ್ ಸಿಕ್ಕಿದೆ. 10 ಫಾರಿನ್ ಟ್ರಿಪ್. ತಿಂಗಳಿಗೆ 14.25 ಲಕ್ಷ ಮಂತ್ಲಿ ಇನ್ಕಮ್ ಸಿಕ್ಕಿದೆ ತಿಂಗಳಿಗೆ. ಅದಕ್ಕೆಲ್ಲಕ್ಕಿಂತ ಜಾಸ್ತಿ ಇಷ್ಟು ಜನರ, ಯಾವುದೇ ತಾಲೂಕಿಗೆ ಹೋದ್ರು ಇಷ್ಟು ಸಾವಿರಾರು ಜನರ ಪ್ರೀತಿ, ವಿಶ್ವಾಸ, ಬ್ಲೆಸ್ಸಿಂಗ್ ಸಿಕ್ಕಿದೆ. ಇದು ಬಹಳ ದೊಡ್ಡ ಸಾಧನೆ. ಅರ್ಥ ಆಗ್ತಿದ್ಯಾ? ಇದು ಪ್ರತಿಯೊಬ್ಬ ವ್ಯಕ್ತಿ ಮೋದಿ ಕೇರ್ ಕನ್ಸಲ್ಟೆಂಟು ಜಾಯ್ನ್ ಆದವರಿಗೆ ಮುಂದೆ ಸಿಗುತ್ತೆ. ಸಿಗೋ ತನಕ ನಾವು ಇರಬೇಕಷ್ಟೇ. ನಾನು ಮಾಡಿರುವ ಮೊದಲ ಸೀಕ್ರೆಟ್ ಈ ಬಿಸ್ನೆಸ್ದೇನು, ಈ ಬಿಸ್ನೆಸ್ನ ನನ್ನ ಈ ಇಷ್ಟು ದೊಡ್ಡ ಯಶಸ್ಸಿನ ಸೀಕ್ರೆಟ್ ಫಸ್ಟ್ ಸ್ಟೆಪ್ ಮೋದಿ ಕೇರ್ನ ಜಾಯ್ನ್ ಆಗಿರೋದು. ಯಾಕೆಂದ್ರೆ ಲಾಟ್ರಿ ಹಾರಬೇಕಂದ್ರೂ, ಲಾಟ್ರಿ ಸಿಗಬೇಕಂದ್ರೂ ಟಿಕೆಟ್ ತಗೊಂಡಿರ್ಬೇಕಲ್ಲ. ಹಲೋ, ಇನ್ಯಾರು ಮೋದಿ ಕೇರ್ ಜಾಯ್ನ್ ಆಗದಿದ್ದವ್ರು ಇದ್ದೀರಾ? ಇನ್ನೂ ಜಾಯ್ನ್ ಆಗದಿದ್ದವರು ಕೆಲವರು ಕೈ ಎತ್ತಲ್ಲ. ಇನ್ನೂ ಜಾಯ್ನ್ ಆಗಿಲ್ವ ಅಂತ ಕೇಳ್ದಲ್ಲ, ಅದಕ್ಕೆ ಕೈ ಎತ್ತಲ್ಲ. ಜಾಯ್ನ್ ಆಲ್ರೆಡಿ ಆಗಿದ್ದೀರಾ? ಎಷ್ಟು ಜನ ಮೋದಿ ಕೇರ್ ಜಾಯ್ನ್ ಆದವ್ರು ಇದ್ದೀರಾ? ಹೆಮ್ಮೆಯ ಕನ್ಸಲ್ಟೆಂಟ್, ಹೆಮ್ಮೆಯ ಮೋದಿ ಕೇರಿಯನ್ಸ್. ಪವರ್ಫುಲ್ ಆಗಿ ಕೆಲವರು ಇಷ್ಟೇ ಲೈಟ್ ಜಾಯ್ನ್ ಆಗಿದ್ದಾರೆ. ಇನ್ನೇನು ಇಡಬೇಕಾ ಬೇಡವಾ ಅಂತ ಇದ್ದಾರೆ. ಪೂರ್ತಿ ಆಗಿಲ್ಲ. ಮೋಸ್ಟ್ಲಿ ಇವತ್ತು ಸಂಜೆ ಪೂರ್ತಿ ಆಗ್ಬೋದು. ಇನ್ನೊಂದು 2 ತಾಸಲ್ಲಿ ಪೂರ್ತಿ ಆಗ್ಬೋದು ಡಿಸಿಷನ್. ನಾನು ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ನಾನು ಕುಂದಾಪುರ ತಾಲೂಕಿನವನು, ನಿಮ್ಮ ಪಕ್ಕದ ತಾಲೂಕು, ಅಂದರೆ ಸೇಮ್ ಡಿಸ್ಟಿಕ್ ಅವರು. ಆಯ್ತಾ? ಹಲೋ, ಸೇಮ್ ಡಿಸ್ಟಿಕ್ ಅವರು. ಫ್ರೆಂಡ್ಸ್ ಅಲ್ವಾ? ಡನ್. ಸೊ ಈಗ ನನ್ನ ಜರ್ನಿ, ಸೊ ನನ್ನ ದೇವರು, ನನಗೆ ಜನ್ಮ ಕೊಟ್ಟವರು, ನನ್ನ ತಂದೆ, ನಮ್ಮ ತಾಯಿ. ನಾನು 16ನೇ ವಯಸ್ಸಲ್ಲಿ ತೆಗೆದಿರುವಂಥ 16, ಎಕ್ಸಾಕ್ಟ್ಲಿ 16
2002 ಒಬ್ಬ ಹೋಟೆಲ್ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಿರುವಾಗ ವಿಜಯ ಬ್ಯಾಂಕ್ ಪಾಸ್ಬುಕ್ ಮಾಡಲಿಕ್ಕೆ ಒಂದು ಫೋಟೋ ತೆಗೆದಿರೋದು, ಅದು ಫಸ್ಟ್ ಫೋಟೋ ನಂದು. ಥ್ಯಾಂಕ್ಸ್ ಟು ವಿಜಯ ಬ್ಯಾಂಕ್. ಯಾಕೆ ಹೇಳಿ? ವಿಜಯ ಬ್ಯಾಂಕ್ ಅವ್ರು ಫೋಟೋ ತೆಗೀರಿ ಅಂತ ಹೇಳಿಲ್ಲ ಅಂದ್ರೆ ನಾವು ತೆಗೆಯೋದೇ ಇರಲಿಲ್ಲ. ಆ ಕಾಲಕ್ಕೆ ಅದಕ್ಕಿಂತ ಹಿಂದಿನ ಫೋಟೋಗಳೇ ನಂಗೆ ಸಿಗಲೇ ಇಲ್ಲ. ಯಾಕೆಂದ್ರೆ ಫೋಟೋ ತೆಗೆಯುವಷ್ಟು ನಮ್ದು ಏನಿರಲಿಲ್ಲ. ಹಾಗಾಗಿ ಫೋಟೋ ತೆಗ್ದಿಲ್ಲ. ಆಮೇಲೆ ಬ್ಯಾಂಕಿನ ಪಾಸ್ಬುಕ್ ಸೀಲ್ ಇದೆ, ಕಾಣ್ತಿದ್ಯಾ? ಆವಾಗ ಹೋಟೆಲಲ್ಲಿ ಕೆಲಸ ಸೇರಿಕೊಂಡು ಆವಾಗ ನಾನು ತೆಗೆದಿರೋ ಫೋಟೋ. ನಮ್ಮ ತಂದೆ ತಾಯಿ ಈಗ ನನ್ನ ಜೊತೆ ಫಿಸಿಕಲಿ ಇಲ್ಲ, ಬಟ್ ಹಾರ್ಟ್ ಒಳಗೆ ಖಂಡಿತವಾಗಿದ್ದಾರೆ. ಅವರ ಆಶೀರ್ವಾದ ಇವತ್ತು ನಾನು ಫಿಸಿಕಲಿ ಹೀಗಿದ್ದೀನಿ ಅಂದರೆ ಅದು ನನ್ನ ತಂದೆ ಗಿಫ್ಟ್. ನನ್ನ ತಂದೆನೇ ಇಷ್ಟ ಹೈಟ್ ಇದ್ರು. ಹಾಗಾಗಿ ನಮ್ಮ ಅಪ್ಪಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸ್ವಲ್ಪ ಆದರೂ ಶಿಸ್ತು, ಆಮೇಲೆ ಸ್ವಲ್ಪ ಆದರೂ ಕಿಚ್ಚು, ಹಠ ಇದೆ ಅಂದರೆ ಅದು ನಮ್ಮ ಅಮ್ಮನ ಕಡೆಯಿಂದ ಬಂದಿರೋದು. ಓಕೆ, ಸ್ವಾಭಿಮಾನ, ಯಾರ ಹತ್ರನೂ ಕೇಳಬಾರ್ದು, ಯಾರಿಗೂ ಕೈ ಚಾಚಬಾರ್ದು, ಯಾರಿಗೂ ಕಮ್ಮಿ ಇರಬಾರ್ದು. ನಾವು ಇದ್ದ ಜಾಗದಲ್ಲಿ ನಾವು ಮ್ಯಾಕ್ಸಿಮಮ್ ಏನೆಲ್ಲ ಮಾಡಿ ತೋರ್ಸೋಕ್ಕಾಗತ್ತೆ ಅದನ್ನೆಲ್ಲ ಮಾಡಿ ತೋರಿಸ್ಬೇಕು. ಆಡ್ಕೊಂಡವರ ಮುಂದೆ ಗೆದ್ದು ತೋರಿಸ್ಬೇಕನ್ನೋ ಹಠ ಇವೆಲ್ಲ ನಾನು ನೋಡಿದ್ದು ಸೂಪರ್. ಏನು ಉದಾರ ಇಲ್ಲ. ಯಾಕೆಂದರೆ ಅವರಿಬ್ಬರು ಯಾರು ಸ್ಕೂಲ್ ಮೆಟ್ಲು ಹತ್ತದವ್ರಲ್ಲ. ಮೋಸ್ಟ್ಲಿ ನಮ್ಮ ತಂದೆ 3ನೇ ಕ್ಲಾಸು 4ನೇ ಕ್ಲಾಸು ಓದಿದ್ದಾರೆ. ನಮ್ಮ ತಾಯಿ ಸ್ಕೂಲ್ ಮೆಟ್ಲು ಹತ್ತಲಿಲ್ಲ, ಸ್ಕೂಲ್ಗೆ ಹೋಗಲಿಲ್ಲ. ನಾವು 9 ಜನ ಮಕ್ಕಳಿದ್ದೀವಿ. ನವಗ್ರಹಗಳಲ್ಲಿ 9ನೇ ಗ್ರಹ ನಾನೇ. ಜೊತೆಗೆ ನಮ್ಮ 6 ಜನ ಅಕ್ಕಂದ್ರಿದ್ದಾರೆ. ಅದರಲ್ಲಿ ಒಬ್ಬರು ಭಾವ ನಮ್ಗೆ ಬಂದಿದ್ದಾರೆ ಇಲ್ಲಿ ಪ್ರೋಗ್ರಾಮಲ್ಲಿ. ನನ್ನ ಬಾಲ್ಯದಿಂದನೂ ನನ್ನ ನೋಡಿದವರು ಇಲ್ಲಿದ್ದಾರೆ. ಸೊ ಹಾಗಾಗಿ ಖುಷಿ ಆಗುತ್ತೆ. ನಮ್ಮ ಫ್ಯಾಮಿಲಿಯವರು ಇನ್ನೊಬ್ರು ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ ಅನ್ನೋ ಖುಷಿ ಇದೆ. ಬಹಳ ಸೆಮಿನಾರ್ಗಳಲ್ಲಿ ಫಸ್ಟ್ ವ್ಯಕ್ತಿ. ಓಕೆ, ಆಲ್ರೆಡಿ ಡೈರೆಕ್ಟರ್ ಆಗಿದ್ದಾರೆ, ಆಯಿತಾ? ಖುಷಿ ವಿಚಾರ. ಓಕೆ, ಸೊ ಈ ಥರ ಜರ್ನಿ ಶುರುವಾಯಿತು. 2002 ಅಲ್ಲಿ ನಾನು SSLC ಎಕ್ಸಾಮ್, ಅದು ಆವಾಗ ಪಬ್ಲಿಕ್ ಎಕ್ಸಾಮ್ ಬಂತು. ಗೊತ್ತಿಲ್ಲ ನಂಗೆ ಯಾಕೆ ಬಂತು ಅಂತ. ಮೋಸ್ಟ್ಲಿ ನಾನು ಫೇಲ್ ಮಾಡೋಕ್ಕೆ ಬಂದಿರಬೇಕು. ಹಲೋ, ಎಕ್ಸಾಮ್ ಬರೆದ್ವಿ. ಎಕ್ಸಾಮ್ ಬರೋಕ್ಕಿಂತ ಮುಂಚೆ ನಮ್ದೆಲ್ಲ ಮೈಂಡ್ ಸೆಟ್ ಹೆಂಗಂದ್ರೆ ನಾವೆಲ್ಲ ಬೆಂಗಳೂರಿಗೆ ಹೋಗೋರು, ಕರೆಕ್ಟ್? ಸ್ವಲ್ಪ ಜನ ಬಾಂಬೆ ಹೋಗ್ತೀವಿ, ಸ್ವಲ್ಪ ಜನ ಬೆಂಗಳೂರು ಹೋಗ್ತೀವಿ. ಈ ಸೌತ್ ಕೊಂದ್ರಿದ್ದಾರೆ ಯಾರು ಗಂಡ್ಮಕ್ಳು ಮನೇಲಿ ಇರಲ್ಲ. ಹಲೋ, ಎಲ್ಲರೂ ದುಡಿಯೋಕೆ ಹೋಗ್ತಾರೆ. ಯಾಕೆಂದ್ರೆ ಇಲ್ಲಿ ಜಮೀನು ಕಡಿಮೆ, ಆಸ್ತಿ ಕಡಿಮೆ. ಸೊ ಹಾಗಾಗಿ ಇಲ್ಲಿ ಸಂಪಾದನೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಜನ ಬೆಂಗಳೂರು ಹೋಗ್ತೀವಿ, ಸ್ವಲ್ಪ ಜನ ಬಾಂಬೆಗೆ ಹೋಗ್ತೀವಿ. ನಮ್ಮ ಸೌತ್ ಕೇಂದ್ರದವ್ರು ಎಲ್ಲೇ ಹೋದ್ರೂ ಬೀಡ ಅಂಗಡಿ, ಬೇಕ್ರಿ, ಹೋಟೆಲ್, ಕರೆಕ್ಟಾ? ಸೊ ಅಲ್ಲೆಲ್ಲ ಹೋಗಿ ಸ್ವಂತ ಉದ್ಯೋಗ ಮಾಡ್ತೀವಿ. ನಾವು ಹೋಗಿ ಹೋಟ್ಲ್ ಕೆಲಸ ಸೇರ್ಕೋಬೇಕು. ಸೊ ಹಾಗಾಗಿ ಬೆಂಗಳೂರಿಗೆ ಹೋಗಿ ಹೋಟ್ಲ್ ಕೆಲಸ ಸೇರ್ಕೊಳ್ತೀನಿ ಅನ್ನೋ ಡ್ರೀಮ್ ಮೊದಲೇನೆ ಅಡ್ವಾನ್ಸ್ ಬಿಲ್ಡ್ ಆಗಿತ್ತು. ಹಾಗಾಗಿ ಎಕ್ಸಾಮ್ ಮೇಲೆ ಅಂಥ ಇಂಟ್ರೆಸ್ಟ್ ಏನು ಇರಲಿಲ್ಲ. ಎಕ್ಸಾಮ್ ಬರೆದ್ವಿ. ರಿಸಲ್ಟ್ ಬರೋ ದಿನ ಏಪ್ರಿಲ್ 10ನೇ ತಾರೀಕು ರಿಸಲ್ಟ್ ನೋಡ್ಲಿಕ್ಕೆ ಹೋದೆ. ಹೆಂಗೋಗಿದ್ದೀನಿ ಗೊತ್ತಾ? ರಿಸಲ್ಟ್ ನೋಡೋಕ್ಕೆ ಆಕಸ್ಮಿಕವಾಗಿ ಪವಾಡ ಆಗಿ ಎಲ್ಲರೂ ಪಾಸ್ ಆಗಿರ್ಬೋದೇನೋ ನೋಡಕ್ಕೆ ಹೋದೆ. ಪಕ್ಕಾ ಫೇಲ್ ಅಂತ ನಮ್ಮ ಮನಸ್ಸೊಳಗಡೆ ಇತ್ತು. ಆದರೆ ಹೆಂಗೆ ಫೇಲ್ ಆಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೋಗಿದ್ದೆ. ಪಾಸ್ ಆಗಿರೋ ಲಿಸ್ಟಲ್ಲಿ ನೋಡಿದೆ, ನನ್ನ ಹಾಲ್ ಟಿಕೆಟ್ ನಂಬರ್ ಪಾಸ್ ಆಗಿರೋ ಲಿಸ್ಟಲ್ಲಿ ಇಲ್ಲ. ಅಂತ ಆಘಾತಕಾರಿ ವಿಚಾರ ಏನಲ್ಲ, ಯಾಕೆಂದ್ರೆ ಅಂಥ ನಿರೀಕ್ಷೆನೇ ಇರಲಿಲ್ಲ. ಬರ್ದವ್ರು ನಾವೇ ಅಲ್ವಾ, ನಮ್ಗೆ ಭಾಳ ನಮ್ಮ ಮೇಲೆ ಅವಾಗಲೇ ನಂಬಿಕೆ ಇತ್ತು. ಅರ್ಥ ಆಯ್ತಾ? ಹಾಗಾಗಿ ಬೇಜಾರಾಗುವಂಥದ್ದಿಲ್ಲ. ಯಾಕೆಂದ್ರೆ ನಮ್ಮ ಡ್ರೀಮ್ ಏನು? ಬೆಂಗಳೂರು ಹೋಗೋದಷ್ಟೇ. ಇಲ್ಲಿ ಪಾಸ್ ಆದ್ರೇನು ಫೇಲ್ ಆದ್ರೇನು. ಜಾಸ್ತಿ ನಮಗೆ ಓದಿಸೋರು ಯಾರು ಇರಲಿಲ್ಲ. ಗುಟ್ಟಿನಲ್ಲಿ ಏನಂದ್ರೆ ಓದೋಕ್ಕೆ ಇಂಟ್ರೆಸ್ಟು ಇರಲಿಲ್ಲ. ಸೊ ಹಾಗಾಗಿ ನಾವು ಹೋಟೆಲ್ ಕೆಲಸಕ್ಕೆ ಸೇರಿಕೊಂಡ್ವಿ. ಹೋಟೆಲಲ್ಲಿ ಫಸ್ಟ್ ಡ್ಯೂಟಿ ನನ್ನ ಹೋಟೆಲ್ ಕ್ಲೀನರ್ ಆಗಿ. ಕ್ಲೀನರ್ ಗೊತ್ತಲ್ಲ, ಮುಸ್ರೆ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಕ್ತು. ತಟ್ಟೆ ತೊಳೆದು ಕೊಡ್ತಿದ್ವಿ. ಈಗ ಕರೋನಾ ಡ್ರೆಸ್ ಬಂದಿದೆ ಗೊತ್ತಾ ನಿಮಗೆ? ಯಾವುದು? ಇಂಥ POP ಕಿಟ್ಟ, ಅದು ಯಾವುದು ಕಿಟ್ ನಂಗೆ ಗೊತ್ತಿಲ್ಲ, ಇಂಗ್ಲೀಷ್ ಬರಲ್ಲ ನನಗೆ. ಕಿಟ್ ಹಾಕೊಂತಾರಲ್ಲ, ಆ ಕಿಟ್ ನಮ್ಗೆ ಆವಾಗಲೇ ಕೊಟ್ಟಿದ್ರು, ತಟ್ಟೆ ತೊಳೆಯೋಕೆ ನೀರು ಬೀಳಬಾರ್ದು ಅಂತ. ಹಲೋ, ಈಗ ಪಾನ್ ಅಮೇರಿಕಾ ಶೂಟ್ ಚೆನ್ನಾಗಿದೆ ನಂಗೆ ಗೊತ್ತಿದೆ.
ಇದು ಸಾರಿ ಪೀಟರ್ ಇಂಗ್ಲೆಂಡ್ ಸೂಟ್ ಚೆನ್ನಾಗಿದೆ, ಬಟ್ ಆವಾಗಿನ ಸೂಟ್ ಇನ್ನೂ ಚೆನ್ನಾಗೇ ಇತ್ತು. ಆವಾಗಲೇ ಸೂಟ್ ಹಾಕೊಂತಿದ್ವಿ ನಾವು, ಪ್ಲಾಸ್ಟಿಕ್ ನೀರು ಬೀಳಬಾರ್ದಲ್ಲ ಅಂತ. 1200 ರುಪೀಸ್ ಪ್ಲೇಟ್ ತೊಳಿತಿದ್ದ ವ್ಯಕ್ತಿ ಇನ್ನೂ 3 ವರ್ಷ ಆಯಿತು, 2000, 2, 3, 4, 5, 6, 7 ಬಂತು. 2007ನೇ ಇಸ್ವಿ ಬಂದ್ರು ಲೈಫ್ ಏನು ಚೇಂಜ್ ಆಗಿಲ್ಲ. ಹೋಟೆಲ್ ಚೇಂಜ್ ಆಯಿತು, 3 ಹೋಟ್ಲ್ ಚೇಂಜ್ ಮಾಡಿದೆ, 3 ಹೋಟೆಲ್, 1 ಬಟ್ಟೆ ಅಂಗಡಿ, ಎಲ್ಲ ಡ್ಯೂಟಿ ಚೇಂಜ್ ಮಾಡಿದ್ರು 1200 ರುಪೀಸ್ ಅಂತೂ ಫಿಕ್ಸ್, ಚೇಂಜೇ ಆಗಿಲ್ಲ, ಫಿಕ್ಸ್. ಆಮೇಲೆ ನಾನು ಸಪ್ಲೈಯರ್ ಆಗಿದ್ದೆ, ಕ್ಲೀನರಿಂದ ಸಪ್ಲೈಯರ್ ಆಗಿದ್ದೆ, ಪ್ರಮೋಷನ್ ಆಗಿತ್ತು. ಆವಾಗ ಡೈಲಿ ಚೇಂಜ್ ಒಟ್ಟಾಗೋದು, ಊಟ ತಿಂಡಿ ಎಲ್ಲ ಬಿಲ್ ಪೇ ಮಾಡ್ರ ಮೇಲೆ ನಮಗೆ 2 ರೂಪಾಯಿ, 4 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಹಿಂಗೆ ಇಡೋದು. ಸೊ ಅದು ಕಲೆಕ್ಷನ್ ಡೈಲಿ ಜೋರಾಗೋದು. ಒಂದು 60-70 ರೂಪಾಯಿ, ಭಾನುವಾರ ಬಂದರೆ 100 ರೂಪಾಯಿ ಕಲೆಕ್ಷನ್ ಆಗೋದು. ಆ್ಯಾವರೇಜ್ 60 ರೂಪಾಯಿ ಅಂದ್ರೂ ನಮಗೆ 1800 ರೂಪಾಯಿ ಕಲೆಕ್ಷನ್ನು ತಿಂಗಳಿಗೆ ಸಿಕ್ತಿತ್ತು. ಇದೊಂದು 1200 ರೂಪಾಯಿ ಸಂಬಳ, 3000 ರೂಪಾಯಿ ದುಡಿತಿದ್ವಿ ಟೋಟಲಿ. ಬ್ಯಾಂಕ್ ಬ್ಯಾಲೆನ್ಸ್ 0. 5 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ಇನ್ನು 5 ವರ್ಷಕ್ಕೆ ಏನಾದ್ರು ಆಗ್ತೀವಾ? ಇನ್ನು 5 ವರ್ಷಕ್ಕೆ ಏನಾದ್ರು ಆಗ್ತೀವಾ? ಆಗಲ್ಲ. ಯಾಕಂದ್ರೆ ನಮ್ಮ ಸೀನಿಯರ್ ಎಲ್ಲ ಇದ್ದಾರಲ್ಲ, ನನಗಿಂತ 5 ವರ್ಷ ಸೀನಿಯರ್ ಹೋಟ್ಲಲ್ಲಿ ಇಲ್ವಾ? ಇದ್ದಾರೆ. ಅವಾಗ ಏನು ಮಾಡೋದು? ನನಗೆ ಬೇರೆ ದಾರಿ ಇಲ್ಲ ಅಂದ್ಕೊಂಡಿದ್ದೆ. ಅವಾಗ ನನಗೆ ಸುಬ್ರಹ್ಮಣ್ಯ ಸರ್ ಅವಕಾಶ ಕೊಟ್ಟರು. ಕೆಲವರು ಅನ್ಕೊಂತಾರೆ ನನ್ನ ಜಾಗ್ವಾರ್ ಕಾರ್ 14 ಲಕ್ಷ ಇನ್ಕಮ್ ತಗೊಂಡು ನೋಡ್ರೆ ಯಾವ ಕಾನ್ವೆಂಟಲ್ಲಿ ಓದಿರ್ಬೋದು ಅಂತ. ಇದು ನಾನು ಓದಿರೋ ಸ್ಕೂಲ್. ಒಂದೇ ರೂಮಲ್ಲಿ 2 ಕ್ಲಾಸ್ಗಳು ಇದ್ವಿದ್ದು. ಅದೇ ಟೀಚರ್ ಆ ಕಡೆನೂ ಪಾಠ ಮಾಡಬೇಕು, ಈ ಕಡೆನೂ ಪಾಠ ಮಾಡಬೇಕು. ನಮ್ಗೆ ಒಟ್ಟೊಟ್ಟಿಗೆ 4ನೇ ಕ್ಲಾಸ್ದು 3ನೇ ಕ್ಲಾಸ್ದು ಎಲ್ಲ ಪಾಠ ಒಟ್ಟಿಗೆ ಸಿಕ್ತಿತ್ತು. ಅಷ್ಟು ಅದೃಷ್ಟ ನಮ್ಗೆ. ಯಾಕಂದ್ರೆ ಒಂದು ಬೆಂಚ್ 4ನೇ ಕ್ಲಾಸ್ ಅವರು, 3ನೇ ಕ್ಲಾಸ್ ಅವರು, 1 ಬೆಂಚ್ ಅವರು, ಅಷ್ಟೇ ಜನ ಅಲ್ಲಿ. ಗೌರ್ಮೆಂಟ್ ಸ್ಕೂಲ್ ಗೊತ್ತಿಲ್ಲ. 5ನೇ ಕ್ಲಾಸ್ ಆಯಿತು, 6 ಆಯಿತು, 7 ಆಯಿತು, 10ನೇ ಕ್ಲಾಸು ಆಯಿತು. ಯಾಕೆಂದರೆ ಕೆಲವರಿಗೊಂದು ಭ್ರಮೆ, ಕಾನ್ವೆಂಟ್ ಸ್ಕೂಲಲ್ಲಿ ಓದೋರು ಮಾತ್ರ ಜಾಗ್ವಾರಲ್ಲಿ ಓಡಾಡ್ತಾರೆ, ಇಂಗ್ಲೀಷ್ ಮೀಡಿಯಂ ಓದೋರು ಜಾಗ್ವಾರಲ್ಲಿ ಓಡಾಡ್ತಾರೆ. ಏನು ಬರೆದಿಟ್ಟವ್ರು ಅವರು? ಈ ಸ್ಕೂಲ್ ಓದೋರು ಜಾಗ್ವಾರಾಗಿ ಬರ್ಬೋದು. ನಿಮ್ಮ ಸ್ಕೂಲಿಗೆ ಹೋಗಿ ಅದು ಬಿದ್ದೋಕ್ಕಿಂತ ಮುಂಚೆ ಒಂದು ಫೋಟೋ ತಗೊಬನ್ನಿ, ಬೇಕಾಗುತ್ತೆ ಮುಂದೆ. ನಾನು 1 ವರ್ಷ ಲೇಟ್ ಆಗಿದ್ರೆ ಫೋಟೋ ತೆಗೆಯೋದು, ಅದು ಬಿದ್ದೋಗ್ತಿತ್ತು. ಈಗಿಲ್ಲ ಅದು ಫೋಟೋ, ಈಗಿಲ್ಲ, ಅದು ತೆಗ್ದಾಕಿದ್ದಾರೆ. ನಾನು 1 ವರ್ಷ ಮುಂಚೆ ಹೋಗಿ ಫೋಟೋ ತಗೊಬಂದು ಪುಣ್ಯ ಇಲ್ಲಿ ಫೋಟೋದಲ್ಲಿದೆ. ಆಮೇಲೆ 2007 ನನಗೆ ಅವಕಾಶ ಕೊಟ್ಟಿರೋ ವ್ಯಕ್ತಿ ಸುಬ್ರಹ್ಮಣ್ಯ ಸರ್ ಅಂತ. ಆ ಕಡೆ ಲಾಸ್ಟಲ್ಲಿ ಇದ್ದಾರೆ, ಈ ಕಡೆ ಇರೋದು ಗಣೇಶ್ ರೇವಾಡಿಗ. ಅವಾಗೇನು ಕೈಯ ಕಾಸು ಇಲ್ಲ, ಮೈಯ ಮಾಂಸನೂ ಇಲ್ಲ. ನಮ್ಮ ಕಡೆ ಗಾದೆ ಹೇಳ್ತಾರೆ, ಕೇಳಿದ್ರ ಗಾದೆ? ಹಾಂ. ಒಂದು 50-55 kg ತೂಕದ ವ್ಯಕ್ತಿ. ಈಗ 85 ಇದ್ದೀನಿ. ಯಾಕಂದ್ರೆ ಅವಾಗ ಊಟ ತಿಂಡಿಗೂ ಕಷ್ಟ ಇತ್ತು, ಆ ಥರ ಪರಿಸ್ಥಿತಿ ಇತ್ತು. ಅಂಥ ಟೈಮಲ್ಲಿ ನನಗೆ ಮೋದಿಕೇರ್ ಸಿಕ್ತು. ಮೋದಿಕೇರ್ ಸಿಕ್ಕಿದ ನಂತರ ಹೋಟೆಲಲ್ಲಿ ಕೆಲಸ ಮಾಡ್ತಿರೋ ಮೋದಿಕೇರ್ ಸಿಕ್ತು. ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ಅಥವಾ ನಾವು ಹೇಗಿದ್ವಿ ಅಂದರೆ, ಎಲ್ಲರೂ ನಾವು ಮೋದಿಕೇರಿಗೆ ಜಾಯಿನ್ ಮಾಡಿಸುವಾಗ ಏನು ಅನ್ಕೊತೀವಿ ಹೇಳಿ? ಗೆಸ್ಟ್ ಕರ್ಕೊಬಂದಾಗ ನಾವು ಏನು ಅನ್ಕೊತೀವಿ? ಗೆಸ್ಟನ್ನ ಹೆಂಗಾದರೂ ಜಾಯ್ನ್ ಆದರೂ ಸಾಕು ಅಂತ ಅನ್ಕೊತೀವಿ ಅಲ್ವಾ? ನಮ್ದಂಗಲ್ಲ. ನನ್ನ ಮನಸ್ಥಿತಿ ಹೆಂಗಿತ್ತಂದರೆ, ಹೆಂಗಾದರೂ ನಾನು ಜಾಯಿನ್ ಮಾಡಿಸ್ಕೊಂಡ್ರು ಸಾಕು ಅಂತ. ಯಾಕೆಂದರೆ ಅವಕಾಶಕ್ಕೋಸ್ಕರ ಕಾಯ್ತಿರೋ ವ್ಯಕ್ತಿ. ಮೋಸ್ಟ್ಲಿ ಮೋದಿಕೇರು ನನ್ನನ್ನು ರಿಜೆಕ್ಟ್ ಮಾಡಿದಿದ್ರೆ ಸಾಕು, ರಿಜೆಕ್ಟ್ ಮಾಡಿದರೆ ನಾನು ತುಂಬ ಬೇಜಾರಾಗ್ತಿದ್ದೆ. ಅಷ್ಟು ಅಂದರೆ ಕಾಯ್ತಾ ಇದ್ದೆ ನಾನು, ಮೋದಿಕೇರ್ ಸಿಗಲಿ. ಸಿಕ್ಕಿದ ಕೂಡಲೇ ನನ್ನನ್ನು ಸೇರಿಸ್ಕೊಳ್ಳಿ ಅಂತ ನಾನೇ ರಿಕ್ವೆಸ್ಟ್ ಮಾಡಿದ್ದೆ. ನಾನು ಬರ್ತೀನಿ, ಇಲ್ಲ ಇದು ಹಿಂಗಾಗುತ್ತೆ ಕಲಿಬೇಕು, ಅದು ಏನು ಬೇಕಾದ್ರೂ ಮಾಡೋಣ, ಒಟ್ಟು ನನ್ನ ಸೇರಿಸ್ಕೊಳ್ಳಿ. ನಾನಾಗಿನೇ ಹುಡ್ಕೊಂಡೋಗಿ 5000 ಅವರಿಗೆ ರೀಚ್ ಮಾಡಿ 4 ತಿಂಗಳು ಸಂಬಳ ಅದು 5000 ರೂಪಾಯಿ ಕಿಟ್ ಅಂದ್ರೆ. ಆವಾಗ 13 ವರ್ಷಗಳ ಹಿಂದೆನೆ 5000 ರೂಪಾಯಿ ಪ್ರಾಡಕ್ಟ್ ತಗೊಬಂದಿದ್ದೀನಿ. ಪೇಸ್ಟು 140 ರೂಪಾಯಿ. ಅವಾಗ ಪೇಸ್ಟು
ಇವಾಗ ಅದೇ ಪೇಸ್ಟ್ 75 ರೂಪಾಯಿಗೆ ಸಿಗ್ತಾ ಇದೆ. ಗ್ರೇಟ್ ಸಮೀರ್ ಸರ್. 140 ರೂಪಾಯಿ ಪೇಸ್ಟ್ ಹೋಟ್ಲ್ ಹುಡುಗರಿಗೆ ಒಬ್ರಿಗೂ ಕೊಡೋಕ್ಕಾಗುತ್ತಿಲ್ಲ. ಅದು ಯಾಕೆ? 140 ರೂಪಾಯಿ ಪೇಸ್ಟ್ ಅವರೆಲ್ಲಿ ಯೂಸ್ ಮಾಡ್ತಾರೆ? ಅವ್ರು 20 ರೂಪಾಯಿ 10 ರೂಪಾಯಿ ತರ್ತಾರೆ. ಸೋಪ್ ಚಿಕ್ಕ ತರ್ತಾರೆ. ನಮ್ಮ ಹತ್ರ ಶಾಂಪೂ ಎಲ್ಲ 100 ml ಇರೋದು, 100 ml 175 ರೂಪಾಯಿ 200 ರೂಪಾಯಿ ಶಾಂಪೂ ಇರೋದು. ನಾವು ಒಂದು ಕರೆಕ್ಟಾಗಿ 10 ಪ್ರಾಡಕ್ಟ್ ಕೊಟ್ಟಿವಿ ಅಂದರೆ ಒಂದು ತಿಂಗಳು ಸ್ಯಾಲ್ರಿ ಹೋಗುತ್ತೆ. 1 ತಿಂಗಳು ಸ್ಯಾಲ್ರಿ ಯಾರು ಪ್ರಾಡಕ್ಟ್ ತೊಗೊಳ್ತಾರಾ? ಹಲೋ, ಇಲ್ಲ. ಹಾಗಾಗಿ ನಾವು ಕೆಲಸ ಮಾಡುವ ಜಾಗದಲ್ಲಿ ಮೋದಿ ಕೇರ್ ಮಾಡೋಕ್ಕಾಗಲ್ಲ ಅಂತ ನಂಗೆ ಗೊತ್ತಿತ್ತು. ಎಷ್ಟು ಸ್ಟ್ರಾಂಗ್ ಇತ್ತು ನಮ್ಮ ಟೀಮ್, ಹೋಟೆಲ್ ಟೀಮ್ ಅಂತ ಹೇಳಿದ್ರೆ ಒಬ್ಬನ್ನೂ ಕರ್ಕೊಂಬರೋಕ್ಕಾಗಿಲ್ಲ ನನಗೆ. ಹೋಟ್ಲಿಂದ ಒಬ್ಬನೂ ಕರ್ಕೊಂಬಂದಿಲ್ಲ. ನನ್ನ ಜೊತೆ ಹೋಟೆಲ್ ಕೆಲಸ ಮಾಡಿರೋ ವ್ಯಕ್ತಿ ಯಾರೂ ಮೋದಿ ಕೇರ್ ಜಾಯ್ನ್ ಆಗಿಲ್ಲ. ಆದರೂ ಮೋದಿ ಕೇರ್ ಪ್ಲ್ಯಾನ್ ತಗೊಳ್ಳೋಕೆ ಹೆಂಗಿರುತ್ತೆ ಹೇಳಿ ನಮಗೆ? ನಮ್ಮ ಅಪ್ಲೈನ್ ಪ್ಲ್ಯಾನ್ ಕೊಡ್ತಾರೆ ಇಲ್ವಾ? ಹೆಂಗೆ ಪ್ಲ್ಯಾನ್ ಕೊಡ್ತಾರೆ ಹೇಳಿ? ಇಲ್ಲಿ ನೀವು ಹಿಂಗೆರೆ ಹೇಳೋದು ಹಿಂಗೆರೆ ಹೇಳಿದ್ದಾರೆ. 1 ಲೈನು 2 ಲೈನು 3 ಲೈನು 4 ಲೈನು ಪಟ 4 ಜನ ತಲೆ ನಮ್ಗೆ ಚಿತ್ರ ಬಂದ್ಬಿಡುತ್ತೆ. ಓ ಇದು ಶಿವ ಅವನು ತಗೊಳ್ತಾನೆ, ಓ ಇದು ಹರೀಶ್ ಅವನು ತಗೊಳ್ತಾನೆ, ಇದು ನಾರಾಯಣ ನನ್ನ ಫ್ರೆಂಡ್ ತಗೊಳ್ತಾನೆ. ಯಾರ್ಯಾರು ಮುಖ ನಮಗೆ ಇಮ್ಯಾಜಿನೇಷನ್ ಬಂತೋ ಅವ್ರು ಯಾರು ಇನ್ನೂ ಬಂದಿಲ್ಲ ಮೋದಿ ಕೇರ್. ಇನ್ನು ನಿರಾಶೆ ಆಗುತ್ತಾ ಇಲ್ವಾ? ನಿರಾಶೆ ಆಗುತ್ತೆ. ನಾವು ಅಂದ್ಕೊಂಡಿದ್ದೇ ಬೇರೆ ಮೋದಿ ಕೇರ್. ಇದು ನೋಡ್ರಿ ಜನರಿಗೆ ಅರ್ಥ ಆಗ್ತಿಲ್ಲ, ಇದು ಜನ ರಿಸೀವ್ ಮಾಡ್ಕೊಳ್ತಿಲ್ಲ. ನನಗೆ ಕನ್ಫ್ಯೂಸ್ ಆಗೋದು, ಈ ಮೋದಿ ಕೇರ್ ಸರಿ ಇಲ್ವಾ, ಜನ ಸರಿ ಇಲ್ವಾ, ನಾನು ಸರಿ ಇಲ್ವಾ ಅಂತ ಕ್ವಶನ್ ಬರೋಕ್ಕೆ ಶುರುವಾಯಿತು. ಎಲ್ಲಾದರೂ ರಾಂಗ್ ಡಿಸಿಷನ್ ತಗೊಂಡ, ನಾನು ತಪ್ಪು ನಿರ್ಧಾರ ತಗೊಂಡ? ಯಾಕೆ? ಕೆಲವರು ಬೇಡ ಅನ್ನೋರು, ಕೆಲವರು ಬುದ್ಧಿ ಹೇಳೋರು, ಬೇಡ ಕಣೋ ನಿಂಗೆ ಬೇಡ ಕಣೋ ಅಂತ. ಕೆಲವರು ಅವ್ರಿಗೆ ಬೇಡ ಅಂತಿದ್ರು, ಕೆಲವರು ನನಗೆ ಬೇಡ ಅಂತಿದ್ರು. ಈ ಮಾಡಬೇಡ ಹಾಳಾಗ್ತೀಯ. ಆಮೇಲೆ ಕೆಲವರೆಲ್ಲ ರೇಗ್ಸೋರು, ಕೆಲವರು ನಗೋರು, ಕೆಲವರು ಹಾಸ್ಯ ಮಾಡೋರು, ಕೆಲವರು ಟೀಕೆ ಮಾಡೋರು, ಇನ್ನು ಕೆಲವರು ಅಯ್ಯೋ ಪಾಪ ಹಾಳಾಗ್ಬಿಟ್ಟ ಅನ್ನೋರು, ಮರುಗೋರು, ಕೆಲವ್ರದ್ದು ಅನುಕಂಪ, ಕೆಲವ್ರದ್ದು ಕನಿಕರ. ನಾವು ಇವರದ್ದು ವಿಚಿತ್ರ ಮೆಂಟಾಲಿಟಿಗಳನ್ನ ನೋಡಿಬಿಟ್ಟು ಯಾವುದು ಸರಿ ಇಲ್ಲ, ಜನರು ಸರಿ ಇಲ್ವಾ, ಬಿಸ್ನೆಸ್ ಸರಿ ಇಲ್ವಾ? ಒಂದು ಪ್ರಶ್ನೆ ನನಗೆ 2007, 8, 9 ತನಕನೂ ಕಾಡ್ತಾ ಇತ್ತು. ಯಾಕೆ ಅಂದರೆ ನನಗೆ 10,000 ಇನ್ಕಮ್ ತಗೊಳ್ಳಿಕ್ಕೆ 2 ವರ್ಷ ತಗೊಳ್ತು. ಈಗ ನಿಮ್ಮಲ್ಲಿ ಬಂದಿದ್ರೆ ಕೆಲವರು ಜಾಯ್ನ್ ಆಗಿ ತಿಂಗಳಲ್ಲಿ 10,000 ಚೆಕ್ ಬರುತ್ತೆ. ಈ ಮಂತ್ ಆಫರ್ ಇದೆಯಲ್ಲ, ಈ ಮಂತ್ ಆಫರ್ ಕರೆಕ್ಟಾಗಿ ಕೆಲಸ ಮಾಡಿದರೆ 15,000 ರೂಪಾಯಿ ಚೆಕ್ ಬರುತ್ತೆ. 15,000 ಒಬ್ಬ ಡೈರೆಕ್ಟರ್ 15,000 ಚೆಕ್ ತಗೋಬೋದು ಈ ತಿಂಗಳು. ನಮಗೆ ಆವಾಗ ಹೇಗಿತ್ತು ಅಂದರೆ BV ಆ ತಿಂಗಳು ಮಾಡಬೇಕು, ನೆಕ್ಸ್ಟ್ ಮಂತ್ ನೋಡ್ರೆ ಮತ್ತೆ 0, ನೆಕ್ಸ್ಟ್ ಮಂತ್ 0, ಮತ್ತೆ 30ನೇ ತಾರೀಕಿಗೆ ಪೇಮೆಂಟ್ ಆಗುತ್ತೆ, ಪೇಮೆಂಟ್ ಆದ ಕೂಡಲೇ 0, ಮತ್ತೆ ಪುನಃ 16% ಇರ್ತಿಲ್ಲ ನೀವಲ್ಲ ಡೈರೆಕ್ಟರ್, ಪ್ರತಿ ಮಂತು ನಿಮ್ಮನ್ನು 7% ತಂದಿಟ್ರೆ ಹೆಂಗಿರುತ್ತೆ? ನಮ್ಮ ಕತೆ ಹಂಗಾಗ್ತಿತ್ತು. ಮೊದಲು 3% ಇನ್ಕಮ್ ಶುರು ಆಗ್ತಿತ್ತು, 3% ಬಂದು ನಿಂತ್ಕೊತಿದ್ವಿ ವಾಪಸ್ 0ಗೆ. ಮತ್ತೆ ಪುನಃ ತಗೊಂಡೋಗಿ 1 ಲಕ್ಷ 2 ಲಕ್ಷ BV ಮಾಡಿದ್ರೇ ಆ ಮಂತಿಗೆ ಚೆಕ್ ಬರುತ್ತೆ. ಇಂಥ ಟಫ್ ಮೂಮೆಂಟ್ ಇತ್ತು. ಅದಕ್ಕೆ ಟ್ರೈನಿಂಗ್ಗಳನ್ನು ಅಟೆಂಡ್ ಮಾಡಿದೆ. ಆ ಟೈಮಲ್ಲಿ ನನಗೆ ಸಾಥ್ ಕೊಟ್ಟಿರುವಂಥ ವ್ಯಕ್ತಿ, ನನಗೆ ಸಪೋರ್ಟ್ ಮಾಡಿರುವಂಥ ವ್ಯಕ್ತಿ. ಸೊ ನನಗೆ ಯಾವುದೇ ಕಾರಣಕ್ಕೂ ಡೌನ್ಲೈನ್ ಕೆಲವರು ಜಾಯ್ನ್ ಆಗ್ತಾರೆ, ಬಿಟ್ಟೋಗ್ತಾರೆ, ಜಾಯ್ನ್ ಆಗ್ತಾರೆ, ಬಿಟ್ಟೋಗ್ತಾರೆ. ಕೆಲವರು ಬರ್ಬೇಕು ಅನ್ಕೊತಾರೆ, ಬರೋದಿಲ್ಲ. ನಾವು ನಮ್ಮ ಫ್ರೆಂಡ್ಸ್ ಬರಲ್ಲ, ನಮ್ಮ ರಿಲೇಷನ್ ಬರಲ್ಲ. ಅದು ನಮ್ಮ ಜೊತೆ ಲೈಫ್ ಲಾಂಗ್ ಸಾಥ್ ಕೊಡುವ ಒಬ್ಬ ವ್ಯಕ್ತಿ, ನಮಗೆ ಭುಜ ತಟ್ಟುವ ವ್ಯಕ್ತಿ ಅಂದರೆ ನಮ್ಮ ಅಪ್ಲೈನ್. ಹತ್ತು ಸಾವಿರ ಇನ್ಕಮ್ ತಗೊಳ್ತಿದ್ದ ವ್ಯಕ್ತಿ ಈಗ 14 ಲಕ್ಷ ಇನ್ಕಮ್ ತಗೊಳ್ಳೋ ತನಕನೂ ಹಾಗೇ ಇದ್ದಾರೆ, ಹಾಗೇ ಸಪೋರ್ಟ್ ಇದೆ. ಈಗಲೂ ನಂಗೆ ಸಪೋರ್ಟ್ ಬೇಕು ಅಂದರೆ ಕೊಡ್ತಾರೆ. ಈಗಲೂ ನನಗೆ 14 ಲಕ್ಷ ಸಾಕಾಗ್ತಿಲ್ಲ ಅಂದರೆ ಐಡಿಯಾ ಕೊಡ್ತಾರೆ. ನನ್ನ ಟೀಮ್ ಜೊತೆ ಮಾತಾಡಿ ಅಂದರೆ ಮಾತಾಡ್ತಾರೆ. ನನ್ನ ಆಫೀಸ್ ಓಪನಿಗೆ ಬಂದಿದ್ರು, ನನ್ನ GBD ಸೆಲೆಬ್ರೇಷನಿಗೆ ಬಂದಿದ್ರು, ನನ್ನ ಕ್ಯಾಂಪ್ ಮಾಡಿದ್ರು ಬರ್ತಾರೆ, ನಾನು ವರ್ಕ್ಶಾಪ್ ಮಾಡಿದ್ರು ಬರ್ತಾರೆ. ಲೈಫ್ ಲಾಂಗ್ ನಮ್ಮ ಜೊತೆ
ಇಷ್ಟು ದೊಡ್ಡ ಲೆವೆಲಿಗೆ ಬಂದ್ರೂ ಸಾಥ್ ಕೊಡುವ ವ್ಯಕ್ತಿ ಇನ್ಯಾರೂ ಸಿಗಲ್ಲ ಸ್ವಾಮಿ, ಇನ್ಯಾರೂ ಸಿಗಲ್ಲ. ನಿಮ್ಮ ಅಪ್ಲೈನ್ ಬಿಟ್ಟರೆ ಇನ್ಯಾರೂ ಸಿಗಲ್ಲ ನಿಮಗೆ. ನಿಮ್ಮ ಅಪ್ಲೈನ್ ಒಬ್ಬರೇ ಸಿಗೋದು. ಅರ್ಥ ಆಗ್ತಿದ್ಯಾ? ಬಟ್ ನಾವು ನಮ್ಮ ಅಪ್ಲೈನ್ ಜೊತೆ 10 ವರ್ಷ ಇದ್ವಿ. ಹಲೋ, ನಿಮ್ಮ ಅಪ್ಲೈನು ಇದ್ದಾರೆ, ನಿಮ್ಮ ಲೀಡರ್ ಇದ್ದಾರೆ. ನೀವು ಎಷ್ಟು ವರ್ಷ ಅವರ ಕೈಗೆ ಸಿಗ್ತೀರಾ? ನಾವು ಅವಾಗ ಕೈ ಸಿಕ್ಕಿದ್ವೋ ಇಲ್ವಾ? ಹಗಲು ಮೇನ್ ಕೈ ಇಡ್ತಾರವರು, ನಾವು ಸಿಗ್ಬೇಕಲ್ಲ. 2020 ತನಕ ಸಿಕ್ಕಿದೇನೆ ಇಲ್ವಾ? ಅದಕ್ಕೆ 14 ಲಕ್ಷ ಬಂದಿರೋದು. ಕೆಲವ್ರು ಏನ್ ಗೊತ್ತಾ, ಅಪ್ಲೈನಿಂಗ್ ಕೈ ಇಟ್ಕೊಳ್ಳ ಅಂದ್ರೆ ಉಳಿಸ್ಕೊಂಡು ಹೋಗ್ಬಿಡ್ತಾರೆ. ಅಪ್ಲೈನ್ ಆ ಕೈ ತೆಗೆದು ಇನ್ನೊಬ್ಬರ ಮೇಲೆ ಇಡ್ತಾರೆ. ಅಂದ್ರೆ ನಮ್ಗೆ ಬಲ, ನಮ್ಗೆ ಶಕ್ತಿ ನಮ್ಮ ಅಪ್ಲೈನ್, ನಮ್ಮ ಲೀಡರ್, ನಮ್ಮ ಕೋಚ್. ಅದು ಮಂಜುನಾಥ್ ಶೆಟ್ಟಿ ಸರ್ ನನಗಿರ್ಬೋದು, ನಾನು ಲೋಕೇಶ್ಗಿರ್ಬೋದು, ಲೋಕೇಶ್ ನಿಮಗಿರ್ಬೋದು. ನಿಮ್ಮ ಎಲ್ಲರ ಅಪ್ಲೈನು ನಿಮ್ಮ ಯಶಸ್ಸನ್ನೇ ಬಯಸ್ತಾರೆ. ಅದಕ್ಕೆ ಈ ಟ್ರೈನಿಂಗ್ ಕೂರಿಸಿರೋದು. ಅದಕ್ಕೆ ಡಿಫ್ರೆಂಟ್ ಅಚೀವ್ಮೆಂಟ್ ಬರ್ತಾ ಬಂತು. 2007-8 ನಾನು 12% ರೀಚ್ ಆಗಿದ್ದೆ. ಈಗಿನ 13%, 30,000 BV, 32,000 BV ರೀಚ್ ಆಗಿದ್ದಕ್ಕೆ ಮಂತ್ಲಿ 32,000 ಬಂದರೆ ಅವಾಗ 13%. ಈಗ ಮಂತ್ಲಿ 32 ಬಂದರೆ ಡೈರೆಕ್ಟ್ರು, ಆವಾಗ ಮಂತ್ಲಿ ಬಂದರೆ 12%. ಆ 12% ರೀಚ್ ಆದಾಗ ರೆಕಗ್ನೇಷನ್ ಸ್ಟೇಜಿಗೆ ಹೋಗಿದ್ದೀವಿ ನೋಡಿ. ಆ ಲೆವೆಲಿಂದನೇ ಒಂದು ಟೈ ಹಾಕೊಳ್ಳೋದು, ಒಂದು ಇನ್ಶರ್ಟ್ ಮಾಡುವಂಥದ್ದು ಡಿಫರೆನ್ಸ್. ಇನ್ನು ಉಳಿದವರಿಗೆ ಚಿಕ್ಕ ಚಿಕ್ಕ ಅಚೀವ್ಮೆಂಟ್ಗಳನ್ನು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬರುವುದಿಲ್ಲ. 100 ರೂಪಾಯಿ ಬಂದಿದೆ, ಚೆಕ್ ಬಂತ, ಬಂದಿದೆ, ಎಷ್ಟು 100 ರೂಪಾಯಿ. ಇವ್ರಿಗೆ 100 ರೂಪಾಯಿ ಅಂದ್ರೆ ಲೆಕ್ಕನೇ ಅಲ್ಲ. 13%, 10% ಇಂದ 13 ಆಗಿದ್ದೀರಾ. 13 ಇಂದ 16, 15, 16 ಲೆವೆಲ್ ಹೋದ್ರೆ ಪ್ರತಿ ಒಂದು ಚಿಕ್ಕ ಲೆವೆಲ್ ಅನ್ನು ಗ್ರೇಟ್ ಫೀಲ್ ಪಡಿ. ನೀವು ಗ್ರೇಟ್ ಅಂತ ಫೀಲ್ ಪಡ್ಕೊಳ್ಳಿ. ಯಾರೆಲ್ಲ 7 ಇಂದ 10% ಬಂದಿದ್ದೀರಾ? 7 ಇಂದ 10, ಓಕೆ. 10 ಇಂದ 13, 13 ಇಂದ 15, 15 ಇಂದ 16% ಡೈರೆಕ್ಟರ್ಸ್, ಡೈರೆಕ್ಟರ್ ಇಂದ ಸೀನಿಯರ್ ಡೈರೆಕ್ಟರ್. ಹಾಗೆ ಈ ಒಂದೊಂದು ಚಿಕ್ಕ ಚಿಕ್ಕ ಲೆವೆಲ್ ಅನ್ನು ನೀವು ಜೋರಾಗಿ ಚಪ್ಪಾಳೆ ಹೊಡೀರಿ, ನಿಮಗೋಸ್ಕರ ಜೋರಾಗಿ. ನಿಮಗೆ ಮೋದಿ ಕೇರ್ನಿಂದ ಬಂದಿರೋ 100 ರೂಪಾಯಿ ಚೆಕ್ ಖುಷಿ ಕೊಟ್ಟಿದ್ಯಾ? ಖುಷಿ ಕೊಟ್ಟಿಲ್ವಾ? ಖುಷಿ ಕೊಟ್ಟಿದ್ಯಾ? 100 ರೂಪಾಯಿ ನೀವು ಖುಷಿ ಪಡೋಕೆ ನಿಮ್ಗೆ ಬಂದ್ರೆ 10 ಲಕ್ಷ ನಿಮಗೆ ಬರುತ್ತೆ. ಯಾಕೆ ಗೊತ್ತಾ? ಅಲ್ಲಿ ನನ್ನ ಪಕ್ಕದಲ್ಲಿರುವ 4 ಜನ ಇದ್ದಾರೆ, ಮತ್ತೆ ಅವ್ರು ಖುಷಿ ಪಟ್ಟಿಲ್ಲ, ಅವ್ರು ಅದನ್ನು ಸಂಭ್ರಮ ಪಟ್ಟಿಲ್ಲ. ನಾನು 12% ರೀಚ್ ಆಗಿದ್ದೀನಿ ಅನ್ನೋ ಗರ್ವನೇ ಬಂದಿಲ್ಲ ಅವರಿಗೆ, ಹೆಮ್ಮೆ ಬಂದಿಲ್ಲ. ಬಿಸ್ನೆಸ್ ಅಲ್ಲಿ ಇಲ್ಲ, ಇವಾಗ ಎಲ್ಲೋದ್ರೂ ಗೊತ್ತಿಲ್ಲ. ಆ ಕಡೆ ಇಬ್ರು, ಈ ಕಡೆ ಇಬ್ರು, 4 ಜನ ಎಲ್ಲೋದ್ರೂ ಗೊತ್ತಿಲ್ಲ. ಯಾರು ಹೆಮ್ಮೆ ಪಟ್ಕೊಂಡು ಇಲ್ಲಿದ್ದೀನಿ. ಕ್ಯಾಂಪ್ ಅಪ್ಲೈನ್ ಲೀಡರ್ಸ್ ನನಗೆ ಎಲ್ಲಿ ಕ್ಯಾಂಪ್ ಕರೀತಿದ್ರು, ಟ್ರೈನಿಂಗ್ ಕರೀತಿದ್ರು, ಅಲ್ಲಿ ಏನು ಮಾಡಿಸ್ತಾರೆ ನಂಗೆ ಗೊತ್ತಿಲ್ಲ, ಅಲ್ಲಿ ಏನು ಸಿಗುತ್ತೆ ನಂಗೆ ಗೊತ್ತಿಲ್ಲ. ನಮ್ಮ ಲೀಡರ್ ಹೇಳ್ತಾರೆ, ನಾವು ಹೋಗ್ಬೇಕಷ್ಟೆ. ಅಲ್ಲಿ ಆರೋ ಮಾರ್ಕ್ ಹತ್ರ ಕಾಣ್ತಿದ್ಯಾ? ಅದು ನಾನೇ. ನನ್ನ ಫಸ್ಟ್ ಬೂಟ್ ಕ್ಯಾಂಪ್ ಕಾಂಪಿಟೇಷನ್. ಫಸ್ಟ್ ಕ್ಯಾಂಪಲ್ಲಿ ಕಾಂಪಿಟೇಷನಲ್ಲಿ ಪ್ರೈಸ್ ವಿನ್ನರ್. 10 ಪಾಯಿಂಟ್ ಸಿಸ್ಟಮ್ ಅಲ್ಲಿ ಪ್ರೈಸ್ ವಿನ್ನರ್, ಸೆಕೆಂಡ್ ಪ್ರೈಸ್. ಸೊ ಈ ರೀತಿ ಆ ಒಂದೊಂದು ಸಂಭ್ರಮ. ಅದರಲ್ಲಿರೋರು ಯಾರು ಬಿಸ್ನೆಸ್ ಅಲ್ಲಿ ಇಲ್ಲ. ನಾನು ಮತ್ತೆ ಲೋಕೇಶ್ ದೇವಾಡಿಗ ಇಬ್ಬರಿದ್ದಾರೆ. ಗಣೇಶ್ ದೇವಾಡಿಗ, ಲೋಕೇಶ್ ದೇವಾಡಿಗ ಇಬ್ಬರಿದ್ದಾರೆ. ಲೋಕೇಶ್ ದೇವಾಡಿಗ ಇವತ್ತು ಕ್ರೌನ್ ಡೈಮಂಡ್ ಡೈರೆಕ್ಟರ್.
ಅದಕ್ಕೆ ಹೇಳೋದು ಘಟ ಇದ್ರೆ ಮಠ ಕಟ್ಬೋದು ಅಂತ. ನಮ್ಮ ಶಿವಮೊಗ್ಗ ಕಡೆ ಈಗ ಅದೇ ಹೇಳ್ತಾರೆ, ಇಲ್ಲಿ ಮಠ ಇಲ್ಲೇ ಬಿಡಿ, ಘಟ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ನಾವು ಇರಬೇಕು, ನಾವು ಉಳಿಬೇಕು. ಪ್ಲಸ್ ಎಲ್ಲ ಟ್ರೈನಿಂಗ್ಗಳನ್ನು ನಾವು ಅಟೆಂಡ್ ಮಾಡಬೇಕು. ಎಲ್ಲಿ ಕರೆದ್ರು 3 ದಿನ ಆಗಲಿ, 5 ದಿನ ಆಗಲಿ, 6 ದಿನ ಆಗಲಿ, ತಿಂಗಳುಗಟ್ಟಲೆ ಆಗಲಿ. ಯಾಕೆ ಈಗ ನಿಮ್ಮ ಮೂಡುಬಿದಿರೆಗೆ ಎಲ್ಲಿಂದೆಲ್ಲ ಬರ್ತಾರೆ ಜನ? ನಿಮ್ಮ ಮೂಡುಬಿದಿರೆ ಆಳ್ವಾಸ್ ಕಾಲೇಜ್ ಎಲ್ಲಿಂದ ಜನ ಬರ್ತಾರೆ? ಸುತ್ತಮುತ್ತ ಮೂಡುಬಿದಿರೆಯವರು ಮಾತ್ರನಾ? ಉಡುಪಿಯವರು ಮಾತ್ರ? ಕರ್ನಾಟಕದ ಎಲ್ಲ ಡಿಸ್ಟಿಕ್ಕಿಂದಲೂ ಜನ ಬರ್ತಾರೆ ಇಲ್ವಾ? ಯಾಕೆ? ಕಲಿಯುವುದಕ್ಕೆ. ನಾವು ಇಲ್ಲಿ ಹೋಗಿದ್ದು ಕಲಿಯುವುದಕ್ಕೆ. ಅಲ್ಲಿ 10-12 ವರ್ಷ ಕಳೀತಾರೆ. 10-12 ವರ್ಷ ಕಳೆದು ಹೊರಗಡೆ ಹೋಗಿ 15-20 ಸಾವಿರ ಸಂಬಳ ತಗೊಂತಾರೆ. ಇಲ್ಲಿ 15-20 ಲಕ್ಷ ಸಿಗುತ್ತಂದ್ರೆ ಯಾಕೆ ಕಲಿಯಕ್ಕಾಗಲ್ಲ? ಕಲಿಬಹುದಾ? ಎಲ್ಲ ಕಡೆ ರೆಡಿ. ಸೊ ಹಾಗಾಗಿ ಇಲ್ಲಿ ತನಕ ನಾನು ಮೋದಿ ಕೇರ್ನ ಎಲ್ಲ ಟ್ರೈನಿಂಗ್ ನಮ್ಮ ಅಪ್ಲೈನ್ ಕರೆದಿದ್ದಾರೆ ಅಂದ್ರೆ ನಾನು ನೋ, ಇಲ್ಲ ಅಂತ ಹೇಳಿದ್ದೇ ಇಲ್ಲ. ನಾನು ಇಲ್ಲದೆ ಇರುವ, ನಾನು ಅಟೆಂಡ್ ಮಾಡಿರೋ ಟ್ರೈನಿಂಗ್ಗಳೇ ಇಲ್ಲ. ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನನ್ನ ಜೊತೆ ಬರುವವರು ಇದಾರೋ ಇಲ್ಲ ಗೊತ್ತಿಲ್ಲ, ನಾನಂತೂ ಖಂಡಿತವಾಗಿರ್ತೀನಿ. ವಿಶೇಷ ಪ್ರೋಗ್ರಾಮ್ ಮೀಟಿಂಗ್ಗಳಲ್ಲಿ ಇದು ನೋಡಿ, ಇತ್ತೀಚೆಗೆ ನಿನ್ನೆ ಸಿಕ್ತೀವಿ ಫೋಟೋ ನನಗೆ. ಅದು ಯಾರು ಗೊತ್ತಾಯ್ತಾ? ಸುಬ್ರಹ್ಮಣ್ಯ ದೇವಾಡಿಗ ಅವರು. ನನಗೆ ಮೋದಿ ಕೇರ್ನ ಕೊಟ್ಟವರು, ನನಗೆ ಮೋದಿ ಕೇರ್ ಕೊಟ್ಟವರು ಸುಬ್ರಹ್ಮಣ್ಯ ಸರ್. ಇದು ಗಣೇಶ್ ದೇವಾಡಿಗ, ಇದು ಸಂತೋಷ್ ಶೆಟ್ಟಿ. ಇವ್ರ ಇನ್ಕಮ್ 5 ಲಕ್ಷ, ಈಗ 14 ಲಕ್ಷ, 19 ಲಕ್ಷ. ಯಾರನ್ನು ಯಾರು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. 19 ಲಕ್ಷ 14 ಲಕ್ಷ ಇನ್ಕಮ್ ತಗೊಳ್ಳೋ ವ್ಯಕ್ತಿಗಳ ಮುಖ ಹೆಂಗಿತ್ತು ನೋಡಿ ಮೊದಲು ಅವಾಗ. ಆದ್ರೆ ನಮ್ಮ ಅಪ್ಲೈನ್ ಮಾತ್ರ ನಮ್ಮನ್ನ ಖಂಡಿತ ನೀನು ಈ ಬಿಸ್ನೆಸ್ ಅಲ್ಲಿ GBD ಆಗ್ತೀಯ ಅಂತ ಭರವಸೆ ಕೊಟ್ಟಿದ್ರು. ಯಾರಿಗೂ ಮೋದಿ ಕೇರ್ನ ಯಾರಿಗೂ ಊಹೆ ಮಾಡಕ್ಕಾಗಲ್ಲ ಸ್ವಾಮಿ. ಅಲೋ, ಯಾರಿಗೂ ಊಹೆ ಮಾಡಕ್ಕಾಗಲ್ಲ, ಸ್ವತಃ ನನಗೂ ಮಾಡಕ್ಕಾಗಿಲ್ಲ. ಆದ್ರೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ನಮ್ಮ ಅಪ್ಲೈನ್ ಹೇಳಿದ್ರೆ ಅನ್ನೋ ಒಂದೇ ಮಾತಿಗೆ ನಾವು ಬಿಸ್ನೆಸ್ ಅಲ್ಲಿ ಇರ್ತಿದ್ವಿ, ಪ್ರೋಗ್ರಾಮ್ ಅಲ್ಲಿ ಇರ್ತಿದ್ವಿ. ಯಾಕಂದ್ರೆ ನಾವು ಕಾಣದಿರುವುದನ್ನ ನಮ್ಮ ಅಪ್ಲೈನ್ ಕಂಡಿರ್ತಾರೆ, ನಾವು ಕಾಣದಿರುವುದನ್ನ ನಮ್ಮ ಲೀಡರ್ ಕಂಡಿರ್ತಾರೆ. ನಮಗೆ ಗೊತ್ತಿಲ್ಲದಿರೋ ನಮ್ಮ ಶಕ್ತಿ ನಮ್ಮ ಅಪ್ಲೈನ್ ಗುರುತಿಸಿರ್ತಾರೆ. 10,000 ರೂಪಾಯಿ ಚೆಕ್ಕಿಗೆ ನಾವು ಎಷ್ಟು ಶಿಸ್ತಾಗಿ ರೆಡಿಯಾಗಿರ್ತಿದ್ವಿ ಅವಾಗ. SLC ಓದೋರು, ಡಿಗ್ರಿ ಮಾಡಿದವರು ಅಷ್ಟೇ, ಭಾಳ ಏನು MBA ಮಾಡಿದವರಲ್ಲ. ಬಟ್ ಎಷ್ಟು ರಿಚ್ ಆಗಿ ಕಾಣ್ತಿದ್ವಿ, ಎಷ್ಟು ಶಿಸ್ತಾಗಿ ಇರ್ತಿದ್ವಿ. ಪ್ರತಿ ಪ್ರೋಗ್ರಾಮಲ್ಲೂ ನಾವು ಹಾಗೆ ಇರ್ತಿದ್ವಿ. ನೀವು ಪ್ರೋಗ್ರಾಮಿಗೆ ಬರುವ ಸ್ಟೈಲ್ ಹೆಂಗಿದೆ ನೋಡಿ. ನೀವು ಪ್ರೋಗ್ರಾಮ್ ಬರೋ ರೀತಿಯಲ್ಲೇ ನೀವೇನಾಗ್ತೀರಿ ಅಂತ ನಾವು ಹೇಳಬಲ್ವಿ. ಲೀಡರ್ಗಳು ಮಾತ್ರ ಸೂಟ್ ಹಾಕ್ಬೇಕಂತ ಏನಾದ್ರು ರೂಲ್ಸ್ ಇದೆಯಾ? ನೀವು ಯಾಕೆ ಹಾಕಲ್ಲ? ಏನ್ ಲೀಡ್ ಕೋಟ್ ಹಾಕುವಂಥದ್ದು ನಾನೇನು ಮಾಡಿಲ್ಲ ಅಂತ, ಟೈ ಹಾಕುವಂಥದ್ದೇನು ನಾವು ಮಾಡಿಲ್ಲ. ನೀವ್ಯಾಕೆ ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ಕೊತೀರಾ? ನೀವು ಈ ಬಿಸ್ನೆಸ್ ಲೀಡರ್ ಅಲ್ವಾ? ನೀವು ಜಾಯ್ನ್ ಆಗಿಲ್ವಾ? ನಿಮ್ಮ ಕೆಳಗಡೆ 2 ಜಾಯ್ನ್ ಆಗಿಲ್ವಾ? 1 ಜಾಯ್ನ್ ಆಗಿಲ್ವಾ? ಹಂಗಾದ್ರೆ ನೀವು ಲೀಡರೇ. ನೀವು 7% ಇಂದ 10% ಬಂದಿಲ್ವಾ? ನೀವು ಅಚೀವರ್ ಅಲ್ವಾ? ಅಲೋ, ನೀವು ಸಾಧಕರ. ಯಾರು ಸಾಧಕರಲ್ಲ? ಮೋದಿ ಕೇರ್ ನೀವು ಜಾಯ್ನ್ ಆಗಿದ್ದೀರಂದ್ರೆ ನೀವು ಸಾಧಕರು. ಜಾಯ್ನ್ ಆದ್ರೆ ಸಾಕು. ಯಾಕಂದ್ರೆ ಜಾಯ್ನ್ ಆಗೋ, ಸಕ್ಸಸ್ ಆಗೋ ಹಾದಿಯಲ್ಲಿ ನೀವು ಇದ್ದೀರಾ ಅಂದ್ರೆ ಅದನ್ನು ಬಹಳ ಹೆಮ್ಮೆಯಿಂದ, ಖುಷಿಯಿಂದ ನೀವು ಫೀಲ್ ಆಗಬೇಕು. ಆ ಥರ ಒಂದು ಬಿಸ್ನೆಸ್ ಅನ್ನು ನಾವು ಬಿಲ್ಡ್ ಮಾಡ್ತಾ ಬಂದ್ವಿ. ನೆಕ್ಸ್ಟು ಸೆಲೆಬ್ರೇಷನ್ ಶುರು ಆಯಿತು. ಅವಾಗಿನ ಕಾಲ ಹೇಗಿತ್ತು ಗೊತ್ತಾ? 12,000 ಚೆಕ್ ಬಂದ್ರೆ ಇಷ್ಟು ಹಾರ ಹಾಕ್ತಿದ್ರು. ಬರಗಾಲ, ಅಲೋ ಬರಗಾಲ, ಚೆಕ್ಗಳು 1,00,000 ಕೇಳಂಗಿಲ್ಲ. ಅವಾಗ 1,00,000 ಕೇಳಂಗೇ ಇಲ್ಲ.
ಈ 12,000 ಚೆಕ್ ತಗೊಂಡಿದ್ದಕ್ಕೆ ನಾನು ಸೆಮಿನಾರ್ ಕೊಟ್ಟಿದ್ದೆ 2011ರಲ್ಲಿ. ಹಲೋ, 12,000 ರೂಪಾಯಿ ಚೆಕ್ ತಗೊಂಡು 2011 ಇಸ್ವಿಯಲ್ಲಿ ನಾನು ಬೆಂಗಳೂರಿನಲ್ಲಿ 3,000 ಜನಕ್ಕೆ ಟ್ರೈನಿಂಗ್ ಮಾಡಿದ್ದೀನಿ. ಅವಾಗಲೇ ಅಲ್ಲಿ ತನಕ ಬೈಕ್ ಇಲ್ಲ ನನಗೆ. ನೆಕ್ಸ್ಟ್ ನೋಡಿ, ಬೇರೆ ಬೇರೆ ಕಡೆ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಿದ್ವಿ. ಇಲ್ಲಿರೋ ಇಬ್ಬರು ವ್ಯಕ್ತಿ ನಾನು ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಆ ಕಡೆ ಫಸ್ಟ್ ಇದಾರಲ್ಲ, ಕ್ರೌನ್ ಡೈಮಂಡ್ ಡೈರೆಕ್ಟರ್ ಕೇಶವಮೂರ್ತಿ, ಇಲ್ಲಿಬ್ರು ಇದ್ದಾರೆ, ವೀರೇಶ್ ಕೆಬಿ, ಶ್ರೀನಿವಾಸ ಮೂರ್ತಿ. ಲಾಸ್ಟ್ ಮಂತ್ ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್. 6.5 ಲಕ್ಷ ಚೆಕ್. ಇನ್ನೊಬ್ರು ಅಪ್ಲೈನ್ ಸೆಲೆಬ್ರೇಷನ್ ನಲ್ಲಿ ಇದ್ರು. ನಮ್ಮ ಶಿವಮೊಗ್ಗದ ಫಸ್ಟ್ ಇವೆಂಟ್ ಇದು. ಲಾಸ್ಟ್ ಮಂತ್ ಇನ್ಕಮ್ 13.5 ಲಕ್ಷ. ಒಂದು ಗಮನಿಸಿ, ನಾವು ಒಬ್ಬರೇ 14 ಲಕ್ಷ ತಗೊಂತಿರೋದಲ್ಲ. ನನ್ನ ಪಕ್ಕದಲ್ಲಿರೋರು 13 ಲಕ್ಷ, ಇನ್ನೂ ಪಕ್ಕದಲ್ಲಿರೋ 6 ಲಕ್ಷ, 4 ಲಕ್ಷ. ಸಾಕಷ್ಟು ಜನ ಇಲ್ಲಿ ಅರ್ನ್ ಮಾಡ್ತಿದ್ದಾರೆ. ಒಬ್ಬರೇ ಮಾಡಿದ್ರೆ ಇಷ್ಟೆಲ್ಲ ಸಂಭ್ರಮ ಮಾಡಲ್ಲ. ನಿಮ್ಮಲ್ಲಿ 10 ಲಕ್ಷ ಇನ್ಕಮ್ ತಗೊಳ್ಳೋರು ಕಾರ್ಕಳದಲ್ಲಿ ಎಷ್ಟು ಜನ ಇಲ್ಲ? ಜಾಗ್ವಾರ್ ತಗೊಂಡವ್ರು ಮಂಗಳೂರಲ್ಲಿ ಎಷ್ಟು ಜನ ಇಲ್ಲ? ಎಲ್ಲರಿಗೂ ಸೆಲೆಬ್ರೇಷನ್ ಸಿಗಲ್ಲ. ಯಾಕೆ? 14 ಲಕ್ಷ ಒಬ್ಬರು ತಗೊಂಡು ಸೆಲೆಬ್ರೇಷನ್ ಆಗಲ್ಲ, ಸನ್ಮಾನ ಮಾಡಲ್ಲ. ಅವ್ರ ಜೊತೆಗೆ ಒಂದು 10 ಜನಕ್ಕೆ, ಒಂದು 20 ಜನಕ್ಕೆ, ಒಂದು 100 ಜನಕ್ಕೆ ಏನಾದ್ರು ಕೊಡಿಸ್ಬೇಕು. ನಿಮ್ಮ ಜೊತೆ ಜನ ಇದ್ದವ್ರು ಎಷ್ಟು ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಅದು ನಿಜವಾದ ಸಕ್ಸಸ್. ನಾವು ರೀಸನ್ ಕೊಡ್ತೀವಿ, ನಾವು ಮಾಡೋಕ್ಕಾಗಲ್ಲ ಸರ್, ನಮ್ಮ ಹತ್ರ ಬೈಕ್ ಇಲ್ಲ, ನಾವು ತಿರ್ಗ್ಲಿಕ್ಕಾಗಲ್ಲ. ಜಾಯಿನ್ ಆಗಿದ್ದು 2007 ಇಸ್ವಿ. ಜಾಯಿನ್ ಆಗಿದ್ದು 2007 ಇಸ್ವಿ. ಬೈಕ್ ತಗೊಂಡಿದ್ದು 2011 ಇಸ್ವಿ. ನನ್ನ ಫಸ್ಟ್ ಬೈಕ್. ಅವಾಗ ತಾನೇ ಕಲ್ತ್ಕೊಂಡು DL ಮಾಡ್ಕೊಂಡು ಪಲ್ಸರ್ ಬೈಕ್, ನನ್ನ ಡ್ರೀಮ್ ಬೈಕ್. 4 ವರ್ಷ ಸಿಟಿ ಬಸ್ಸಲ್ಲಿ ಓಡಾಡಿಕೊಂಡು, ಟ್ರೈನಲ್ಲಿ ಓಡಾಡಿಕೊಂಡು, ಬಸ್ಸಲ್ಲಿ ಓಡಾಡಿಕೊಂಡೆ ಮೋದಿ ಕೇರ್ನ ಫೀಲ್ಡ್ ವರ್ಕ್ ಮಾಡಿದ್ದು. ಶಿವಮೊಗ್ಗದಲ್ಲಿ ಡೌನ್ಲೈನ್ದು ಸೈಕಲ್ ಇತ್ತು, ನಂದು ಅಲ್ಲ. ಡೌನ್ಲೈನ್ ಸೈಕಲ್ನಲ್ಲಿ ನಾವು ತಿರುಗಾಡಿದ್ದೀವಿ, ಫೀಲ್ಡ್ ವರ್ಕ್ ಮಾಡಿದ್ದೀವಿ. ಅದೇ ಜಾಗದಲ್ಲಿ ಇವತ್ತು ಜಾಗ್ವಾರ್ ತಗೊಂಡು ತಿರುಗ್ತಿದ್ದೀವಿ. ಬೈಕ್ ತಗೊಂಡು ಫೀಲ್ಡ್ ವರ್ಕ್ ಮಾಡಿದ್ವಿ. ಫಾರಿನ್ ಟ್ರಿಪ್ ಕ್ವಾಲಿಫೈಡ್ ಆದ್ವಿ. ಸೊ ನೆಕ್ಸ್ಟು 2015 ಬಂತು. ಅವಾಗ ಸಮೀರ್ ಮೋದಿ ಆಜಾದಿ ಪ್ಲಾನ್ ಎಂಟ್ರಿ ಆಗಿತ್ತಷ್ಟೇ. ಕಾರ್ ಫಂಡಿನ ಬಂದಿರಲಿಲ್ಲ. ಬಟ್ ನಮಗೆ ಡ್ರೀಮ್ ಬೈಕ್ ಆಯಿತು. ನೆಕ್ಸ್ಟ್ ಕಾರ್ ತಗೋಬೇಕಂತ ಕನಸ್ಕೊಂಡ್ವಿ. ಅವಾಗ ನನ್ನ ಇನ್ಕಮ್ 40,000 ಇತ್ತು. 40ರಿಂದ 50,000 ಇನ್ಕಮ್ ಒಂದು ತಿಂಗಳಿಗೆ 2015 ಇಸ್ವಿ. ಅವಾಗ ನಾನು ತಗೊಂಡಿರುವಂಥ i20 ಕಾರ್. ನೆಕ್ಸ್ಟ್ ನನ್ನ ಜರ್ನಿ ಶಿವಮೊಗ್ಗ ಆಫೀಸ್ ಓಪನ್ 2014. 2010ರಲ್ಲಿ ನಾವು 9-10ರಲ್ಲಿ ನಾವು ಶಿವಮೊಗ್ಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಅರ್ಥ ಮಾಡ್ಕೊಳ್ಳಿದ್ದನ್ನ. 2009-10ರಲ್ಲಿ ಮೋದಿ ಕೇರ್ ಬಿಸ್ನೆಸ್ ಅನ್ನು ಶಿವಮೊಗ್ಗದಲ್ಲಿ ಶುರು ಮಾಡಿದ್ವಿ. 2014ರಲ್ಲಿ ಆಫೀಸ್ ಓಪನ್ ಆಯಿತು. ಅಲ್ಲಿ ತನಕ ಒಂದೇ ಒಂದು ಆಫೀಸ್ ಶಿವಮೊಗ್ಗದಲ್ಲಿ ಇರಲಿಲ್ಲ. 4 ವರ್ಷಗಳ ಕಾಲ ಪ್ರಾಡಕ್ಟ್ ಅನ್ನ ಬೆಂಗಳೂರಿಂದ ಶಿವಮೊಗ್ಗ ತಂದು ಕೊಡ್ತಿದ್ದೆ. 300 ಕಿಲೋಮೀಟರ್. ಈಗ ನಮ್ಮವ್ರು ಕೇಳೋದು ನೋಡ್ಬೇಕು, DP ನಮ್ಮ ಪಕ್ಕದಲ್ಲಿ ಇಲ್ವಾ, ಅಲ್ಲೇ ಹೋಗ್ಬೇಕಾ, ಅಷ್ಟು ದೂರನಾ? ಯಾವುದು 3 ಕಿಲೋಮೀಟರ್ ಹೋದ್ರೆ ಇವ್ರಿಗೆ ಅಷ್ಟು ದೂರ. ನಮಗೆ 300 ಕಿಲೋಮೀಟರ್ ದೂರ ಅನಿಸ್ತಿರ್ಲಿಲ್ಲ. 300 ಕಿಲೋಮೀಟರ್ ನಮಗೆ ದೂರ ಅನಿಸ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಸಕ್ಸಸ್ಸಿನ ಇನ್ನೊಂದು ಸೀಕ್ರೆಟ್ ಕೇಳಿಸ್ಕೊಳ್ಳಿ. ಮೈಗಳ್ರು ಸಕ್ಸಸ್ ಆಗಕ್ಕಾಗಲ್ಲ. ಮೈಗಳ್ರು ಅಂದ್ರೆ ಏನು? ಅಷ್ಟು ದೂರ ಹೋಗ್ಬೇಕಾ, ಇಷ್ಟೊತ್ತು ಕೂತ್ಕೋಬೇಕಾ, ಇಷ್ಟೊತ್ತಾಗತ್ತಾ? ಏನ್ ಶೋಕೇಶಲ್ಲಿರೋ ಗೊಂಬೆನ ಬೆಣ್ಣೆಲ್ ಮಾಡಿರೋದ, ಕರ್ಪುರದ ಕರ್ಗೋಗುತ್ತಾ? ಈ ದೇಹ ಸವಿಸ್ಬೇಕು. ಎಷ್ಟು ಇದಕ್ಕೆ ಶ್ರಮ ಹಾಕಕ್ಕಾಗತ್ತೋ ಅಷ್ಟು ಶ್ರಮ ಹಾಕಬೇಕು.
ಎಷ್ಟು ಹಿಂಸೆ ಕೊಡೋಕ್ಕಾಗತ್ತೆ ಬಾಡಿಗೆ ಅಷ್ಟು ಹಿಂಸೆ ಕೊಡಬೇಕು, ಆರೋಗ್ಯವಾಗಿರ್ತೀವಿ. ಜಾಸ್ತಿ ಮುದ್ದು ಮಾಡಬಾರ್ದು, ಇದನ್ನ ಜಾಸ್ತಿ ಮುದ್ದು ಮಾಡಬಾರ್ದು. ಯಾವುದನ್ನ? ನಮ್ಮ ಬಾಡಿನ. ಕೆಲವರು ಮುದ್ದು ಮಾಡ್ತಾರೆ. ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ನಮಗೆ ಅಷ್ಟು ದೂರ ಆಗ್ಲಿಕ್ಕಿಲ್ಲ. ಮತ್ತೆ ಲಕ್ಷ್ಮಿ ಏನು ಮನೆಗೆ ಬರ್ಬೇಕಾ? ಇವರಿಗೆ ದುಡ್ಡು ಇಲ್ಲಿ ಬಿದ್ರೂ ಹಿಂಗೆ ಎತ್ಕೊಳಕ್ಕಾಗಲ್ಲ. ಯಾರು ಬಗ್ತಾರೆ? ಸೊಂಟ ನೋವಾಗಲ್ಲ. ಹಾಗೆ ಬಂದ್ರೆ ಓಕೆ, ಜೋಬಿಗೆ ಹಾಕೋದಾದ್ರೆ ಹಾಕಿ. ಅಷ್ಟು ಈಸಿಯಾಗಿ ಸಕ್ಸಸ್ಸನ್ನು ನಿರೀಕ್ಷೆ ಮಾಡಬೇಡಿ, ತಪ್ಪಾಗುತ್ತೆ. ಅಷ್ಟು ಈಸಿಯಾಗಿ ನಾವು ಮಾಡುವಾಗ ನಮಗೆ ಹೇಗೆ ಕೆಲಸ ಮಾಡಬೇಕು ಅಂತ ಮಾತ್ರ ಹೇಳಬೇಕು. ಯಾಕೆ ಮಾಡೋ ಅವಶ್ಯಕತೆನೇ ಇಲ್ಲ. ಅಂದರೆ ಇಷ್ಟು ಮಾಡಬೇಕಾ, ಅಷ್ಟು ಮಾಡಬೇಕಾ, ಹೀಗೆ ಮಾಡಬೇಕಾ, ಹಾಗೆ ಮಾಡಬೇಕಾ, ಪ್ರತಿ ಸಾರಿ ಬೆಂಗಳೂರಿಗೆ ಹೋಗ್ಬೇಕಾ ಟ್ರೈನಿಂಗಿಗೆ? ನಾವು ಕೇಳಿದವರೇ ಅಲ್ಲ. ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಹೇಳಿ ಸರ್, ಅಷ್ಟೇ ನಂಗೆ ಬೇಕು ಅಷ್ಟೇ. ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಹೇಳಿ. ಜಯನಗರ ಆಫೀಸ್ ಬೆಂಗಳೂರಲ್ಲಿ, ಈಗಲೂ ಜಯನಗರ ಆಫೀಸ್ ಇದೆ ಬೆಂಗಳೂರಲ್ಲಿ. ಅಲ್ಲಿಂದನೇ ಪ್ರಾಡಕ್ಟ್ ತಂದು ನಾವು ಶಿವಮೊಗ್ಗದಲ್ಲಿ ಬಿಸ್ನೆಸ್ ಬಿಲ್ಡ್ ಮಾಡಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಸುಮಾರು 1,500 DPಗಳಿದ್ದಾವೆ ಬರೀ ಕರ್ನಾಟಕದಲ್ಲಿ. ಲಾಸ್ಟ್ 2 ತಿಂಗಳಲ್ಲಿ ಸುಮಾರು 250 DP ಓಪನ್ ಆಗಿದೆ ಹೊಸದು. ಹಲೋ, ಎವ್ರಿ 3 ಕಿಲೋಮೀಟರ್, ಪ್ರತಿ 3 ಕಿಲೋಮೀಟರ್ಗೆ DP ಸಿಗ್ತಾ ಇದೆ. ಕಾರ್ಕಳದಲ್ಲಿ DP ಎಷ್ಟಿದೆ? ಕಾರ್ಕಳದಲ್ಲಿ DP ಎಷ್ಟಿದೆ? ಸಿಟಿ ಒಳಗಡೆ 3 DP ಉಂಟು. ಹಲೋ, ಸಿಟಿ ಒಳಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಇಡೀ ಕರ್ನಾಟಕಕ್ಕೆ 3 ಆಫೀಸ್ ಇದ್ದಿದ್ದು. ಮೈಸೂರು, ಬೆಂಗಳೂರು, ಯಲಹಂಕ 3. ಹಾಗಾದ್ರೆ ನಾವು ಪ್ರಾಡಕ್ಟ್ ಹೇಗೆ ತಂದ್ವಿ? ನಮಗೆ ಕೆಲಸ ಮಾಡಕ್ ಮಾತ್ರ ಗೊತ್ತು, ಎಷ್ಟು ಮಾಡ್ತೀವಿ ಅಂತ ಗೊತ್ತಿಲ್ಲ. ಟೈಮ್ ನೋಡೋ ಅಭ್ಯಾಸ ಇಲ್ಲ ನಮಗೆ. ಸಮಯ ನೋಡಿ ಕೆಲಸ ಮಾಡುವ ಅಭ್ಯಾಸ ನಮಗಿಲ್ಲ. ಕೆಲವರು ಪ್ರೋಗ್ರಾಮಿಗೆ ಬನ್ನಿ ಅಂದ್ರೆ ಎಷ್ಟೊತ್ತು ಮುಗೀತದೆ? ಇನ್ನು ಬಂದೇ ಇಲ್ಲ. ಅವ್ರು ಹೇಳುದು ಎಷ್ಟೊತ್ತಿಗೆ ಮುಗೀತದೆ ಎಂತ ಮುಗಿಸ್ಲಿಕ್ಕೆ ಬರುವುದಾ ನೀವು? ಅಷ್ಟು ಕಂಜೂಸ್ ಆಗಕ್ಕೆ ಹೋಗ್ಬೇಡಿ. ಎಲ್ಲಿ ಇವೆಂಟ್ ಆಗ್ಲಿ ನಾವು ಹೋಗ್ತಿದ್ವಿ. ನಮಗೊಂದು ಗೊತ್ತಿತ್ತು, ಪಟಾಕಿ ಯಾರಿದ್ದಾರೇನು ಹಚ್ಚೋರು ನಾವು ಆಗ್ಬೇಕಷ್ಟೇ. ರವೀಂದ್ರ ಕುಲಕರ್ಣಿ ಅವರು GBD ಆಗಿದ್ರು, ಗ್ಲೋಬಲ್ ಬ್ಲ್ಯಾಕ್ ಡೈಮಂಡ್. ಈಗಿನ GBD, ಆವಾಗಿನ ಹಳೆ ಪ್ಲಾನಲ್ಲಿ ಡೈಮಂಡ್ ಅಂತ ಅಚೀವ್ಮೆಂಟ್ ಆಗಿದ್ರು. ಆ ಅಚೀವ್ಮೆಂಟ್ಗೆ ಕಂಪನಿ ಓಪನ್ ಗ್ರೌಂಡ್ ಅಲ್ಲಿ ಇವೆಂಟ್ ಮಾಡಿದ್ರು. ಪ್ರತಿಯೊಬ್ಬರಿಗೂ ಇದೆ, ಅಲರ್ಟಾಗಿ ಕೇಳಿಸ್ಕೊಳ್ಳಿ. ಕನಸು ಕಾಣೋದು ಎಷ್ಟು ಅವಶ್ಯಕವಾಗಿ ಅಂತ ಏನು ಅನ್ಕೊಂಡ್ರೂ ಆಗುತ್ತೆ. ನಾವು 2,000 ಜನ ಸೇರಿರುವ ಪ್ರೋಗ್ರಾಮಿಗೆ ಹೋಗಿದ್ವಿ. ರಾಣಿಬೆನ್ನೂರಲ್ಲಿ 2,000 ಜನ ಸೇರಿದ್ರು ರವಿ ಕುಲಕರ್ಣಿ ಸರ ರೆಕಗ್ನಿಷನ್ ಇವೆಂಟ್ಗೆ. ಅಲ್ಲಿ ಇವೆಂಟಲ್ಲಿ ತೆಗೆದಿರೋ ಪ್ರೋಗ್ರಾಮ್, ಅಲ್ಲಿ ಜನ ಕೂತಿದ್ದಾರೆ 2,000 ಜನ. ನಾವೆಲ್ಲ ಹೋಗಿದ್ದೇವೆ. ಅಲ್ಲಿ ಮಂಜುನಾಥ್ ಶೆಟ್ಟಿ ಸರ್, ಕೇಶವ ಮೂರ್ತಿ, ವೀರೇಶ್ KB, ಚಂದ್ರು PB, ಸಂತೋಷ್, ಗಂಗಾಧರ್ ವೀರ್ಗಂಟಿ, ರೂಪಾ ನಾಗರಾಜ್ ಎಲ್ಲ ಇದ್ದಾರೆ. ಎಲ್ಲ ಲೀಡರ್ಸ್ ಇದ್ದಾರೆ. ಅವ್ರ ಜೊತೆ ನಾವು ಪ್ರೋಗ್ರಾಮ್ ಹೋಗಿದ್ವಿ. 4 ಜನ ಹೋಗಿದ್ವಿ. ನಮ್ಮ ಡೌನ್ಲೈನು ಎಲ್ಲ ಸೇರಿ ಒಂದು 40-50 ಜನ. ಬಟ್ ನಾವು ಡಿಸೈಡ್ ಮಾಡಿದ್ವಿ, ಈ ಥರ ಪ್ರೋಗ್ರಾಮ್ ನಾವು ಮಾಡುವ ಬಿಸ್ನೆಸ್ ಮಾಡುವ ಜಾಗ ಯಾವುದು? ಶಿವಮೊಗ್ಗದಲ್ಲಿ ಈ ಥರ ಪ್ರೋಗ್ರಾಮ್ ಆಗಬೇಕು. ಕಂಪನಿ ಕಡೆಯಿಂದನೇ ಪ್ರೋಗ್ರಾಮ್ ಆಗಬೇಕು. ಕಂಪನಿ ಓನರೇ ಬರ್ಬೇಕಂತ ಡಿಸೈಡ್ ಮಾಡಿದ್ವಿ. ನೆಕ್ಸ್ಟ್ ಆಯ್ತು ನೋಡಿ, ಸಮೀರ್ ಸರ್ ಶಿವಮೊಗ್ಗ ಬಂದಿದ್ದಾರೆ. ಮೆಟ್ರೋ ಸಿಟಿ ಅಲ್ಲದೇನೆ ಒಂದು ಯಾವುದೇ ರೀತಿಯ ಏರ್ಪೋರ್ಟ್ ವ್ಯವಸ್ಥೆ ಇಲ್ದಿರುವ ಜಾಗಕ್ಕೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಬಂದಿದ್ದಾರೆ ಅಂದ್ರೆ ಶಿವಮೊಗ್ಗ ಮಾತ್ರ. ಸಮೀರ್ ಮೋದಿ ಸರ್ ಬಂದಿದ್ದು. ಅದು ನಾವು ಮಾಡಿರುವ ನಿರ್ಧಾರ. ಅದಕ್ಕೆ ಕನಸು ಕಾಣಬೇಕು. ಈಡೇರಿಸಿಕೊಳ್ಳೋ ಶಕ್ತಿ ಖಂಡಿತ ಬರುತ್ತೆ. ಕನಸು ಕಾಣುವಂತ ಯಾವುದೇ ಏನೇ ಡಿಸೈಡ್ ಮಾಡಿದ್ರು, ಮೋದಿಕಲ್ಲಿ ನೀವು ಏನೇ ಡಿಸಿಷನ್ ತಗೊಳ್ಳಿ, ಇವತ್ತು ನೀವು ಇಲ್ಲಿ ಕೂತವ್ರು ಏನ್ ಬೇಕಾದ್ರೆ ಡಿಸಿಷನ್ ತಗೊಳ್ಳಿ, ಅದಾಗತ್ತೆ. ಮೋದಿ ಕೆನ್ನಲ್ಲಿ ಅದಾಗತ್ತೆ. ನೀವೇನ್ ಬೇಕಾದ್ರೆ ಡಿಸಿಷನ್ ತಗೋಬೋದು, ಏನ್ ಬೇಕಾದ್ರೆ ನಿರ್ಧಾರ ಮಾಡ್ಬೋದು. ನಾವು ಅವತ್ತು ರಾಣೆಬೆನ್ನೂರಲ್ಲಿ ಕಂಡಿರೋ ಕನಸು ಶಿವಮೊಗ್ಗದಲ್ಲಿ ನನಸಾಯ್ತು. ಸಮೀರ್ ಮೋದಿ ಸರ್ 4,000 ಜನ ಅಲ್ಲಿ ಪ್ರೋಗ್ರಾಮಿಗೆ ಸೇರಿದ್ದಾರೆ. ಅದರಲ್ಲಿ 2,500 ಜನ ನನ್ನ ಟೀಮ್. ಸಮೀರ್ ಸರ್ ಶಿವಮೊಗ್ಗ ಬಂದೋದ್ರಲ್ಲ, ಆಮೇಲೆ ಸಮೀರ್ ಸರ್ ನಾವೇ ಆಗ್ಬಿಟ್ವಿ. ಈ ಥರ ಸೆಮಿನಾರ್ಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ವಿ.
ಜನರಿಗೆ ಮೋದಿ ಕೇರ್ ಬಗ್ಗೆ ಅರಿವು ಮೂಡಿಸೋಕೆ ಶುರು ಮಾಡಿದ್ವಿ. ಒಂದು ಕಾಲದಲ್ಲಿ 10 ಜನ ಬರ್ತಿರ್ಲಿಲ್ಲ ಸರ್, 10 ಜನ ಕರೆದ್ರೆ ಬರ್ತಿರ್ಲಿಲ್ಲ. ನಾವು ಪಾರ್ಕ್ಗಳಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ವಿ. ಪಾರ್ಕ್ ಅಂದ್ರೆ ಗೊತ್ತಲ್ಲ, ಶಿವಮೊಗ್ಗದ ಗಾಂಧಿ ಪಾರ್ಕ್ ಅಲ್ಲಿ ಕಲ್ಲು ಬೆಂಚ್ ಇರ್ತಿದ್ರು. ಆ ಕಲ್ಲು ಬೆಂಚ್ ಮೇಲೆ ನಮ್ಮ ಡೌಲಿನ ಕೂರಿಸ್ಕೊಂಡು ಪ್ರೆಸೆಂಟೇಷನ್ ಮಾಡ್ತಿದ್ವಿ. ಕೆಲವರು ಮಲಗ್ತಿದ್ರು ಕಲ್ಲು ಬೆಂಚ್ ಮೇಲೆ, ಅವ್ರನ್ನ ಎದ್ಸಿ ಕಳಿಸಿ ನಾವು ಅಲ್ಲಿ ಕೂತ್ಕೊಂಡು ಯಾವ ಬೆಂಚ್ ಖಾಲಿದೆ ಅಂತ ನೋಡಿ ಅಲ್ಲಿ ಕೂತ್ಕೊಂಡು ಮೋದಿ ಕೇರ್ ಬಗ್ಗೆ ತಿಳಿಸ್ತಿದ್ವಿ. 10 ಜನನ ಒಟ್ಟು ಮಾಡಿ 100 ಜನನ ಒಟ್ಟು ಮಾಡಿ ಪ್ರೋಗ್ರಾಮ್ ಮಾಡಲಿಕ್ಕೆ ಹಾಲಿಗೆ ಜನ ಬರ್ತಿರ್ಲಿಲ್ಲ. ಜನ ಸೇರಿಸೋದು ಕಷ್ಟ ಆಗ್ತಿತ್ತು, ನನಗೂ ಸಹಿತ. ನಾವು ಕನಸು ಕಂಡಿದ್ದೀವಿ, ಒಂದು ಸಾರಿ 100 ಜನದ ಪ್ರೋಗ್ರಾಮ್ ಮಾಡಬೇಕು ನಾವು ಅಂತ. ಬಟ್ ನೋಡಿ ಇವಾಗ ಎಷ್ಟಾಗಿದೆ. ಸೊರಬ, ಶಿವಮೊಗ್ಗ, ಕುಂದಾಪುರ, ಚಿಕ್ಕನಾಯಕನಹಳ್ಳಿ ಎಲ್ಲೇ ಹೋದ್ರೂ 1000+ ಜನ ಈ ಥರ ಸೆಮಿನಾರ್ ಇರ್ತಾರೆ. ಮೊದಲು ನಾವು ಜನನ ಹುಡ್ಕೊಂಡು ಹೋಗ್ಬೇಕು. ಮೊದಲು ಜನನ ಒಟ್ಟಾಕೋದು ಕಷ್ಟ ಆಗುತ್ತೆ. ಬಟ್ ಯಾವತ್ತು ನಾವು ಸಕ್ಸಸ್ ಆಗ್ತೀವಿ, ನಾವು ಯಾವಾಗ ತುಂಬ ವರ್ಷ ಈ ಬಿಸ್ನೆಸ್ಸಲ್ಲಿ ನಿಂತ್ಕೊಂತೀವಿ, ಅವಾಗ ಒಬ್ಬೊಬ್ಬರೇ ನಮ್ಮನ್ನ ವೆಯ್ಟ್ ಮಾಡ್ತಾರೆ. ಈಗ ನೋಡಿ ಇಲ್ಲಿ 1000 ಪೀಪಲ್ ಇದ್ದೀರಾ. ನಾನು ನೆಕ್ಸ್ಟ್ ಸಂಡೇ ನಾನು ಹುಬ್ಬಳ್ಳಿಯಲ್ಲಿ ಇರ್ತೀನಿ, ಅಲ್ಲಿ 2000 ಜನ ರೆಡಿ ಇದ್ದಾರೆ. ಎಲ್ಲಿ ಯಾವುದೇ ತಾಲೂಕು ಯಾವುದೇ ಡಿಸ್ಟಿಕ್ಕಿಗೆ ಹೋದ್ರೂ ದುಡ್ಡು ಕೊಟ್ಟು ಜನ ಪ್ರೋಗ್ರಾಮ್ ಕೂತ್ಕೊಂತಾರೆ. ಈ ಥರ ಇವೆಂಟ್ಗಳಾಗಿದೆ. ಖುಷಿ ಆಗುತ್ತಾ ಇಲ್ವಾ? ಒಬ್ಬ ಹೋಟೆಲ್ ಹುಡುಗ, ಹೋಟೆಲ್ ಸಪ್ಲೈಯರ್ ನಿರ್ಧಾರ ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ, ಏನು ಬೇಕಾದ್ರೂ ಮಾಡ್ಬೋದು. ರೆಕಗ್ನೇಷನ್, ಸನ್ಮಾನಗಳು ಬ್ಯಾಕ್ ಟು ಬ್ಯಾಕ್ ಸಿಗ್ತಾ ಹೋಗುತ್ತೆ. ಮತ್ತೆ ನಾನು ಸಮೀರ್ ಸರ್ನ ಫಸ್ಟ್ ಟೈಮ್ ನೋಡಿದ್ದು 2015 ಇಸ್ವಿಯಲ್ಲಿ ಫಸ್ಟ್ ಟೈಮ್ ನಾನು ಸಮೀರ್ ಸರ್ ನೋಡಿದ್ದು. ನಾನು ಜಾಯ್ನ್ ಆಗಿದ್ದು 2007ಇಂದ 15 ಅಂದರೆ 8 ವರ್ಷ ನಾನು ಸಮೀರ್ ಸರ್ ನೋಡಿರಲಿಲ್ಲ. ಫೋಟೋದಲ್ಲಿ ಮಾತ್ರ ನೋಡಿದ್ವಿ, ಲೈವ್ ಆಗಿ ನೋಡಿಲ್ಲ. ಅವ್ರು ಇಲ್ದೇನೆ ನಾವು ಮೋದಿ ಕೇರ್ನ ಬಿಲ್ಡ್ ಮಾಡಿದ್ದಕ್ಕೆ ಅವ್ರು ನಮಗೆ ಸನ್ಮಾನ ಮಾಡಿದ್ರು, ನಮ್ಗೆ ಅಪ್ರಿಷಿಯೇಟ್ ಮಾಡಿದ್ರು. ನನ್ನ ಹಗಲ ಮೇಲೆ ಯಾರು ಕೈ ಹಾಕಿದ್ದಾರೆ, ಎಷ್ಟು ಬಲ ಬಂದಿರ್ಬೋದು. ಅಲ್ಲಿಂದ ಬಿಸ್ನೆಸ್ ಮಾಡಿರುವ ರೀತಿನೇ ಬೇರೆ. ಅಷ್ಟು ಸ್ಪೀಡಾಗಿ ನಾವು ಬಿಸ್ನೆಸ್ಸನ್ನು ಬಿಲ್ಡ್ ಮಾಡ್ತಾ ಹೋದ್ವಿ. ಸಮೀರ್ ಸರ್ ನಂಗೆ ಎಲ್ಲೆಲ್ಲ ಸಿಕ್ಕಿದ್ದಾರೆ. ನಾನು ಎಲ್ಲೆಲ್ಲಿ ಸಮೀರ್ ಸರ್ನ ಭೇಟಿ ಮಾಡಿದ್ದೀನಿ. ಇದು ಜೈಪುರಲ್ಲಿ ನಾನು ಭೇಟಿ ಮಾಡಿದ್ದು. ಇದು ದುಬೈ. ಸಮೀರ್ ಸರ್ ತಂದೆ ಕೃಷ್ಣಕುಮಾರ್ ಮೋದಿ ಅವರು ನನಗೆ ಸನ್ಮಾನ ಮಾಡಿರೋದು. ಇದು ಟರ್ಕಿ, ಇದು ಮಾಸ್ಕೋ. ನಮ್ಮ ಮೊದಲನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ರಚನಾ ನಾನು ಒಟ್ಟಿಗಿಳಿದ್ದೀವಿ. ಅವತ್ತು ವೆಡ್ಡಿಂಗ್ ಆನಿವರ್ಸರಿ ಅಂತ ಗೊತ್ತಾಗಿ ಇಮ್ಮಿಡಿಯೇಟ್ 7 ಸ್ಟಾರ್ ಹೋಟ್ಲಿಂದ ಕೇಕ್ ತರಿಸಿ, ಕೇಕ್ ಕಟ್ ಮಾಡಿಸಿ, ಕೇಕ್ ತಿನ್ನಿಸಿದ್ರು ನಮ್ಗಿಬ್ಬರಿಗೆ. ವೆಡ್ಡಿಂಗ್ ಆನಿವರ್ಸರಿ ದಿನ ನಾವು ಅವ್ರನ್ನ ಭೇಟಿ ಮಾಡಿದ್ವಿ. ಅದಾದ ನಂತರ ಅವರು ಶಿವಮೊಗ್ಗಕ್ಕೆ ಭೇಟಿ ಕೊಟ್ಟರು. ಅದು 2017 ಆಗಿರೋದು. ನೆಕ್ಸ್ಟ್ ನನ್ನ ಜರ್ನಿ ಇನ್ಕಮ್ 2016-17 ನನ್ನ ಆನ್ಯುವಲ್ ಇನ್ಕಮ್, ಒಂದು ವರ್ಷದ ಆದಾಯ 23 ಲಕ್ಷ ಅಚೀವ್ ಮಾಡಿದ್ವಿ ನಾವು. ಈಗ ನೋಡಿದ್ರೆ 2017 ಆಯಿತು, 2018 ಆಯಿತು, 2019 ಆಯಿತು, 2020 ಬಂದಿದೆ. ಪ್ರತಿ ವರ್ಷ ನನ್ನ ಆ್ಯನಮ್ ಇನ್ಕಮ್ ಜಂಪ್ ಆಗಿದೆ ಸ್ನೇಹಿತರೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದು 23 ಲಕ್ಷ. ಅದರ ನೆಕ್ಸ್ಟ್ ಇಯರ್ ನಾನು ತಗೊಂಡಿದ್ದು 52 ಲಕ್ಷ. ಈಗ ನಾನು ತಗೊಳ್ತಿರೋದು 1 ಕೋಟಿ ವಾರ್ಷಿಕ ಆದಾಯ ನಂದೀಗ 1 ಕೋಟಿ ಇದೆ. 1 ಕೋಟಿ ಪ್ಲಸ್ ನನ್ನ ವಾರ್ಷಿಕ ಆದಾಯಕ್ಕೆ ಬಂದಿದ್ದೀನಿ. ಅಂದರೆ ಪ್ರತಿ ವರ್ಷ ನನ್ನ ಇನ್ಕಮ್ ಡಬಲ್ ಆಗ್ತಾ ಇದೆ. ಅದನ್ನು ನೋಡಿ ನಮ್ಗೆ ಐ ಟಿ ರಿಟರ್ನ್ಸ್ ಮಾಡಿಕೊಡ್ತಿರುವಂತಹ IT ಫೈಲ್ ಮಾಡುವಂಥ ಚಾರ್ಟರ್ಡ್ ಅಕೌಂಟರು ಜಾಯ್ನ್ ಆದರು. ಬ್ಯಾಂಕಿಗೆ ಬಂದು ಅದನ್ನು ನೋಡಿ ಬ್ಯಾಂಕ್ ಮ್ಯಾನೇಜರು ಜಾಯ್ನ್ ಆದರು. ಅವರಿಬ್ಬರಿಗೆ ಪಕ್ಕ ಗೊತ್ತಿರುತ್ತೆ. ಯಾಕೆ? ಅವ್ರ ಬ್ರಾಂಚಿಗೆ ನಮ್ಮ ದುಡ್ಡು ಹೋಗೋದು. ನಮ್ಮ ಅಕೌಂಟ್ ನಂಬರ್ ಹೊಡೆದೇ ಕೂಡಲೇ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಜಮಾ ಆಗಿದೆ, ಇವ್ರ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ.
ಪ್ರತಿ ವರ್ಷದ ಪಕ್ಕ ನಾವು IT ಫೈಲ್ ಮಾಡುವಾಗ ನನ್ನ ಇನ್ಕಮ್ ಸ್ಟೇಟಸ್ ಅವ್ರಿಗೆ ಗೊತ್ತಾಗುತ್ತೆ ಇಲ್ವಾ? ಚಾರ್ಟರ್ಡ್ ಅಕೌಂಟಿಗೆ ಕಣ್ಣೆದುರುಗಡೆನೆ 10,000 ಇನ್ಕಮ್ಮಿಗೆ ಫೈಲ್ ಮಾಡ್ತಿರೋರು ಒಂದು ಕೋಟಿಗೆ ಈಗ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಿದ್ದಾರೆ ಅಂದ್ರೆ ಹಲೋ ಜಾಯಿನ್ ಆಗ್ಬೇಕಾ ಬೇಡವಾ? ಗೊತ್ತಾಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ. ನಿಮಗೆ ಡೌಟ್ ಇದ್ರೆ ನಾವು IT ರಿಟರ್ನ್ಸ್ ಫೈಲ್ ಕೊಡ್ತೀವಿ, ಇಲ್ಲಾಂದ್ರೆ ನಮ್ಮ ಚಾರ್ಟರ್ಡ್ ಅಕೌಂಟ್ ನಂಬರ್ ಕೊಡ್ತೀವಿ, ಅವ್ರಿಗೆ ಹೋಗಿ ಕೇಳಿ. ಗಣೇಶ್ ದೇವಾಡಿಗೆ ಅವರು ಮೋದಿ ಕೆರಳ ಎಷ್ಟು ದುಡಿತಿದ್ದಾರೆ ಅವರೇ ಹೇಳ್ತಾರೆ ನಿಮ್ಗೆ. ಹಲೋ ಹಾಂ, ಈ ರೀತಿ ಟ್ರಿಪ್ಗಳು ಫಸ್ಟ್ ಫಾರಿನ್ ಟ್ರಿಪ್ಪಲ್ಲಿ ಇದ್ದಾಗ ನಾವು ಹೇಗಿದ್ವಿ ನೋಡಿ. ಮೊದಲ ಫಾರಿನ್ ಟ್ರಿಪ್ಪು ಅಪ್ಲೈನ್ ಜೊತೆ, ನೆಕ್ಸ್ಟು ಮಲೇಷ್ಯಾ, ಮತ್ತೊಂದು ಮಲೇಷ್ಯಾ, ದುಬೈ, ಮಾಸ್ಕೋ ಟ್ರಿಪ್ ಹೋಗುವಾಗ ನಾವು ಕಪಲ್ ಹೋಗಿದ್ವಿ, ಬ್ಯಾಂಕಾಕಿಗೆ ಕಪಲ್ ಹೋಗಿದ್ವಿ. ಈಗ ಮಲೇಷ್ಯಾ ಕಪಲ್ ಮತ್ತು ನಮ್ಮ ಮಗುದು ಪಾಸ್ಪೋರ್ಟ್ ಮಾಡಿದ್ವಿ, ಬಟ್ ಕೋವಿಡ್ ಸಲುವಾಗಿ ಟ್ರಿಪ್ ಪೋಸ್ಟ್ಪೋನ್ ಆಗಿದೆ. ಮೊದಲು ನಮ್ಮ ಫೋಟೋ ತೆಗೆಯೋರ ಗತಿ ಇರಲಿಲ್ಲ, ಫೋಟೋ ತೆಗೆಸ್ತಾನೆ ಇರಲಿಲ್ಲ. ಈಗ ನಮ್ಮ ಫೋಟೋ ಬ್ಯಾನರಲ್ಲಿ ಪೇಪರಲ್ಲಿ ಬರೋಕ್ಕೆ ಶುರುವಾಯಿತು. ಕರಾವಳಿ ಭಾಗದಲ್ಲಿ ಉದಯವಾಣಿ ಪೇಪರಲ್ಲಿ ಬಂದಿರೋ ಫೋಟೋ ಇದು, ಮಂಗಳೂರು ಎಡಿಷನ್ ಕಂಪ್ಲೀಟ್. ನಮ್ಮ ಊರವರೇ ಫೋಟೋ ತೆಗೆದು ನಮ್ಗೆ ಕಳಿಸಿದ್ದಾರೆ. ಸರ್ ನಿಮ್ಮ ಫೋಟೋ ಬಂದಿದೆ, ನಮ್ಮ ರಿಲೇಷನ್ಸ್ ಎಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ರು, ಪೇಪರಲ್ಲಿ ಫೋಟೋ ಬಂದಿದೆ ಅಂತ. ನಂಗೆ ಗೊತ್ತಿಲ್ಲ, ನಾನು ಶಿವಮೊಗ್ಗದಲ್ಲಿರೋದು. ಈ ರೀತಿ ಬದಲಾವಣೆ ಬರುತ್ತಾ ಹೋಗುತ್ತೆ ಬಿಸ್ನೆಸ್ಸಲ್ಲಿ. ಟ್ರಿಪ್ಗಳು ನೀವು ಇದನ್ನೆಲ್ಲ ಯಾವುದ್ರಲ್ಲಿ ನೋಡಿರ್ತೀರಾ? ಯಾವುದಾದ್ರು ಟೂರಿಸಂ ಆಫೀಸಲ್ಲಿ ಅಥವಾ ಫಿಲ್ಮಲ್ಲಿ ನೋಡಿರ್ತೀರಾ. ಬಟ್ ಅದೆಲ್ಲ ಸೀನ್ಸನ್ನು ನಾವು ಡೈರೆಕ್ಟ್ಲಿ ಮಾಸ್ಕೋ, ರಷ್ಯಾ, ದುಬೈ, ಮಲೇಷ್ಯಾ ಈ ಥರ ಫೋಟೋ ತೆಗೆದು ಸ್ಟೇಟಸ್ಸಿಗೆ ಹಾಕ್ಬೋದು. ಟರ್ಕಿ, ಬ್ಯಾಂಕಾಕ್, ರಾಯಲ್ ಕೆರಬಿಯನ್ ಕ್ರೂಸ್. ಸಮೀರ್ ಮೋದಿ ಸರ್ ನಾನು ಭೇಟಿ ಮಾಡಿರುವಂಥ ಕ್ಷಣ, ನಮ್ಮ ರಾಜು DG ಸರ್ ನಮ್ಮ ಅಪ್ಲೈನ್, ಸಮೀರ್ ಸರ್ಗೆ ನನ್ನ ಪರಿಚಯ ಮಾಡಿಕೊಟ್ರು. ಈ ಹೋಟೆಲ್ ಹುಡುಗ, ಇವ್ರು ಹೋಟೆಲ್ ಕ್ಲೀನರ್ ಆಗಿದ್ರು, ಹೋಟೆಲ್ ಸಪ್ಲೈಯರ್ ಆಗಿದ್ರು. ಈಗ 1 ಲಕ್ಷಕ್ಕಿಂತ ಜಾಸ್ತಿ ಅರ್ನ್ ಮಾಡ್ತಿದ್ದಾರೆ. ಆ ಕಾಲದಲ್ಲಿ 3 ವರ್ಷಗಳ ಹಿಂದೆ 1 ಲಕ್ಷ ಸಂಪಾದನೆ ಮಾಡ್ತಿದ್ದೆ, 1 ಲಕ್ಷ ಚೆಕ್ ತಗೊಂಡಿದ್ದಾರೆ ಅಂತ ನನ್ನ ಪರಿಚಯ ಮಾಡಿಕೊಟ್ರು. ಅದಕ್ಕೆ ಸಮೀರ್ ಸರ್ ನನ್ನನ್ನು ಹಗ್ ಮಾಡಿಬಿಟ್ಟು ಹೇಳಿದ್ರು, ನೀನು ಹೋಟೆಲ್ ಸಪ್ಲೈಯರ್ ಅಲ್ಲ, ಹೋಟೆಲ್ ಕ್ಲೀನರ್ ಅಲ್ಲ, ನೀ ನನ್ನ ಪಾರ್ಟ್ನರ್ ಅಂತ ತಪ್ಕೊಂಡ್ರು. ಆವಾಗ ನಾವು ಯಾರ ಜೊತೆ ಇದ್ದೀವಿ? ನಮ್ಮನ್ನ ಒಬ್ಬ ಹೋಟೆಲ್ ಹುಡುಗ ಮೋದಿ ಕೇರ್ ಮಾಡಿ 1 ಲಕ್ಷ ಸಂಪಾದನೆ ಮಾಡಿದಕ್ಕೆ ಸಮೀರ್ ಸರ್ ಅಷ್ಟು ಖುಷಿ ಪಡ್ತಾರೆ ಅಂದ್ರೆ ನಾನು ಯಾಕೆ 10 ಲಕ್ಷ ತಗೋಬಾರ್ದು ಅಂತ ಡಿಸಿಷನ್ ತಗೊಂಡಿದ್ದಕ್ಕೆ ಇವತ್ತು 10 ಲಕ್ಷ ಬಂದಿದ್ದು. ನಾವು 10 ಲಕ್ಷ ತಗೊಂಡ್ರೆ, ನಾನು 20 ಲಕ್ಷ ತಗೊಂಡ್ರೆ, 10 ಲಕ್ಷ ಇನ್ಕಮಿಗೆ ಬಂದ್ರೆ ನಾನ್ಕಿಂತ ಜಾಸ್ತಿ ಖುಷಿ ಪಡೋದು ಸಮೀರ್ ಮೋದಿ ಸರ್. ಸಮೀರ್ ಮೋದಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಸಮೀರ್ ಮೋದಿ ಸರ್ ಅವರ ಟೀಮಿಗೆ ಕೇಳ್ತಾರಂತೆ. ಅವ್ರ ಟೀಮ್ ಅಂದ್ರೆ ಯಾರು ಹೇಳಿ? ಮ್ಯಾನೇಜ್ಮೆಂಟ್ ಗ್ರೂಪಿಗೆ. ಮ್ಯಾನೇಜ್ಮೆಂಟ್ ಗ್ರೂಪ್ ಅವರು ಬಾಸ್ಗೆ ಏನು ಹೇಳ್ತಾರೆ? ಸೇಲ್ಸ್ ಇಸ್ ಜಂಪ್ ಆಗಿದೆ, ಈ ಸೇಲ್ಸ್ ಇಸ್ ಜಂಪ್ ಆಗಿದೆ, ಸೇಲ್ಸ್ ಜಂಪ್ ಆಗಿದೆ. ಸೇಲ್ಸ್ ಹೇಳ್ಬೇಡ, ಎಷ್ಟು ಜನ ಲಕ್ಷ ಸಂಪಾದನೆ ಮಾಡ್ರು ಅದು ಹೇಳು ಅಂತಾರೆ ಸಮೀರ್ ಸರ್. ಲಕ್ಷ ಸಂಪಾದನೆ ಮಾಡುವವರ ಸಂಖ್ಯೆ ಎಷ್ಟು ಜಾಸ್ತಿ ಆಯಿತು, ನಿನ್ನ ಏರಿಯಾದಲ್ಲಿ ಎಷ್ಟಾಯಿತು, ಅಂದ್ರೆ ಅವರವರ ಏರಿಯಾ ಸೇಲ್ಸ್ ಮ್ಯಾನೇಜರ್ ಮೀಟಿಂಗಲ್ಲಿ ಹೇಳ್ತಾರೆ. ಮೋದಿ ಕೇರ್ನಲ್ಲಿರುವ ಎಲ್ಲ ಸೇಲ್ಸ್ ಮ್ಯಾನೇಜರ್ಗಳಿಗೆ ತಿಂಗಳಿಗೆ ಒಂದ್ಸರಿ ಇವ್ರು ಮೀಟಿಂಗ್ ಮಾಡ್ತಾರೆ, ಬಿಸ್ನೆಸ್ ಡೆವಲಪ್ ಮಾಡೋದು ಹೇಗೆ ಅಂತ. ಸಮೀರ್ ಸರ್ ಮೀಟಿಂಗ್ ಮಾಡ್ತಾರೆ ಅವ್ರ ಜೊತೆ. ಇದು ಬಹಳ ಹೆಮ್ಮೆ ಪಡುವಂಥ ವಿಚಾರ. ಸುಮ್ಮನೆ ಪ್ರಾಡಕ್ಟ್ ತಯಾರು ಮಾಡಿ ಒಂದು ಕಂಪನಿ ಸಿಸ್ಟಮ್ ರೆಡಿ ಮಾಡಿ ಬಿಟ್ಟಿಲ್ಲ, ಇದ್ರ ಜೊತೆನೆ ಕಂಪ್ಲೀಟ್ ಹಾರ್ಟ್ ಟು ಬ್ರೈನ್ ಯೂಸ್ ಮಾಡಿ ಫುಲ್ ಟೈಮ್ ಮೋದಿ ಕೇರಿಗೆ ನಾವು ಮಾಡ್ತಿರೋದಲ್ಲ, ನಮ್ಗಿಂತ 18 ತಾಸು ಸಮೀರ್ ಮೋದಿ ಸರ್ ಕೆಲಸ ಮಾಡ್ತಿದ್ದಾರೆ ನಮ್ಮ ಜೊತೆ. ಫೆಬ್ರವರಿ 17 ಲಾಸ್ಟ್ ಫೆಬ್ರವರಿ 17 ಇದು ನನ್ನ 33ನೇ ವರ್ಷದ ಬರ್ತ್ಡೇ. ಬ್ಲೆಸ್ಸಿಂಗ್ ಮಾಡಿರೋದು ಸಮೀರ್ ಮೋದಿ ಸರ್. ಸಮೀರ್ ಸರ್ ಜೊತೆನೇ ಇದ್ದೆ ನಾನು. ಫೆಬ್ರವರಿ 17ನೇ ತಾರೀಕು ನನ್ನ ಬರ್ತ್ಡೇ ಸಮೀರ್ ಸರ್ ಜೊತೆ ಆಚರಣೆ ಮಾಡಿದ್ದು ಸಿಂಗಾಪುರಲ್ಲಿ. ಲಾಸ್ಟ್ ಬರ್ತ್ಡೇ ನಾನು ಸಿಂಗಾಪುರಲ್ಲಿ ಇದ್ದೆ. ಎಲ್ಲಿದ್ದೆ ಮೊದಲು, ಈಗ ಎಲ್ಲಿದ್ದೀನಿ? 23 ವರ್ಷವಾಗಿ ಹೀಗಿದ್ದೆ, 33 ವರ್ಷವಾಗಿ ಹೇಗಿದ್ದೆ. ನೀವು ಪ್ರತಿ ವರ್ಷ ಬರ್ತ್ಡೇ ಆಚರಣೆ ಮಾಡ್ತೀರಾ, ಖುಷಿ ಪಡೋ ವಿಚಾರ ಏನಿದೆ, ಏನಾಗಿದ್ದೀವಿ ಅಂತ ಯೋಚನೆ ಮಾಡಬೇಕು, ಹೌದಲ್ವಾ? ಜೊತೆಗೆ
ಟಾಪ್ 20 ಅರ್ನರ್. ಇವತ್ತು ಸೌತ್ ಇಂಡಿಯಾದ, ಕರ್ನಾಟಕದ ಟಾಪ್ 20, ಸೌತ್ ಇಂಡಿಯಾದ ಟಾಪ್ 20 ಅಷ್ಟೇ ಅಲ್ಲ, ಇಂಡಿಯಾದ ಟಾಪ್ 20 ಅರ್ನರ್ ಅಲ್ಲಿ ನಾನು ಒಬ್ಬ. ಟಾಪ್ 20 ಅರ್ನರ್ ಇನ್ ಇಂಡಿಯಾ. ಇಂಡಿಯಾದ ಟಾಪ್ 20 ಅರ್ನರ್ ಅಲ್ಲಿ 15ನೇ ಪ್ಲೇಸಿನ ಒಳಗಡೆನೆ ನಾನು ಬರ್ತಾ ಇದ್ದೀನಿ ಈಗ. ಇದು ಒಬ್ಬ SSLC ಫೇಲ್ ಆಗಿರುವ ಹೋಟೆಲ್ ಸಪ್ಲೈಯರ್ ಆಗಿರುವಂತ ವ್ಯಕ್ತಿ. ಕಲರ್ ಇಲ್ಲ, ಕದರ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಏನಿಲ್ಲ, ಎಜುಕೇಶನ್ ಇಲ್ಲ, ಒಬ್ಬ ಅಜ್ಞಾನಿನೂ ಸಹಿತ ಏನು ಬೇಕಾದರೂ ಮೋದಿ ಕೇರ್ ಮಾಡೋದು ಅನ್ನೋದಕ್ಕೆ ಇದು ಸಾಕ್ಷಿ. ಜೊತೆಗೆ ಕೆಲವರು ಹೇಳ್ತಾರೆ ನಾವು ಲೇಟ್ ಆಯಿತು ಮೋದಿ ಕೇರ್ ಶುರು ಮಾಡೋದು. ಮೋದಿ ಕೇರ್ ಆಲ್ರೆಡಿ ಮೊದಲು ಬಂದವರಿಗೆ ಮಾತ್ರ. ತಪ್ಪು. ಮೋದಿ ಕೇರ್ ಮೊದಲು ಬಂದವರಿಗಲ್ಲ, ಮೋದಿ ಕೇರ್ ಈಗ ಬಂದವರಿಗೆ ಮೋದಿ ಕೇರ್. ಯಾಕೆ ಮೋದಿ ಕೇರ್ ಈಗ ಸುಲಭ. ನಾನು ನಿಮ್ಮ ಥರ ಜಾಯ್ನ್ ಆಗಿದ್ದೀನಿ ಇಲ್ವಾ? ಜಾಯ್ನ್ ಆಗಿದ್ದೀನಿ. ನಿಮ್ಮ ಲೆವೆಲಲ್ಲಿ ನಾನು ದಾಟಿ ಬಂದಿದ್ದೇ ಇಲ್ವಾ? ನಾನು ನಿಮ್ಮ ಥರ ಪ್ರೋಗ್ರಾಮಲ್ಲಿ ಕೂತ್ಕೊಂಡಾಗ ನಾನು ಈ ಥರ ಸೆಮಿನಾರ್ ಅಟೆಂಡ್ ಮಾಡಿದ್ದೇ ಇಲ್ವಾ? ಯಾರ ಸೆಮಿನಾರ್ಗಳನ್ನು ನಾನು ಅಟೆಂಡ್ ಮಾಡಿದ್ದೀನೋ ಅವರ ಪಕ್ಕದಲ್ಲಿ ಕೂತಿದ್ದೀನಿ ನೋಡಿ. ನಾನು ಯಾರ ಪಕ್ಕ ಕೂತ್ಕೊಂಡು ಯಾರಿಗೆ ನಾನು ಟ್ರೈನಿಂಗ್ ಮಾಡ್ತಿದ್ದೀನೋ ಅವರೆಲ್ಲರ ಸೆಮಿನಾರ್ನ ನಾನು ನಿಮ್ಮ ಟೈಮಲ್ಲಿ ತಗೊಂಡಿದ್ದೆ. ನಿಮ್ಮ ಲೆವೆಲಲ್ಲಿ ಇರುವಾಗ, ಅಂದರೆ ನನ್ನ ಸ್ಮಾಲ್ ಟೈಟಲ್ಗಳಲ್ಲಿ ಇರುವಾಗ ನಾನು ಅವರ ಟ್ರೈನಿಂಗ್ನ ಅಟೆಂಡ್ ಮಾಡಿದ್ದೆ. ಅವ್ರನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಮೋದಿ ಕೇರಿಗೆ ಬಂದಿದ್ದೆ. ಈಗ ನಾನು ಅವರಿಗೆ ಟ್ರೈನಿಂಗ್ ಮಾಡೋ ಲೆವೆಲಿಗೆ ಬಂದಿದ್ದೀನಿ. ಯಾರು ಎಲ್ಲಿ ಕೂತ್ಕೊಂಡು ಏನು ಡಿಸೈಡ್ ಮಾಡಿದ್ರು ಆಗತ್ತೆ. ಮುಂದೊಂದು ದಿನ ನಿಮ್ಮ ಟ್ರೈನಿಂಗನ್ನು ನಾನು ಅಟೆಂಡ್ ಮಾಡೋ ಥರ ನೀವು ಮಾಡ್ಬೋದು. ನೀವು ಇಲ್ಲಿ ನಿರ್ಧಾರ ಮಾಡಬೇಕು. ನೀವು ನಂಬೇಕು, ಅದನ್ನ ಬಿಲೀವ್. ನೀವು ನಂಬೇಕಷ್ಟೇ. ಗಣೇಶ್ ದೇವಡಿಗೆ ಅವರಿಗೆ ನಾನು ಟ್ರೈನಿಂಗ್ ಕೊಡ್ತೀನಿ ಅಂತ ನೀವು ಡಿಸಿಷನ್ ತಗೊಂಡ್ರೆ ನೆಕ್ಸ್ಟ್ 5 ವರ್ಷದಲ್ಲಿ ನನ್ಗಿಂತ ದೊಡ್ಡ ಲೆವೆಲಿಗೆ ಬೆಳೆದು ನೀವು ಸ್ಟೇಜಿಗೆ ಬರ್ಬೋದು. ನಾನು ಕೂತ್ಕೊಂಡು ಅಟೆಂಡ್ ಮಾಡ್ತೀನಿ. ಪಕ್ಕ ಆಗತ್ತೆ. ಪ್ರತಿ ಸೆಲೆಬ್ರೇಷನ್ ಯಾರೇ ಅಚೀವ್ ಮಾಡಿದ್ರು ನಮ್ಮ ಅಪ್ಲೈನ್ಗಳನ್ನು ನಾವು ತೋರಿಸುವಂಥ ರೀತಿನೇ ಬೇರೆ. ಒಂದು ಬೇರೆ ಲೆವೆಲ್ಗೆ ನಮ್ಮ ಲೀಡರ್ನ ನಾವು ತೋರಿಸ್ತಿದ್ವಿ. ನಮ್ಮ ಅಪ್ಲೈನ್ ಗ್ಲೋಬಲ್ ಬ್ಲ್ಯಾಕ್ ಡೈಮಂಡ್ ಡೈರೆಕ್ಟರ್ ಆಗಿದ್ದು ನಮ್ಮ ಲೀಡರ್, ಟಾಪ್ ಲೀಡರ್ ರಾಜು DG ಸರ್. ನಿನ್ನೆ ತಾನೇ ಭೇಟಿ ಮಾಡಿದ್ದೆ ನಾನು ಅವ್ರನ್ನ. ನೀವು ಗ್ರೂಪಲ್ಲೆಲ್ಲ ನೋಡಿದ್ರೆ ಫೋಟೋಸ್, ಕರೆಕ್ಟ್? ನಿನ್ನೆ ತಾನೇ ಭೇಟಿ ಮಾಡಿದ್ದೆ ಅವ್ರನ್ನ. ನಾವು GPD ಆದಾಗ ಬೆಳ್ಳಿ ಕಿರೀಟ, ಸಿಲ್ವರ್ ಕ್ರೌನ್ ಇಟ್ಟು ಸನ್ಮಾನ ಮಾಡಿದ್ವಿ. ನಾನು ಅವಾಗಲೇ ಒಂದು ಮಾತು ಹೇಳಿದ್ದೆ, ನಾವು ಏನು ಮಾಡ್ತೀವಿ ಅದು ರಿಪೀಟ್ ಆಗುತ್ತೆ ನಮ್ಮ ಜೀವನದಲ್ಲಿ. ಹಿಸ್ಟ್ರಿ ರಿಪೀಟ್ ಹಾಗೆ ಆಗುತ್ತೆ. ಮೋದಿ ಕೇರ್ಲಿ ನಾವು ಏನೇ ಕೊಟ್ಟರು ನಮ್ಗದು ಸಿಗುತ್ತೆ. ಹಾಗಾಗಿ ಎಷ್ಟು ಚಪ್ಪಾಳೆ ಕೊಡ್ತೀರೋ ಅಷ್ಟು ಚಪ್ಪಾಳೆ ಸಿಗುತ್ತೆ. ಎಷ್ಟು ನೀವು ಎಷ್ಟು ಟ್ರೈನಿಂಗ್ ಅಟೆಂಡ್ ಮಾಡ್ತೀರೋ ಅಷ್ಟು ಟ್ರೈನಿಂಗನ್ನು ನಿಮ್ಮ ಡೌನ್ಲೈನ್ ಅಟೆಂಡ್ ಮಾಡ್ತಾರೆ. ನಿಮ್ಮ ಟೀಮು, ನಿಮ್ಮ ಟ್ರೈನಿಂಗಿಗೆ ಜನ ಜಾಸ್ತಿ ಆಗ್ತಾರೆ. ನನ್ನ ಟ್ರೈನಿಂಗಿಗೆ ಜನ ಎಲ್ಲ ಕಡೆ ಜಾಸ್ತಿ ಆಗ್ತಾರೆ. ಯಾಕೆಂದರೆ ನಾನು ಜಾಸ್ತಿ ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ. ಅದಕ್ಕೆ ನನ್ನ ಟೀಮವರು ನನಗೆ ಯಾಕೆ ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ ನಮ್ಮ ಅಪ್ಲೈನ್ಗೆ ನಾನು ಅಷ್ಟು ರೆಸ್ಪೆಕ್ಟ್ ಕೊಡ್ತೀನಿ. ಅಪ್ಲೈನ್ನ ನಾನು ತೋರಿಸಿರೋ ರೀತಿ ಈ ಥರ. ನನ್ನ ಅಪ್ಲೈನ್ GPD ಆದಾಗ ನಾನು ಸಿಲ್ವರ್ ಕ್ರೌನ್ ಹಾಕಿ ನಾನು ಬೆಳ್ಳಿ ಕಿರೀಟ ಇಟ್ಟು ಸನ್ಮಾನ ಮಾಡಿದ್ದೆ. ಸೇಮ್ ರಿಪೀಟ್ ಆಗಿದೆ. ಏನು ಮಾಡಿದ್ರೂ ಸಿಗುತ್ತೆ. ನಮ್ಮ ಅಪ್ಲೈನ್ನ ನಾವು 1,000-2,000 ಜನಗಳ ಎದೆ ತೋರಿಸಿದ್ವಿ. ನಾವು ಪ್ರೋಗ್ರಾಮ್ ಮಾಡುವಾಗ ಜನ 5,000 ಜನಗಳ ಎದುರುಗಡೆನೆ ನಾನು ಟ್ರೈನಿಂಗ್ ಮಾಡಿದ್ದೀನಿ. ಅಷ್ಟು ಕೆಪಾಸಿಟಿ ಮೋದಿ ಕೇರ್ ನನಗೆ ಸಿಕ್ಕಿದೆ. ಮೋದಿ ಕೇರ್ನಲ್ಲಿ ಬಂದಿರುವ ಜಾಗ್ವಾರ್ ಕಾರ್ ನೋಡಬೇಡಿ, 14 ಲಕ್ಷ ಇನ್ಕಮ್ ನೋಡಬೇಡಿ, 9-10 ಫಾರಿನ್ ಟ್ರಿಪ್ ನೋಡಕ್ ಹೋಗ್ಬೇಡಿ, 1.5 ಕೋಟಿ ಮನೆ ನೋಡಬೇಡಿ. ನಿರ್ಗಳವಾಗಿ, ನಿರಾತಂಕವಾಗಿ, ಭಯ ಇಲ್ಲದೆ ಮಾತಾಡುವ ಧೈರ್ಯ ನೋಡಿ. ಅದು ಮೋದಿ ಕೇರ್. 5,000 ಜನರನ್ನ ಅಡ್ರೆಸ್ ಮಾಡುವಂಥ ಕಾರ್ಯಕ್ರಮಕ್ಕೆ ನಾವು ಸೆಮಿನಾರ್ ಕೊಡುವ ಶಕ್ತಿ ಇದೆಯಲ್ಲ, ಏನು ಚೀಟಿ ಇಟ್ಕೊಳ್ಳದೆ ಮಾತಾಡುವಂಥ ಪವರ್ ಇದೆಯಲ್ಲ, ಅದು ಮೋದಿ ಕೇರ್ ಪವರ್. ಅದಕ್ಕೆ ಮೋದಿ ಕೇರ್ ಮಾಡ್ಬೇಕು ನಾವು.
ನಾವು ಯಾರೋ ಹೇಳ್ಕೊಟ್ಟಿದ್ದು ಹೇಳ್ತಿರೋದಲ್ಲ. ನನ್ನ ಜೀವನದ ಸ್ಟೋರಿಗಳನ್ನು ನಾನು ಹಂಚ್ಕೊಂತ, ನಾನು ಒಂದೊಂದು ಸ್ಟೆಪ್ಪು, ಒಂದೊಂದು ನಿರ್ಧಾರಗಳನ್ನು ನಾನು ಹೇಗೆ ಇಟ್ಟಿದ್ದೀನಿ, ನಾನು ಹೇಗೆ ತಗೊಂಡು ಬಂದೆ ಇದ್ದಾರ. ಫೈನಲಿ ನನ್ನ ಟೀಮ್ 59 ಲಕ್ಷ, ಈಗ 60 ಲಕ್ಷ ಆಗಿದೆ. ಅದೀಗ 60 ಲಕ್ಷದ ಜಾಗ್ವಾರ್ XC ಟಾಪ್ ಎಂಡ್ ಫಿಲ್ಮ್ ಸ್ಟಾರ್ಗಳಲ್ಲಿ ಮಾತ್ರ ನೋಡ್ತಿದ್ವಿ ನಾವು, ಸೆಲೆಬ್ರಿಟಿ ಕೈಯಲ್ಲಿ ಮಾತ್ರ ನೋಡ್ತಿದ್ವಿ. ಅಂತ ಕಾರುಗಳು ಮೋದಿ ಕೇರ್ ಅವರು, ಸೋಪು ಶಾಂಪು ಬಿಸ್ನೆಸ್ ಅವರು ತಗೋಬಹುದು ಅಂತ ಮೋದಿ ಕೇರ್ ತೋರಿಸ್ಕೊಟ್ಟಿದೆ. ಯಾವುದೇ ಕಂಡೀಷನ್ ಇಲ್ಲ. ನಿಮಗೆ ಕನಸು ಕಾಣೋ ಶಕ್ತಿ ಇದ್ರೆ ಎಷ್ಟು ಜನ ಜಾಗ್ವಾರ್ ಬೇಕು, BMW ಬೇಕು, ಆಡಿ ಬೇಕು, ಬೆನ್ಸ್ ಬೇಕು, ಪ್ರೀಮಿಯಂ ಕಾರ್ ಎಷ್ಟು ಜನಕ್ಕೆ ಬೇಕು, ಪ್ರೀಮಿಯಂ ಕಾರ್ ಎಷ್ಟು ಜನಕ್ಕೆ ಬೇಕು, ದೊಡ್ಡ ಕಾರು 50 ಲಕ್ಷದ್ದು, 60 ಲಕ್ಷದ್ದು, 1 ಕೋಟಿದು ಎಷ್ಟು ಜನಕ್ಕೆ ಬೇಕು, ಎಷ್ಟು ಜನಕ್ಕೆ ಬೇಕು, ಅಷ್ಟೇ ಜನನ ಸಾಕಾ? ಬೇರೆಯವ್ರಿಗೆ ಕಾರ್ ಬೇಡವಾ? ಆಲ್ರೆಡಿ ಇದೆಯಾ ಹೆಲಿಕಾಪ್ಟರ್? ಎಲ್ಲ ತಗೋಬಹುದು, ಏನ್ ಬೇಕಾದ್ರೆ ತಗೋಬಹುದು. ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ಇದ್ದ ರೂಮ್ 1600 ರೂಪಾಯಿ ಬಾಡಿಗೆ, 8 ಜನ ಪಾರ್ಟ್ನರ್. ಈ ಕೆಲವರು ಮಲ್ಕೊಂಡಾಗ ಸ್ವಲ್ಪ ಉರುಳಾಡ್ತಾರೆ, ಗೊತ್ತಾ ನಿಮಗೆ? ನಿದ್ದೆ ಕಣ್ಣಲ್ಲಿ ಕಾಟಿಂದ ಕೆಳಗೆ ಬಿದ್ದೋಗ್ತಾರೆ, ಕರೆಕ್ಟಾ? ಆ ಥರ ಪ್ರಾಬ್ಲಮ್ ಇದ್ದವರಿಗೆ ನಮ್ಮ ರೂಮಿಗೆ ಕಳಿಸ್ಬೇಕು. ಯಾಕೆ? ನಮ್ಮ ರೂಮಲ್ಲಿ ಉರುಳಾಡಕ್ಕೆ ಜಾಗನೇ ಇಲ್ಲ, ಫುಲ್ಲಿ ಪ್ಯಾಕ್. ಒಂದು ಸಿಂಗಲ್ ರೂಮಲ್ಲಿ 8 ಜನ ಮಲ್ಕೊಂತಿದ್ವಿ, ಉರುಳಾಡಕ್ಕೆ ಜಾಗನೇ ಇಲ್ಲ. ಅಲ್ಲಿ ಡೆಡ್ ಬಾಡಿ ಮಲ್ಕೊಂಡಾಗ ಮಲಗಿಸ್ತಿದ್ವಿ ಉದ್ದಕ್ಕೆ. ಈ ಮನೆಯಿಂದ ಮೋದಿಗೆ ಶುರು ಮಾಡಿದ್ದೀನಿ ಶಿವಮೊಗ್ಗದಲ್ಲಿ. ಅದೇ ಶಿವಮೊಗ್ಗದಲ್ಲಿ ಈಗ ಈ ಮನೆ ಇದೆ ನನ್ನದು. ಆ ಮನೆ ಇನ್ನೂ ಇದೆ. ಆ ಮನೆ ಓನರ್ ಈ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ರು, ಅವ್ರಿಗೋಗಿ ಕರೆದು ಬಂದಿದ್ದೆ ನಾನು. ಜಾಗ್ವಾರ್ ಕಾರ್ ತಗೊಂಡೋಗಿ ಅವ್ರನ್ನ ನಾನು ಇದ್ದೆ, ನಿಮ್ಮಲ್ಲಿದ್ದೆ. ಒಂದು ಅಜ್ಜಿ ಮನೆ ಅದು, ಅಜ್ಜಿಗೆ ಹೇಳಿ ನಿಮ್ಮಲ್ಲಿದ್ದೆ ನಾನು, ಈಗ ಈ ಮನೆ ಕಟ್ಟಿದ್ದೀನಿ, ಈ ಮನೆ ತಗೊಂಡಿದ್ದೀನಿ, ಬನ್ನಿ ಅಂತ ಕರ್ಕೊಂಡ್ಬಂದಿದ್ದೀನಿ. ಆಶ್ರಯ ಕೊಟ್ಟಿದ್ರಲ್ಲ ಆ ಕಾಲದಲ್ಲಿ, ಅವ್ರು ಮರಿಬಾರ್ದು. ಭಾಳ ಖುಷಿ ಪಟ್ಟರು ಅವರು. ಇನ್ನೂ ದೊಡ್ಡ ಲೆವೆಲ್ಗೆ ಬೆಳಿ ಮಗ ಅಂತ ಆಶೀರ್ವಾದ ಮಾಡು ಅಜ್ಜಿ, ಅಲ್ಲಿಂದ ಇಲ್ಲಿ. ಹಾಗೆ ಯಾರು ಹುಟ್ಟುತ್ತಾನೆ ಶ್ರೀಮಂತರಾಗಿ ಹುಟ್ಟಬೇಕಂತಿಲ್ಲ. ಬಡವರಾಗಿ ಹುಟ್ಟರೆ ನಮ್ಮ ತಪ್ಪಲ್ಲ ಅದು. ಸಾಯುವಾಗ ಬಡವರಾಗಿಯೇ ಸತ್ತರೆ ಅದು ನಮ್ಮದೇ ತಪ್ಪಾಗತ್ತೆ. ಏನು ಬೇಕಾದ್ರೂ ಮಾಡ್ಬೋದು ಲೈಫಲ್ಲಿ, ಅಷ್ಟು ದೊಡ್ಡ ಲೈಫ್. ಕೆಲವರು ಹೇಳ್ತಾರೆ 3 ದಿನ ಲೈಫ್ ಅಂತ, ತಪ್ಪದು. 3 ದಿನದ ಲೈಫ್ ಅಂತ ನಾನು ಒಪ್ಪಲ್ಲ. 3 ದಿನದ ಲೈಫ್ ಅಲ್ಲ. 3 ದಿನ ಆಗಿದ್ರೆ ನಿನ್ನೆ ಹುಟ್ಟಿ ಇವತ್ತು ಸತ್ತೋಬೇಕಿತ್ತಲ್ಲ. ಇದೀವಲ್ಲ 60 ವರ್ಷ 70 ವರ್ಷ ಇದೀವಲ್ಲ. 70 ವರ್ಷ ಇಂಟು 365 ದಿನ, ಎಷ್ಟು ದಿನ ಆಯಿತು? 1000 ದಿನ ನಾವಿರ್ತೀವಿ. ಅಲ್ಲಿ ತುಂಬ ಅವಕಾಶ ಬರುತ್ತೆ. ಎಲ್ಲರ ಪಾಲಿಗೂ ಒಂದು ಅವಕಾಶ ಬಂದೇ ಬರುತ್ತೆ. ನಾವು ಆಯ್ಕೆ ಮಾಡ್ಕೊಂಡಿದ್ವಿ, ಅವಾಗಲೇ ನಿಮ್ಗೆ ಈಗ ಬಂದಿದೆ ಅಷ್ಟೇ. ಇದು ಗ್ಲೋಬಲ್ ಬ್ಲ್ಯಾಕ್ ಡೈಮಂಡ್ ಡೈರೆಕ್ಟರ್ ಸರ್ಟಿಫಿಕೇಟ್. ಒಂದು ಕಂಪನಿಯ ಇವತ್ತು ನಮ್ಮ ದೇಶದ ಪ್ರತಿಷ್ಠಿತ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ ಮೋದಿ ಕೇರ್. ಆ ಮೋದಿ ಕೇರ್ನ ಅತ್ಯುನ್ನತವಾದಂಥ ಹಂತ, ಹೈಯೆಸ್ಟ್ ಟಾರ್ಗೆಟನ್ನು ನಾನು ಟಚ್ ಮಾಡಿರುವಂಥ ಒಂದು ಹೆಮ್ಮೆ ನನಗಿದೆ ಇವತ್ತು. ಇದಕ್ಕೆಲ್ಲ ಕಾರಣ, ಜೊತೆಗೆ ಆ ಒಂದು ರೀಚ್ ಮಾಡಿದ್ದಕ್ಕೆ ನನ್ನ ಇನ್ಕಮ್ 14,24,362 ರೂಪಾಯಿ ನನ್ನ ಒಂದು ತಿಂಗಳ ಆದಾಯ. ವಿದೌಟ್ ಮೋದಿ ಕೇರ್ ಆ 24,00,000 ತಗೊಳಕ್ತಿರ್ಲಿಲ್ಲ ನಾನು. 24,000 ತಗೊಳಕ್ಕಾಗ್ತಿರ್ಲಿಲ್ಲ. ಈಗ 14,24,000 ಒಂದು ತಿಂಗಳ ಆದಾಯ. ನಿಮಗೆ ಆ ಚೆಕ್ ಬಂದರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಅಲ್ಲಿ ಗಣೇಶ್ ದೇವಡಿಗೆ ಹೆಸರು ತೆಗೆದು ನಿಮ್ಮ ಹೆಸರು ಹಾಕೊಳ್ಳಿ, ಹೆಂಗಿರುತ್ತೆ? ಇವತ್ತೇ ಬಂದರೆ ಆಗ್ತಿತ್ತಲ್ವಾ? ಬರುತ್ತೆ, ವೆಯ್ಟ್ ಮಾಡಿ. ಹಲೋ, ಬರುತ್ತೆ, ವೆಯ್ಟ್ ಮಾಡಿ. ಇಲ್ಲೇ ಇರಿ, ಎಲ್ಲಿಗೆ ಹೋಗ್ಬೇಡಿ. ಏನು ಮಾಡಬೇಕು, ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ. ಓಕೆ, ಸೊ ಈಗ ನನಗೆ ಈ ಥರ ಒಂದು ಲೈಫ್ ಇದೆ. ನನಗೆ ಸಪೋರ್ಟ್ ಮಾಡಿರುವಂತಹ, ನನಗೆ ಈ ಒಂದು ಅಚೀವ್ಮೆಂಟ್ ಅಷ್ಟೇ ಅಲ್ಲ,
ನಾನಿವತ್ತು ಭಾಳ ಖುಷಿಯಾಗಿದ್ದೀನಿ. ನನಗೆ ಏನೇ ಮಾಡೋದಕ್ಕೂ ಧೈರ್ಯ ತುಂಬುವಂಥದ್ದು. ಸೊ ನನ್ನ ವೈಫ್ ರಚನಾ, ಜೋರಾಗಿ ಚಪ್ಪಾಳೆ ರಚನಾ ಮೇಡಮ್ಗೆ. ಆ್ಯಂಡ್ ಮಾಸ್ಟರ್ ರಿಷಬ್, ಆ ರಿಷಬ್ ಹಾಗೇನೆ ಅವನು ಆಲ್ರೆಡಿ ಈಗ ಮೈಕ್ ಕೊಟ್ಟಿಲ್ಲ ಅಂತ ಬೇಜಾರಾಗಿದ್ದಾನೆ. ಅದು ನೆಕ್ಸ್ಟ್ ಟ್ರೈನರ್ ರೆಡಿ ಆಗಿದ್ದಾನೆ. ಅಷ್ಟು ಧೈರ್ಯ ಬ್ಲಡ್ಡಲ್ಲೇ ಅದು ಮೋದಿ ಕೇರ್ ಬಂದ್ಬಿಟ್ಟಿದೆ. ಸೊ ಮೋದಿ ಕೇರ್ ಅಂದ್ರೆ ಅಷ್ಟು ಖುಷಿ, ಮೀಟಿಂಗ್ ಅಂದ್ರೆ ಅಷ್ಟು ಖುಷಿ. ಎಲ್ಲೇ ಹೋಗ್ತೀನಿ ಅಂದ್ರೂ, ಫೀಲ್ಡ್ ವರ್ಕ್ಗೆ ಹೋಗ್ತೀನಿ ಅಂದ್ರೂ, ಸೊ ಹೋಗಿ ಬಾ ಪಪ್ಪ, ಬೇಗ ಬಾ ಅಂಥೇಳಿ ಆಲ್ ದ ಬೆಸ್ಟ್ ಹೇಳುವಂಥ ಮಗ. ಜೊತೆಗೆ ನಾವು ಇನ್ನೂ ದೊಡ್ಡ ಲೆವೆಲಿಗೆ ಬೆಳಿಬೇಕು, ನನ್ನ ಟೀಮಿಗೆ ಇನ್ನೂ ಸಪೋರ್ಟ್ ಮಾಡಬೇಕು, ತುಂಬ ಜನರಿಗೆ ಅವಕಾಶ ಕೊಡಬೇಕನ್ನುವ ನನ್ನ ವೈಫ್. ಸೊ ಇವರೆಲ್ಲರ ಸಪೋರ್ಟಿಂದ, ಜೊತೆಗೆ ಇಷ್ಟೊಳ್ಳೆ ಬ್ಯೂಟಿಫುಲ್ ವೈಫನ್ನು ನನಗೆ ಕೊಟ್ಟಿರುವಂಥ ನನ್ನ ಅತ್ತೆ ಮಾವಂಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಈ ಒಂದು ಲೆವೆಲಿಗೆ ಬೆಳೆಯೋದಕ್ಕೆ ಸಹಕಾರ ಮತ್ತು ನನಗೆ ಆಶೀರ್ವಾದ ಮಾಡ್ತಿರೋ ನನ್ನ ಎಲ್ಲ 6 ಜನ ಅಕ್ಕ, ಬಾವ, 2 ಅಣ್ಣ, ಅತ್ತಿಗೆ, ಅಷ್ಟು ಜನರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವರ ಆಶೀರ್ವಾದ ನನಗಿದೆ. ಅವರೆಲ್ಲರ ಬ್ಲೆಸ್ಸಿಂಗಿಂದ ನಾನು ಈ ಲೆವೆಲಿಗೆ ಬೆಳೆದಿದ್ದೀನಿ. ಚಿಕ್ಕ ತಮ್ಮ, ಚಿಕ್ಕವನು ದೊಡ್ಡ ಲೆವೆಲಿಗೆ ಬೆಳೀಲಿ ಅಂತ ಯಾವಾಗಲೂ ಹಾರೈಸ್ತಿರುವಂಥ ನನ್ನ ಕುಟುಂಬಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ನನ್ನ ಕುಟುಂಬದ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಸಮಯದಲ್ಲಿ. ಸೊ ಈ ಮನೆಗೆ ಮುಖ್ಯವಾಗಿ ಇದೆಲ್ಲ ಆಗಿದೆ ಅಂದರೆ ಈ ವ್ಯಕ್ತಿ ಕಾರಣ. ಒಂದೇ ಒಂದು ಅವಕಾಶ ಒಬ್ಬರಿಗೆ ಕೊಡೋದು ಮಿಸ್ ಆದರೆ ಏನಾಗುತ್ತೆ, ಕೊಟ್ಟರೆ ಏನಾಗುತ್ತೆ, ಕೊಟ್ಟರೆ ಈ ಥರ ವ್ಯಕ್ತಿ ಆಗ್ತಾರೆ. ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸುಬ್ರಹ್ಮಣ್ಯ ಸರ್ನ ನನಗೆ ಆ ಹೋಟೆಲಲ್ಲಿ ಜೊತೆ ಮಾಡಿದ್ದಕ್ಕೆ, ಸುಬ್ರಹ್ಮಣ್ಯ ಸರ್ ದೃಷ್ಟಿ ನನ್ನ ಮೇಲೆ ಬಿದ್ದಿದ್ದಕ್ಕೆ, ನನ್ನನ್ನು ಮೋದಿ ಕೇರಿಗೆ ಕರಿಬೇಕು ಅಂತ ಅವ್ರಿಗೆ ಅನಿಸಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಮೋದ ಮೇಡಮ್ ಆ್ಯಂಡ್ ಸುಬ್ರಹ್ಮಣ್ಯ ಸರ್ ಯಾವಾಗಲೂ ನನ್ನ ಯಶಸ್ಸನ್ನು ಬಯಸ್ತಿರುವ, ಪ್ರತಿ ಮಂತು ಚೆಕ್ ಬಂದಾಗ ನಾನು ಹೇಳೋಕ್ಕಿಂತ ಮುಂಚೆ ಅದನ್ನು ನೋಡಿ ಸಂಭ್ರಮ ಪಡ್ತಾ, ಖುಷಿ ಪಡ್ತಾ, ಅದನ್ನು ನನಗೆ ವಿಶ್ ಮಾಡಿಕೊಂಡು ಇನ್ನೂ ದೊಡ್ಡ ಲೆವೆಲ್ ಬೆಳೀರಿ ಅಂತ ಈಗಲೂ ಮತ್ತೆ ನನಗೆ ಬ್ಲೆಸ್ಸಿಂಗ್ ಮಾಡ್ತಿರುವಂಥ ಸುಬ್ರಹ್ಮಣ್ಯ ಸರ್, ಮತ್ತು ನನಗೆ ಇನ್ನಷ್ಟು ಶಕ್ತಿ ತುಂಬಿರುವಂತಹ ಮಂಜುನಾಥ್ ಶೆಟ್ಟಿ ಸರ್, ಮನ್ವಿತ್ ರಾಜ್ ಆ್ಯಂಡ್ ಮಮತಾ ಮೇಡಮ್, ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವೆಲ್ಲ ಆಗಿದೆ, ಇಷ್ಟೆಲ್ಲ ನಾನು ಕಲ್ತಿದ್ದೀನಿ, ಇಷ್ಟೆಲ್ಲ ಮಾತಾಡ್ತಿದ್ದೀನಿ. ಸೊ ಇವತ್ತು ನಮ್ಮ ಟೀಮ್, ನನ್ನ ಒಂದು ವಿವೇಕ ಇದೆ, ನನಗೆ ಅರಿವು ಇದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಅರಿವು ಮೂಡಿಸಿರೋದು ಮತ್ತು ಇವರ ವಿವೇಕದಿಂದ ನಮಗೆ ಈ ಬಿಸ್ನೆಸ್ ಮಾಡಲಿಕ್ಕೆ ಈಸಿ ಆಗಿದೆ. ಸೊ ಅಂಥ ಒಂದು ಗ್ರೇಟ್ ಮೆಂಟರ್ ನಮ್ಮ ಜೊತೆ ಇದ್ರು ಮಂಜುನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ ಅಪ್ಲೈನ್ ಟಾಪ್ ಎಲ್ಲ ಲೀಡರ್ ಇದ್ದಾರೆ. ನನ್ನ ಕಿಶೋರಿ ಮೇಡಮ್, ಮಂಜುನಾಥ್ ಶೆಟ್ಟಿ ಸರ್, ನೆಕ್ಸ್ಟ್ ಅವರು ಅಪ್ಲೈನ್ ರಾಜು ಡಿ ಜಿ ಸರ್, ಸವಿತಾ ಮೇಡಮ್, ಮಮತಾ ಮೇಡಮ್ ಆ್ಯಂಡ್ ವಿಜಯ್ ಡಿ ಜಿ ಸರ್. ನೆಕ್ಸ್ಟ್ ಅವರ ಅಪ್ಲೈನ್ ಫಿಲಿಪ್ ಸರ್ ಆ್ಯಂಡ್ ನೀನಾ ಮೇಡಮ್. ಆ್ಯಂಡ್ ನೆಕ್ಸ್ಟ್ ಅವರ ಅಪ್ಲೈನ್ ಸುರೇಖಾ ಮೇಡಮ್. ನೆಕ್ಸ್ಟ್ ಅವರ ಅಪ್ಲೈನ್ ನಿಶಾಂತ್ ಭಾರ್ಗವ್. ಎಲ್ಲ ಟಾಪ್ ಅಪ್ಲೈನ್ಸ್, ಅಪ್ ಟು ಕಂಪನಿಯ ಟಾಪ್ ಅಪ್ಲೈನ್ ಎಲ್ಲರೂ ನನಗೆ ಸಿಂಗಾಪುರಲ್ಲಿ ಸಿಕ್ಕಿದ್ರು. ಇವರು ಎಲ್ಲ ಅಪ್ಲೈನ್ ನಿಲ್ಲಿಸ್ಬಿಟ್ಟು ನಾನು ಫೋಟೋ ತಗೊಂಡೆ. ಎಲ್ಲ ಅಪ್ಲೈನ್ ಸಿಕ್ಕಿದ್ರು. ರಾಯಲ್ ಕೆರಬಿಯನ್ ಕ್ರೂಸಲ್ಲಿ ಟಾಪ್ ಫ್ಲೋರಲ್ಲಿ ತೆಗೆದಿರೋ ಫೋಟೋ, ನಾನೇ ಓನ್ ಆಗಿ ತೆಗೆದಿರೋ ಫೋಟೋ. ಎಲ್ಲ ಅಪ್ಲೈನ್ಸ್ ಇವರೆಲ್ಲ ನನ್ನ ಬ್ಲೆಸ್ಸಿಂಗ್, ಅವರೆಲ್ಲ ಮಾಡಿ ತೋರಿಸಿರೋದ್ರಿಂದ ನಾನು ಮಾಡಲಿಕ್ಕಾಗಿದೆ. ಇಲ್ಲಿ ನನ್ನ ವಿಶೇಷತೆ ಏನೂ ಇಲ್ಲ. ನಾನು ಈಗಲೂ ಹೇಳ್ತೀನಿ, ನಾನು ದಡ್ಡ, ನಾನು ಬುದ್ಧಿವಂತ ಅಲ್ಲ, ನಾನು ಸ್ಪೀಡ್ ಇಲ್ಲ, ಅಥವಾ ನನ್ನ ಹತ್ರ ಏನು ಎಕ್ಸ್ಟ್ರಾ ಟ್ಯಾಲೆಂಟ್ ಏನೂ ಇಲ್ಲ. ಬಟ್ ಇವರೆಲ್ಲ ಹಾಕಿಕೊಟ್ಟಿದ್ದನ್ನ, ಹೇಳಿದ್ದನ್ನ ಕೇಳುವ ಗುಣ ಇದೆ, ಫಾಲೋ ಮಾಡುವ ಗುಣ ಇದೆ, ಬೆಳಿಬೇಕು ಅನ್ನೋ, ಇನ್ನೂ ದೊಡ್ಡ ಲೆವೆಲಿಗೆ ಬೆಳಿಬೇಕು ಅನ್ನೋ ಹಠ ಇದೆ ನನ್ನ ಹತ್ರ, ಛಲ ಇದೆ. ನನ್ನ ಜೊತೆ ಬಂದವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದಿದೆ. ಯಾಕಂದರೆ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂದ್ರ ಮೇಲೆ ನಾನು ಅದು ಋಣ ತೀರಿಸ್ಬೇಕಂದ್ರೆ ನನ್ನ ಡೌನ್ಲೈನಿಗೆ ಇದನ್ನೆಲ್ಲ ಕೊಡಿಸ್ಬೇಕಾಗಿದೆ ನಾನು, ಅದು ನನ್ನ ಛಲ. ಸೊ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ಸೆಷನ್ ಇನ್ನು ಅರ್ಧ ಗಂಟೆ ಮತ್ತೆ ಸೆಷನ್ ಇದೆ. ಅದರಲ್ಲಿ ನಿಮಗೆ ಈ ಬಿಸ್ನೆಸ್ಸನ್ನು ಹೇಗೆ ಮಾಡಬೇಕು, ಈ ಬಿಸ್ನೆಸ್ ನೆಕ್ಸ್ಟು ಯಾವ ಲೆವೆಲಿಗೆ ಹೋಗುತ್ತೆ, ನಾವೆಲ್ಲರೂ ನೆಕ್ಸ್ಟ್ ಫ್ಯೂಚರಲ್ಲಿ ಹೇಗಿರ್ತೀವಿ, ಯಾಕೆ ಬಿಸ್ನೆಸ್ಸನ್ನು ಮಾಡಬೇಕಂತ ನೆಕ್ಸ್ಟ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಬಂದು ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.